ಇಲ್ಲೇ ಬಂದಿಲ್ಲ, ಯಾಕೆ? ಅಲ್ಲ, ಈಗ ಅದೇ ಅವರು ಪರವಾಗಿಲ್ಲ ಅಂತ ಹೇಳಿದ್ರಂದಲ್ಲ, ಮತ್ತೇನು? ಹಾಂ, ಲಕ್ಷ ಅದು ಅಂತಲ್ಲ. ಹಾಂ ಹಾಂ, ಮತ್ತೇನು ಹಾಗಿದ್ರೆ? ಅದೇ ಅದೇ ನೆಕ್ಸ್ಟು. क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्. ಹಿಂದೆ ಹೇಳಿದ ಅಸಿದ್ಧಿ ದೋಷ ಮತ್ತು ಅನೇಕಾಂತಿಕತ ಅಂದರೆ ವ್ಯಭಿಚಾರ ದೋಷ ಎಂಬತಕ್ಕಂಥದ್ದು ಇಲ್ಲ, ಪರಿಹಾರ ಮಾಡಿ ತೋರಿಸ್ತಾ ಇದ್ದಾರೆ. ಗಚ್ಚನ್ನಿತಿ ಯಸ್ಮಾಚ್ಚ ಗಚ್ಚನ್ ಅಸಿದ್ಧ್ಯರ್ಥಂ ಪಕ್ಷಂ ವಿಹಾಯ ಅನ್ಯತ್ರ ಗಚ್ಚನ್ ಸ್ವಭಾವದಃ ಪಕ್ಷೇ ಸ್ವಭಾವ ಸಂಪಾದಕಃ ಅಂತ. ಅಲ್ಲಿ ಶ್ಲೋಕದಲ್ಲಿ ಯಸ್ಮಾತ್ ಅಂತಿದೆ. ಯಸ್ಮಾತ್ ಅಂದರೆ ಯಾವ ಕಾರಣದಿಂದ, ಗಚ್ಚನ್ ಅಂತಿದೆ, ಹೋಗೋದು ಅಂದರೆ ಏನರ್ಥ? ಅದಕ್ಕೆ ಹೇಳ್ತಾರೆ, ಪಕ್ಷದಲ್ಲಿ ಹೇತು ಇಲ್ಲ ಅಂದರೆ ಅಸಿದ್ಧಿ ದೋಷ. ಹಾಗಾದರೆ ಆ ಅಸಿದ್ಧಿ ದೋಷ ಬರಬೇಕು ಅಂತಾದರೆ ಹೇತುವು ಪಕ್ಷವನ್ನು ಬಿಟ್ಟು ಅದು ಬೇರೆ ಕಡೆ ಇರಬೇಕು. ಅದಕ್ಕೆ ಹೇಳ್ತಾರೆ ಅಸಿದ್ಧ್ಯರ್ಥಂ ಪಕ್ಷಂ ವಿಹಾಯ ಅನ್ಯತ್ರ ಗಚ್ಚನ್. ಇಲ್ಲಿ ಅನ್ಯತ್ರ ಗಚ್ಚನ್ ಅಂತ ಹೇಳಿದ್ರು. ಅದ್ಯಾಕೆ ಅಂತಂದರೆ ಹೇತು ಪಕ್ಷದಲ್ಲಿ ಇಲ್ಲ ಅಂತಂದರೆ ಅಸಿದ್ಧಿ, ಹೇತುವೇ ಇಲ್ಲ ಅಂದರೆ ಅದು ಸ್ವರೂಪಾಸಿದ್ಧಿ. ಹೇತು ಇರಬೇಕು, ಅದು ಪಕ್ಷದಲ್ಲಿ ಇಲ್ಲ ಅಂತಾದರೆ ಅವಾಗ ಅದನ್ನು ಅಸಿದ್ಧಿ ಅಂತ ಕರೀತಾರೆ. ಹೇತುವೇ ಇಲ್ಲ ಅಂತಾದರೆ ಅವಾಗ ಅದನ್ನು ಸ್ವರೂಪಾಸಿದ್ಧಿ ಅಂತ. ಅದಕ್ಕೆ ಇಲ್ಲಿ ಅಭಾವಾಧಿಕರಣತ್ವ ಇದೆಯಲ್ಲ, ಅದು ಭಗವಂತನಲ್ಲಿಲ್ಲ ಅಂತಷ್ಟೆ. ಅಂದರೆ ಪಕ್ಷದಲ್ಲಿಲ್ಲ, ಅಭಾವಾಧಿಕರಣತ್ವ ಎಲ್ಲೂ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅನ್ಯತ್ರ ಗಚ್ಚನ್, ಬೇರೆ ಕಡೆ ಇದೆ. ಅಂದರೆ ಸ್ವರೂಪಾಸಿದ್ಧಿ ದೋಷ ಇಲ್ಲ, ಪಕ್ಷದಲ್ಲಿ ಹೇತು ಇಲ್ಲ, ಅಸಿದ್ಧಿ ದೋಷ
ಅದಕ್ಕೆ ಹೇಳ್ತಾರೆ ಸ್ವಭಾವದಃ ಪಕ್ಷೇ ಸ್ವಭಾವ ಸಂಪಾದಕ. ಆ ಹೇತು ಪಕ್ಷದಿಂದ ಬೇರೆ ಕಡೆ ಹೋಗಿದೆ ಅಂದರೆ ಪಕ್ಷದಲ್ಲಿ ಇಲ್ಲ ಅಂತಾದರೆ ಅವಾಗ ಏನಾಗುತ್ತೆ, ಸ್ವ ಅಭಾವ, ಅಭಾವಾಧಿಕರಣತ್ವದ ಅಭಾವ ಎಂಬತಕ್ಕಂಥದ್ದನ್ನು ತಂದುಕೊಡುತ್ತೆ. ಹಾಗಾದರೆ ಅಭಾವಾಧಿಕರಣತ್ವ ಹೇತು ಪಕ್ಷದಲ್ಲಿಲ್ಲ ಅಂದರೆ ಏನು ಬಂತು, ಅಭಾವ ಅಧಿಕರಣತ್ವದ ಅಭಾವ ಪಕ್ಷದಲ್ಲಿ ಬಂತು ಅಂತ ಆಯಿತು. ಅದರಿಂದೇನು, ಆಮೇಲೆ ಇನ್ನೊಂದು ತಿಷ್ಠನ್ ಅಂದರೆ ಅಭಾವಾಧಿಕರಣತ್ವ ಇದೆ ಅಂತಾದರೆ, ತಿಷ್ಠನ್ ಅಂದರೆ ಯತ್ರ ಕುತ್ರಾಪಿ ತಿಷ್ಠನ್, ಆ ಅಭಾವಾಧಿಕರಣತ್ವ ಎಂಬತಕ್ಕಂಥದ್ದು ಇದೆ ಅಂತಾದರೆ ಸ್ವಾಶ್ರಯತ್ವ ಕೃತ್, ಅದು ಎಲ್ಲೆಲ್ಲಿರುತ್ತೋ ಅಲ್ಲಿ ತನಗೆ ಆಶ್ರಯವಾಗಿದೆ ಎಂಬತಕ್ಕಂಥ ಧರ್ಮವನ್ನು ತಂದು ಉಂಟು ಮಾಡ್ತಾ ಇದೆ. ಇತಿ ಹೇತೋ ಸ್ವಾಶ್ರಯದ ಸ್ವಸ್ಯ ಆಶ್ರಯತ್ವ ಕೃತ್, ಹೇತು ಅದು ತನಗೆ ಆಶ್ರಯವನ್ನಾಗಿ ಅದನ್ನು ಮಾಡಿಕೊಳ್ತಾ ಇದೆ. ಆಶ್ರಯತ್ವ ರೂಪ ಭಾವಧರ್ಮಂ ಸ್ವಾಧಿಕರಣೆ ಕುರ್ವನ್, ತಾನು ಎಲ್ಲಿದೆಯೋ ಅದರಲ್ಲಿ ತನಗೆ ಆಧಾರವಾಗಿದೆ ಎಂಬತಕ್ಕಂತಹ ಸ್ವಾಶ್ರಯತ್ವ ಎಂಬತಕ್ಕಂಥ ಧರ್ಮವನ್ನು ಆ ಹೇತು ತಂದುಕೊಡುತ್ತೆ. ಅದರಿಂದ ಏನಾಯಿತು, ಅತಃ ಹೇತ್ವಪಗಮೆ, ಅಭಾವಾಶ್ರಯತ್ವ ಎಂಬತಕ್ಕಂಥ ಹೇತು ಇಲ್ಲ, ಅಭಾವಾಧಿಕರಣತ್ವ ಎಂಬತಕ್ಕಂಥ ಹೇತು ಇಲ್ಲ ಅಂತಾದರೆ ಸ್ವಭಾವ ಸ್ಥಾಪನೇನೈವ, ತನ್ನ ಅಭಾವವನ್ನು ಉಂಟು ಮಾಡುತ್ತೆ. ಅಭಾವ ಅಧಿಕರಣತ್ವ ಇಲ್ಲ, ಅಭಾವ ಅಧಿಕರಣತ್ವದ ಅಭಾವ ಬಂತು. ಅಭಾವ ಅಧಿಕರಣತ್ವದ ಅಭಾವ ಬಂತು ಅಂತಂದರೆ ಎಲ್ಲಿ ಅಭಾವಾಧಿಕರಣತ್ವ ಇಲ್ಲವೋ ಅಲ್ಲಿ ಅಭಾವಾಧಿಕರಣತ್ವ ಬಂತು. ಎಲ್ಲಿ ಅಭಾವಾಧಿಕರಣತ್ವ ಇಲ್ಲ ಅಂತ ಹೇಳ್ತಿರೋ ಅಲ್ಲಿ ಅಭಾವಾಧಿಕರಣತ್ವಾಭಾವ ಬಂತು. ಅಭಾವಾಧಿಕರಣತ್ವಾಭಾವ ಬಂತು ಅಂದರೆ ಅಭಾವಾಧಿಕರಣತ್ವ ಅಭಾವಾಧಿಕರಣ ಆಯಿತು. ಅಭಾವಾಧಿಕರಣತ್ವ ಬಂತು ಅಂತ ಅಲ್ಲಿ ಅದೇನಾಯಿತು, ಇನ್ನೊಂದು ಅಭಾವಾಧಿಕರಣತ್ವ ಬಂತು. ಅದನ್ನು ಹೇಳ್ತಾ ಇದ್ದಾರೆ, ಸ್ವಭಾವ ಸ್ಥಾಪನೇನೇವ ಅಭಾವ ಆಧಾರತ್ವ ಹೇತೋ, ಅಭಾವಾಧಾರತ್ವ ಎಂಬತಕ್ಕಂಥ ಹೇತು ಅದು ಪೌನಃಪುಣ್ಯೇನ ಪುನಃ ಪುನಃ ಛಿದ್ಯಮಾನ ರಾವಣ ಶಿರೋವತ್, ಕಡಿಯುವಂತಹ ರಾವಣನ ತಲೆಯಂತೆ. ಒಂದು ತಲೆ ಕಡಿದ್ರೆ ಇನ್ನೊಂದು ತಲೆ ಇರುತ್ತೆ, ಇನ್ನೊಂದು ತಲೆ ಕಡಿದ್ರೆ ಮತ್ತೊಂದು ತಲೆ, ಅವನಿಗೆ 10 ತಲೆ ಅಂತ ಹೇಳಿದ್ಮೇಲೆ ಆದ್ದರಿಂದ ಹೇಗೆ ಹಾಗೆ ಇಲ್ಲಿಯೂ ಕೂಡ ಸ್ಥಿರೀಕರಣಾತ್, ಇಲ್ಲಿಯೂ ಕೂಡ ಅಭಾವಾಧಿಕರಣತ್ವ ಅನ್ನೋದು ಪುನಃ ದೃಢವಾಗುತ್ತೆ. ಅದು ಹೇಗೆ, ಸಾಧ್ಯಾಭಾವವತಿ ಹೇತುಸತ್ವೇನ ಯತ್ರ ಅನೈಕಾಂತ್ಯಂ ಪರೇಣ ಉಚ್ಯತೆ ತತ್ರ ತತ್ರ ಸ್ವಾಶ್ರಯತ್ವರೂಪ ಭಾವಧರ್ಮಿತ್ವಸ್ಯ ಚ ಸ್ಥಿರೀಕರಣಾತ್ ನಾ ಅಸಿದ್ಧಿಶಂಕ ನಾ ಅನೈಕಾಂತ್ಯಂಚ ಅಂತ. ಎಲ್ಲಿ ಅಭಾವಾಧಿಕರಣತ್ವ ಇಲ್ಲ ಅಂತ ಹೇಳ್ತಿರೋ ಅಲ್ಲಿ ಅಭಾವಾಧಿಕರಣತ್ವ ಅಭಾವ ಬಂತು. ಅಭಾವಾಧಿಕರಣತ್ವ ಅಭಾವ ಬಂತು ಅಂತಂದರೆ ಏನಾಯ್ತದು, ಅಭಾವಾಧಿಕರಣತ್ವ ಅಭಾವಾಧಿಕರಣ ಆಯಿತು. ಅಭಾವಾಧಿಕರಣತ್ವ ಧರ್ಮ ಎಂಬತಕ್ಕಂಥದ್ದು ಬಂತು. ಅದರಿಂದ ಅಭಾವಾಧಿಕರಣತ್ವ ಇಲ್ಲ ಅಂತ ಹೇಳ್ತೀರಾ ಅಂತಂದರೆ ಅದರಲ್ಲಿ ಇನ್ನೊಂದು ಅಭಾವಾಧಿಕರಣತ್ವ ಬಂತು ಅಂತ ಆಯಿತು. ಅದರಿಂದಾಗಿ ಎಲ್ಲಿ ಅಭಾವಾಧಿಕರಣತ್ವ ಇರುತ್ತೋ ಅಲ್ಲಿ ಭಾವಧರ್ಮ ಎಂಬತಕ್ಕಂಥದ್ದು ಇದ್ದೇ ಇರಬೇಕು. ಮತ್ತು ಪರಮಾತ್ಮನಲ್ಲಿ ಅಭಾವಾಧಿಕರಣತ್ವ ಇಲ್ಲ ಅಂತ ಹೇಳ್ತೀರಾ ಅಂತಂದರೆ ಆವಾಗ ಅಭಾವಾಧಿಕರಣತ್ವ ಬಂತು, ಅಂದರೆ ಅಸಿದ್ಧಿ ದೋಷವೂ ಇಲ್ಲ ಅಂತ. ಸಾಧ್ಯಾಭಾವತಿ ಹೇತುಸತ್ವೇನ, ಇನ್ನೊಂದು ಎಲ್ಲಿ ಸಾಧ್ಯಾಭಾವ ಇದೆಯೋ ಅಲ್ಲಿ ಹೇತು ಇದ್ದರೆ ಅವಾಗೇನು ಹೇಳಬೇಕು, ವ್ಯಭಿಚಾರ ಅಂತ ದೋಷವನ್ನು ಹೇಳಬೇಕು. ಅಂದರೆ ಸಾಧ್ಯಾಭಾವತಿ ಅಭಾವಾಧಿಕರಣತ್ವವೂ ಸಾಧ್ಯ, ಅಭಾವಾಧಿಕರಣತ್ವ ಅಭಾವ ಇದ್ದಲ್ಲಿ ಏನಿದೆ, ಅಭಾವಾಧಿಕರಣತ್ವ ಇದೆ ಅಂತ ಹೇಳಬೇಕು. ಅಭಾವಾಧಿಕರಣತ್ವ ಅಭಾವ ಇದ್ದಲ್ಲಿ ಅಭಾವಾಧಿಕರಣತ್ವ ಇದೆ ಅಂತ ಹೇಳೋದು ಅಂತಾದರೆ ಅವಾಗ ಎಲ್ಲಿ ಪರೇಣ ಅನೇಕಾಂತ್ಯಂ ಪರೇಣ ಉಚ್ಯತೆ, ಎಲ್ಲಿ ಅವರು ವ್ಯಭಿಚಾರವನ್ನು ಹೇಳ್ತಾರೋ ಅಲ್ಲಿ ತತ್ರ ತತ್ರ ಸ್ವಾಶ್ರಯತ್ವ ರೂಪ ಭಾವಧರ್ಮಿತ್ವಸ್ಯ ಚ ಸ್ಥಿರೀಕರಣಾತ್. ಅಭಾವ ಅಧಿಕರಣತ್ವದ ಅಭಾವ ಇದೆ ಅಂದರೆ ಏನರ್ಥ, ಭಾವರೂಪವಾದ ಧರ್ಮ ಇದೆ ಅಂತ ಆಯಿತು. ಹಾಗಾದರೆ ಅಭಾವಾಧಾರತ್ವ ಎಲ್ಲಿದೆಯೋ ಅಲ್ಲಿ
ನಾವು ಭಾವಧರ್ಮದ ಅಭಾವಾಧಿಕರಣತ್ವದ ಅಭಾವ ಎಂಬತಕ್ಕಂಥದ್ದಿದೆ ಅಂತಾದರೆ, ಅಭಾವಾಧಿಕರಣತ್ವದ ಅಭಾವ ಅಂತಂದರೆ ಭಾವಧರ್ಮ ಅಂತ, ಅಂದರೆ ಭಾವಧರ್ಮವನ್ನು ಅದು ದೃಢ ಮಾಡ್ತಾ ಇದೆ. ಆದ್ದರಿಂದಾಗಿ ಅಸಿದ್ಧಿಯೂ ಇಲ್ಲ, ಅನೇಕಾಂತಿಕತಾ ದೋಷವೂ ಇಲ್ಲ ಅಂತ. ನ ಅಸಿದ್ಧಿಶಂಕ ನ ಅನೇಕಾಂತ್ಯಂಚ ಇತಿ ಪೂರ್ವೇಣ ಅನ್ವಯ. ಅನೇಕಾಂತ್ಯಾಭಾವೇ ದೃಷ್ಟಾಂತಮಾಹ. ಅನೇಕಾಂತಿಕತಾ ದೋಷ ಇಲ್ಲ. ಯಾಕೆ? ಹೇತು ಇದ್ದಲ್ಲಿ ಸಾಧ್ಯ ಇದೆ. ಹೇತು ಸಾಧ್ಯಗಳಿಗೆ ಒಂದನ್ನು ಬಿಟ್ಟು ಒಂದಿಲ್ಲ, ಹೇತುವನ್ನು ಬಿಟ್ಟು ಸಾಧ್ಯ ಇಲ್ಲ ಅಂತ ಹೇಳಬೇಕು. ಅದಕ್ಕೆ ಉದಾಹರಣೆಯನ್ನು ಹೇಳ್ತಾರೆ, ಗಾಂಧರ್ವ ಉದ್ವಾಹಶೀಲಸ್ಯ ಅಂತ. ಅದೇನರ್ಥ? ಮಿತಃ ಸಮಯಂ ಕೃತ್ವ ಉಪಗಚ್ಚೇತ ಸಹ ಗಾಂಧರ್ವ ಇತಿ ಗಾಂಧರ್ವ ವಿವಾಹ ಲಕ್ಷಣ. ಎಲ್ಲಿ ಪರಸ್ಪರ ಒಪ್ಪಂದವನ್ನು ಮಾಡಿಕೊಂಡು ಅವರು ವಿಹಾರವನ್ನು ಮಾಡ್ತಾರೋ ಇದನ್ನು ಗಾಂಧರ್ವ ವಿವಾಹ ಅಂತ ಕರೀತಾರೆ. ಪರಸ್ಪರ ಒಪ್ಪಂದ ಮಾಡಿಕೊಂಡು ವಿಹಾರವನ್ನು ಮಾಡ್ತಕ್ಕಂಥದ್ದು. ಸಮಯಾಭಾವೆ, ಒಂದು ವೇಳೆ ಆ ಒಪ್ಪಂದ ಇಲ್ಲ ಅಂತಾದರೆ ನ ಸಂಗಮ ಏವನ, ಅವರಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಕೂಡುವಿಕೆ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗಾದರೆ ಒಬ್ಬರನ್ನೊಬ್ಬರು ಕೂಡಬೇಕು ಅಂತಾದರೆ ಆ ಒಪ್ಪಂದ ಎಂಬತಕ್ಕಂಥದ್ದು ಇರಬೇಕು. ಒಪ್ಪಂದ ಇಲ್ಲ ಅಂತಾದರೆ ಒಬ್ಬರನ್ನೊಬ್ಬರು ಕೂಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಸಮಯೇ ಸತಿ ಒಪ್ಪಂದ ಇದೆ ಅಂತಂದರೆ ವಿವಾಹ ಏವ, ಅದು ವಿವಾಹ ಆದಂತೆ ಆಯಿತು. ಆದ್ದರಿಂದ ಅಲ್ಲಿಗ ಇತಿವತ್ ಹೇತ್ವಭಾವೇ ವ್ಯಭಿಚಾರ ಏವನ, ಎಲ್ಲಿ ಅವರಲ್ಲಿ ಪರಸ್ಪರ ಒಪ್ಪಂದ ಇದೆಯೋ ಆವಾಗ ದೋಷ ಇದೆಯಾ? ಯಾಕೆ? ವಿವಾಹ ಆಯಿತು. ಅದರಿಂದಾಗಿ ಅಲ್ಲಿ ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗೆ ಇಲ್ಲೂ ಕೂಡ ಹೇತು ಎಂಬತಕ್ಕಂಥದ್ದು ಇಲ್ಲ ಅಂತಾದರೆ, ಅಭಾವಾಧಿಕರಣತ್ವ ಇಲ್ಲ ಅಂತಾದರೆ, ಅಭಾವಾಧಿಕರಣತ್ವ ಇಲ್ಲ ಅಂದರೆ ಏನರ್ಥ? ಇಲ್ಲಿ ಅಭಾವಾಧಿಕರಣತ್ವ ಇದೆ ಅಂತ ಆಯಿತು. ಆದ್ದರಿಂದ ಅಲ್ಲಿ ಭಾವರೂಪವಾದ ಧರ್ಮ ಇದೆ ಅಂತ ಆಯಿತು. ಆದ್ದರಿಂದಾಗಿ ವ್ಯಭಿಚಾರ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ, ಒಂದಕ್ಕೊಂದು ಕೂಡಿಕೊಂಡೇ ಇರುತ್ತೆ ಅಂತ. ಹೇತು ಸತ್ವೆ, ಒಂದು ವೇಳೆ ಅಭಾವಾಧಿಕರಣತ್ವ ಇದೆ ಅಂತಾದರೆ ಸಾಧ್ಯಸ್ಯಾಪಿ ಸತ್ವ ನಿಯಮಾತ್, ಹಿಂದೆ ಹೇಳಿದ್ರಲ್ಲ, ಸದ್ಭ್ಯಾಂ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ ಅಂತ ಹೇಳಿದ್ರಿಂದ, ಒಂದು ವೇಳೆ ಹೇತು ಇದೆ, ಅಭಾವಾಧಿಕರಣತ್ವ ಇದೆ ಅಂತಾದರೆ ಆವಾಗ ಅಲ್ಲಿ ಸತ್ವಧರ್ಮ ಎಂಬತಕ್ಕಂಥದ್ದು ಇರಲೇಬೇಕು, ಭಾವರೂಪವಾದ ಧರ್ಮ ಇರಲೇಬೇಕು ಎಂಬುದಾಗಿ ವ್ಯಭಿಚಾರ ಕುತಃ ಇತಿ ಭಾವ. ವ್ಯಭಿಚಾರ ಬರಲಿಕ್ಕೆ ಹೇಗೆ ಸಾಧ್ಯ? ಮುಕ್ತತ್ವಂ ಭಾವಧರ್ಮೋ ಯತ್ ತತ್ಸತ್ವೇ ಧರ್ಮವಾನ್ನ ಕಿಂ. ಇನ್ನು ಅಪ್ರಯೋಜಕತಾಶಂಕ. ಅಪ್ರಯೋಜಕತಾಶಂಕ ಅಂತಂದರೆ ಹೇತುಸ್ತಿಷ್ಠತು ಸಾಧ್ಯಂ ಮಾಸ್ತು ಅಂತ. ಹೇತು ಇರಲಿ, ಸಾಧ್ಯ ಬೇಡ ಅಂತ ಈ ಆಶಂಕೆಯನ್ನು ಮಾಡಿದ್ರೆ ಇದನ್ನು ಅಪ್ರಯೋಜಕತಾಶಂಕ ಅಂತ ಹೇಳ್ತಾರೆ, ಅಪ್ರಯೋಜಕ ಶಂಕ ಅಂತ ಹೇಳ್ತಾರೆ. ಪರ್ವತಃ ವನ್ಯಮಾನ್ ಧೂಮಾತ್ ಅಂತ ಅನುಮಾನ, ಧೂಮಸ್ತಿಷ್ಠತು ವನ್ಯರ್ಮಾಸ್ತು ಅಂತ ಹೇಳೋದು. ಅಂದರೆ ಏನರ್ಥ? ಹೇತು ಸಾಧ್ಯಕ್ಕೆ ಪ್ರಯೋಜಕ ಅಲ್ಲ ಅಂತ, ಅಪ್ರಯೋಜಕ ಶಂಕೆ. ಹೇತುವು ಸಾಧ್ಯಕ್ಕೆ ಪ್ರಯೋಜಕ ಅಲ್ಲ ಅಂದರೆ ಹೇತು ಇದೆ ಅಂತಾದರೆ ಸಾಧ್ಯ ಇರಬೇಕು ಅಂತಿಲ್ಲ ಅಂತ ಹೇಳೋದು. ಹಾಗೆ ಇಲ್ಲೂ ಕೂಡ ಹಿಂದೆ ಮುಕ್ತತ್ವ ಹೇತುವಿನಿಂದ ಭಾವರೂಪವಾದ ಧರ್ಮ ಇದೆ ಅಂತ ಸಾಧನೆ ಮಾಡಿದ್ದು. ಮೊದಲನೇ ಅನುಮಾನ ಹೇಳಿದ್ದು ವಿಮತಃ ಪರಮಃ ಮುಕ್ತಃ ಭಾವಧರ್ಮಾಣಾಂ ಧರ್ಮೀ ಮುಕ್ತತ್ವಾತ್ ಅಂತ ಅನುಮಾನ ಮಾಡಿದ್ದು. ಮುಕ್ತತ್ವಮಸ್ತು ಭಾವಧರ್ಮಾಣಾಂ ಧರ್ಮಿತ್ವಂ ಮಾಸ್ತು ಅಂದರೆ ಏನರ್ಥ? ಮುಕ್ತತ್ವ ಹೇತು ಇರಲಿ, ಭಾವರೂಪವಾದ ಧರ್ಮ ಇರಬೇಕು ಅಂತಿಲ್ಲ. ಧೂಮ ಇರಲಿ, ವನ್ನಿ ಬೇಕಾಗಿಲ್ಲ ಅಂತ ಹೇಗೆ ಹೇಳ್ತಾರೋ ಹಾಗೆ ಇಲ್ಲಿಯೂ ಕೂಡ ಮುಕ್ತತ್ವ ಎಂಬತಕ್ಕಂಥದ್ದಿರಲಿ, ಭಾವಧರ್ಮ ಎಂಬತಕ್ಕಂಥದ್ದು ಬೇಡ ಅಂತ ಹೇಳ್ತೀವಿ ಅಂತ ಇದನ್ನು ಅಪ್ರಯೋಜಕ ಶಂಕ ಅಂತ ಹೇಳ್ತಾರೆ. ಆ ಅಪ್ರಯೋಜಕ ಶಂಕವನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಮುಕ್ತತ್ವ ಇರಲಿ ಅಂತಂದರೆ ಮುಕ್ತತ್ವವೇ ಒಂದು ಭಾವಧರ್ಮ, ಮುಕ್ತತ್ವವೇ ಒಂದು ಧರ್ಮ. ಮುಕ್ತತ್ವಮಸ್ತು ಭಾವಧರ್ಮಾಧಿಕರಣತ್ವ ಮಾಸ್ತು ಅಂತ ಹೇಳಕ್ಕೆ ಹೇಗೆ ಬರುತ್ತೆ? ಯಾಕೆ ಮುಕ್ತತ್ವವನ್ನು ಒಪ್ಪಿದ್ದೀರಾ ಅಂತಾದರೆ ಅದನ್ನು ಹೇಳ್ತಾರೆ ತತ್ಸತ್ವೇ ಧರ್ಮವಾನ್ನ ಕಿಂ. ಆ ಮುಕ್ತತ್ವ ಎಂಬತಕ್ಕಂಥದ್ದು ಪರಮಾತ್ಮನಲ್ಲಿದೆ ಅಂತಾದಾಗ ಅದು ಭಾವಧರ್ಮ ಅಲ್ವೇನು? ಆದ್ದರಿಂದ ಅವನಲ್ಲಿ ಭಾವಧರ್ಮವತ್ವ ಬರೋದಿಲ್ವೇನು? ಬಂದೇ ಬರುತ್ತೆ. ಅದರಿಂದಾಗಿ ಅಪ್ರಯೋಜಕ ಶಂಕೆ ಮಾಡಲಿಕ್ಕೆ ಬರೋದಿಲ್ಲ. ಹೇತು ಇದೆ,
ಮುಕ್ತತ್ವ ಇದೆ, ಭಾವಧರ್ಮ ಇಲ್ಲ ಅಂತ ಹೇಳ್ತೀವಿ ಅಂತಂದರೆ ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಯತ್ ಯಾವ ಕಾರಣದಿಂದ ಮುಕ್ತತ್ವಂ ಮುಕ್ತತ್ವ ಎಂಬತಕ್ಕಂಥದ್ದು ಭಾವಧರ್ಮ ಭಾವರೂಪವಾದ ಧರ್ಮವಾಗಿದೆಯೋ ಆದ್ದರಿಂದ ತತ್ಸತ್ವೇ ಆ ಭಾವರೂಪವಾಗಿರ್ತಕ್ಕಂತಹ ಮುಕ್ತತ್ವ ರೂಪವಾದಂತಹ ಧರ್ಮವು ಪರಮಾತ್ಮನಲ್ಲಿ ಇದೆ ಅಂತಾದರೆ ಭಾವಧರ್ಮವನ್ನ ಕಿಂ ಭಾವಧರ್ಮವುಳ್ಳವನಾಗೋದಿಲ್ವೇನು? ಹಾಗೇ ಆಗ್ತಾನೆ ಅಂತ ಅರ್ಥ. ಯತ್ ಯಾವ ಕಾರಣದಿಂದ ಮುಕ್ತತ್ವ ಎಂಬತಕ್ಕಂಥ ಧರ್ಮವು ಭಾವಧರ್ಮ ಭಾವರೂಪವಾದಂತಹ ಧರ್ಮವಾಗಿದೆಯೋ ಅತಃ ಆದ್ದರಿಂದ ತತ್ಸತ್ವೇ ಆ ಮುಕ್ತತ್ವ ರೂಪವಾದಂತಹ ಧರ್ಮ ಇದ್ದಾಗ ಧರ್ಮವನ್ನ ಕಿಂ ಪರಮಾತ್ಮ ಧರ್ಮವನ್ನ ಕಿಂ ಭಾವರೂಪವಾದ ಧರ್ಮ ಉಳ್ಳವನಲ್ವೇನು? ಭಗವಂತ ಭಾವರೂಪವಾದ ಧರ್ಮ ಉಳ್ಳವನೇ ಆಗ್ತಾನೆ. ಹೇತೋ ಅಪ್ರಯೋಜಕತಾ ಶಂಕಾಂ ನಿರಾಕರೋತಿ. ಹೇತುವಿನಲ್ಲಿ ಅಪ್ರಯೋಜಕತ್ವ ಶಂಕೆಯನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಅಪ್ರಯೋಜಕತ್ವ ಅಂದರೆ ಏನರ್ಥ? ಹೇತು ಇರಲಿ ಸಾಧ್ಯ ಬೇಡ, ಹೇತು ಇದ್ದರೂ ಸಾಧ್ಯ ಇರಬೇಕು ಅಂತಿಲ್ಲ ಅಂತ ಅಪ್ರಯೋಜಕ ಶಂಕ ಬಂದರೆ ಅದನ್ನು ಪರಿಹಾರ ಮಾಡ್ತಾ ಇದ್ದಾರೆ. ಯತ್ ಅಂದಕ್ಕೆ ಯಸ್ಮಾತ್ ಅಂತ ಯಾವ ಕಾರಣದಿಂದ ಮುಕ್ತತ್ವಂ ಭಾವಧರ್ಮ. ಯಾಕೆ? ಸ್ವರೂಪ ಆನಂದ ಅನುಭವ ರೂಪತೆಯ. ಮುಕ್ತತ್ವ ಅಂದ್ರೇನು? ಸ್ವಸ್ವರೂಪ ಆನಂದವನ್ನು ಅನುಭವಿಸ್ತಾನಲ್ಲ, ಇದನ್ನೇ ಮೋಕ್ಷ ಅಂತ ಕರೆಯೋದು. ಅದರ ಮುಕ್ತತ್ವ ಅವನಲ್ಲಿದೆ ಅಂದರೆ ಏನರ್ಥ? ಅವನು ಸ್ವಸ್ವರೂಪವಾದ ಆನಂದವನ್ನು ಅನುಭವಿಸ್ತಾ. ಆ ಅನುಭವ ಎಂಬತಕ್ಕಂಥದ್ದೇನಾಗಿದೆ? ಅದು ಭಾವಧರ್ಮ ಆಗಿದೆ. ಆದ್ದರಿಂದ ತಸ್ಮಾತ್ ತತ್ಸತ್ವೇ ಮುಕ್ತತ್ವ ಸತ್ವೇ ಅವನಲ್ಲಿ ಮುಕ್ತತ್ವ ರೂಪವಾದ ಹೇತು ಇದೆ ಅಂತಾದರೆ ಧರ್ಮವಾನ್ ಅದಕ್ಕರ್ಥ ಭಾವಧರ್ಮವಾನ್ ಅವನು ಭಾವರೂಪವಾದ ಧರ್ಮವುಳ್ಳವನೇ ಆಗಿರ್ತಾನೆ. ಅದರಿಂದಾಗಿ ಅಪ್ರಯೋಜಕತ್ವ ಇಲ್ಲಿ ಹೇತು ಇದೆ ಸಾಧ್ಯ ಇಲ್ಲ ಅಂತ ದೋಷವನ್ನು ಹೇಳಲಿಕ್ಕೆ ಬರೋದಿಲ್ಲ. ಅಪ್ರಯೋಜಕ ಶಂಕ ಬಂದರೆ ಅನುಮಾನ ಎಂಬತಕ್ಕಂಥದ್ದು ದುಷ್ಟ ಆಗುತ್ತೆ. ಅನುಮಾನ ಮಾಡಿದೆಲ್ಲ, ಈಗ ಅನುಮಾನ ಹೇಳಿದ ಮೇಲೆ ಅದಕ್ಕೆ ದೋಷ ಹೇಳೋದು. ದೋಷ ಹೇಳಿದರೆ ಅನುಕೂಲ ತರ್ಕ ಇದೆ ಅಂತಾದರೆ ಆವಾಗ ಅಪ್ರಯೋಜಕ ಶಂಕ ಇರಲ್ಲ. ಅನುಕೂಲ ತರ್ಕ ಇದ್ದರೆ ಅಪ್ರಯೋಜಕ ಶಂಕ. ಯದಿ ವನ್ಯರ್ನ ಸ್ಯಾತ್ ತರಿ ಧೂಮೋಪಿ ನ ಸ್ಯಾತ್ ಅಂತ ಹೇಳ್ತೇವೆ. ಏನರ್ಥ? ನೀವು ಧೂಮ ಇರಲಿ ವನ್ಯ ಬೇಡ ಅಂತ ಹೇಳಿದ್ರಿ. ಅದಕ್ಕೆ ನಾವು ಹೇಳ್ತೀವಿ ವನ್ಯ ಬೇಡ ಅಂದರೆ ಆವಾಗ ಕಾರಣ ಇಲ್ಲ ಅಂತಾದರೆ ಧೂಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಧೂಮವನ್ನು ಒಪ್ಕೊಳ್ತಾ ಇದ್ದೀರ, ಧೂಮವನ್ನು ಒಪ್ಕೊಂಡು ವನ್ಯನ ಬೇಡ ಅಂತ ಹೇಳ್ತೀರ. ಅದಕ್ಕೆ ಅನುಕೂಲ ತರ್ಕ ಅಂತ ಹೇಳ್ತೇವೆ ನಾವು. ಏನಂತ? ಕಾರ್ಯಕಾರಣ ಭಾವ ಇದೆ ಅಂತ ಅರ್ಥ ಅನುಕೂಲ ತರ್ಕ ಅಂತಂದರೆ. ಧೂಮ ಇರಬೇಕು ಅಂತಾದರೆ ಧೂಮಕ್ಕೆ ಕಾರಣವಾದ ವನ್ಯ ಇರಲೇಬೇಕು. ವನ್ಯ ಇಲ್ಲ ಅಂತಾದರೆ ಧೂಮ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಮಗು ಇದೆ, ಅಮ್ಮ ಇಲ್ಲ ಅಂದರೆ ಸಾಧ್ಯವಾ? ಕಾರ್ಯವಾದಂತಹ ಮಗು ಇದೆ ಅಂತಾದರೆ ಕಾರಣವಾಗಿರ್ತಕ್ಕಂತಹ ತಾಯಿ ಇರಲೇಬೇಕು. ಹಾಗೆ ಧೂಮ ಎಂಬತಕ್ಕಂಥದ್ದಿದೆ ಅಂತಾದರೆ ವನ್ಯ ಇರಲೇಬೇಕು. ನೀವೇನು ಹೇಳ್ತಾ ಇದ್ದೀರಿ? ಧೂಮ ಇರಲಿ ವನ್ಯ ಬೇಡ ಅಂತ ಹೇಳ್ತೀರ. ಧೂಮ ಇದೆ ಅಂತಂದಮೇಲೆ ವನ್ಯನ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತಲ್ಲಿ ಹೇಳ್ತೇವೆ. ಹೌದು 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 ಇದೆಲ್ಲ ಶಾಸ್ತ್ರದಲ್ಲಿ ನಿರೂಪಿತ, ಎಲ್ಲ ವಿಚಾರ ಮಾಡಿರ್ತಕ್ಕಂಥದ್ದು. ಅದನ್ನೇ ಹೇಳ್ತಾ ಇದ್ದಾರೆ. ಅಭಾವಾಧಾರತಾತ್ಮಾಯಂ ಅರ್ಧನಾರೀಶ್ವರೋ ಯತಃ ತತ್ಸ್ವಾಧಾರೇ ಸ್ಥಳೇ ಮೂರ್ಧ ಭೂಷಾಂ ಯೋಷಾಂ ನ ಕಿಂ ದಿಶೇತ್. ಈ ಅಭಾವಾಧಾರತ್ವ ಎಂಬತಕ್ಕಂಥದ್ದಿದೆಯಲ್ಲ, ಇದು ಅರ್ಧನಾರಿ ನರನಂತೆ ಇರತಕ್ಕಂಥದ್ದು. ಅರ್ಧನಾರೀಶ್ವರ ರುದ್ರದೇವರು ಅರ್ಧನಾರಿ ನರ ರೂಪವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಈ ಮುಕ್ತತ್ವ ಎಂಬತಕ್ಕಂತಹ ಧರ್ಮ ಇದೆಯಲ್ಲ, ಇದು ಕೂಡ ಏನಾಗಿದೆ? ಅರ್ಧನಾರೀಶ್ವರ. ಯಾಕೆ ಅಂತಂದರೆ ಮುಕ್ತತ್ವ ಅಂದ್ರೇನು? ಬಂಧಾಭಾವಾಧಿಕರಣತ್ವ ಅಲ್ವಾ? ಅಧಿಕರಣತ್ವ ಅನ್ನೋದು ಭಾವಧರ್ಮ, ಬಂಧಾಭಾವ ಅನ್ನೋದು ಅಭಾವ. ಹಾಗಾದರೆ ಭಾವ ಅಭಾವ ಎರಡು ಸೇರಿಕೊಂಡಿದೆ. ಅರ್ಧನಾರೀಶ್ವರ ಅಂದರೆ ಏನರ್ಥ? ಅರ್ಧನಾರಿ ರೂಪ ಅರ್ಧ ನರರೂಪ ಅಂತ ಅರ್ಥ. ಹಾಗಾದ್ರೆ ಎರಡೂ ಸೇರಿದೆ ಅಂತ. ಹಾಗೆ ಇಲ್ಲೂ ಕೂಡ ಮುಕ್ತತ್ವ ಎಂಬತಕ್ಕಂಥದ್ದು ಇದೆಯಲ್ಲ, ಮುಕ್ತತ್ವ ಅಂದ್ರೇನು? ಬಂಧಾಭಾವ ಆಶ್ರಯತ್ವ ಅಂತ ಅರ್ಥ. ಬಂಧಾಭಾವ ಅಭಾವ
ಆಶ್ರಯತ್ವ ಅನ್ನೋದು ಭಾವ. ಹಾಗಾದರೆ ಯಾವ ರೀತಿಯಲ್ಲಿ ಅರ್ಧನಾರೀಶ್ವರ ಅಂತ ರೂಪ ಹೇಳ್ತೇವೋ ಹಾಗೆ ಮುಕ್ತತ್ವ ಎಂಬತಕ್ಕಂಥದ್ದು ಇದೆಯಲ್ಲ, ಇದು ಅರ್ಧನಾರೀಶ್ವರನಂತೆ ಇರತಕ್ಕಂಥದ್ದು. ಅಭಾವಧರ್ಮವೂ ಭಾವಧರ್ಮವೂ ಎರಡೂ ಸೇರಿಕೊಂಡಿದೆ ಅಂತ ಅದಕ್ಕೆ ಹೇಳ್ತಾರೆ ಅರ್ಧನಾರೀಶ್ವರ ಕಿಲ ಅಂತ. ಇದು ಅರ್ಧನಾರೀಶ್ವರನಂತೆ ಇರತಕ್ಕಂಥದ್ದು. ಅದರಿಂದ ಏನಾಯಿತು, ಸ್ವಾಧಾರೆ ಎಲ್ಲಿ ಅಭಾವಾಶ್ರಯತ್ವ ಎಂಬತಕ್ಕಂತಹ ಅಂದರೆ ಮುಕ್ತತ್ವ ಎಂಬತಕ್ಕಂಥದ್ದಿದೆಯೋ ಅಂತಹ ಕಡೆಯಲ್ಲಿ ಮೂರ್ಧಭೂಷಾಂ ಅಂತ ತಲೆಗೆ ಅಲಂಕಾರಿಕವಾಗಿರ್ತಕ್ಕಂತಹ ಸ್ತ್ರೀ ಅಂದರೆ ಏನರ್ಥ, ಅಭಾವಾಶ್ರಯತ್ವ ಅದನ್ನು ಉಂಟು ಮಾಡುತ್ತೆ ಅಂತ. ಅಲ್ಲಿ ಅವರು ಅಭಾವ ಎಂಬತಕ್ಕಂಥದ್ದು ಅದನ್ನು ಒಪ್ಪಿದ್ದಾರೆ. ಭಗವಂತನಲ್ಲಿ ಅಭಾವರೂಪವಾದ ಧರ್ಮ ಎಂಬತಕ್ಕಂಥದ್ದು ಇದೆ ಎಂಬುದಾಗಿ ಒಪ್ಪಿದ್ದಾರೆ. ಆದ್ದರಿಂದಾಗಿ ಅಭಾವಾಶ್ರಯತ್ವ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಹೇಗೆ ಅರ್ಧನಾರೀಶ್ವರ ಎಂಬತಕ್ಕಂಥದ್ರಲ್ಲಿ ಎರಡೂ ಸೇರಿಕೊಂಡಿದೆಯೋ ಹಾಗೆ ಇಲ್ಲೂ ಕೂಡ ಮುಕ್ತತ್ವ ಎಂಬತಕ್ಕಂಥದ್ರಲ್ಲಿ ಎರಡೂ ಸೇರಿಕೊಂಡಿದೆ. ಆದ್ದರಿಂದ ಮುಕ್ತತ್ವ ಎಂಬತಕ್ಕಂಥದ್ದು ಆಶ್ರಯತ್ವ ರೂಪವಾದಂತಹ ತಲೆಯಲ್ಲಿದೆಯಲ್ಲ, ಸಂಸಾರ ಅಭಾವ ಆಶ್ರಯತ್ವ, ಕೊನೆಯಲ್ಲಿರೋದು ಯಾವುದು, ಆಶ್ರಯತ್ವ ಎಂಬತಕ್ಕಂಥ. ಆದ್ದರಿಂದಾಗಿ ಅದೇನು ಮಾಡುತ್ತೆ, ಆ ಸ್ತ್ರೀಯನ್ನು ಮೂರ್ಧಭೂಷಾಂ ಅಂತ ತಲೆಗೆ ಅಲಂಕಾರಿಕವಾಗಿರ್ತಕ್ಕಂಥ ವಸ್ತು ಉಳ್ಳದ್ದನ್ನಾಗಿ ಆ ಹೇತು ಮಾಡ್ತಾ ಇದೆ. ಆದ್ದರಿಂದಾಗಿ ಅಲ್ಲಿ ಆಶ್ರಯತ್ವ ರೂಪವಾದ ಭಾವಧರ್ಮ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಯತಃ ಯಾವ ಕಾರಣದಿಂದ ಅಯಂ ಈ ಯಾವ ಮುಕ್ತತ್ವ ಎಂಬತಕ್ಕಂತಹ ಹೇತುವು ಅಭಾವಾಧಾರಾತ್ಮ ಅಭಾವಾಧಾರತಾತ್ಮ ಅಭಾವಾಶ್ರಯತ್ವ ರೂಪವಾಗಿದೆಯೋ ಆದ್ದರಿಂದ ಅರ್ಧನಾರೀಶ್ವರ ಅರ್ಧನಾರೀಶ್ವರನಂತೆ ಇರತಕ್ಕಂಥದ್ದು. ತತ್ ಆ ಕಾರಣದಿಂದ ಸ್ವಾಧಾರೇ ಸ್ಥಳೆ ಮುಕ್ತತ್ವಕ್ಕೆ ಆಧಾರವಾಗಿರತಕ್ಕಂತಹ ಸ್ಥಳದಲ್ಲಿ ಅರ್ಥಾತ್ ಮುಕ್ತತ್ವ ಇರುವಲ್ಲಿ ಮೂರ್ಧಭೂಷಾಂ ತಲೆಗೆ ಅಲಂಕಾರವಾದಂತಹ ಯೋಷಾಂ ಸ್ತ್ರೀಯನ್ನು ನ ದಿಶೇತ್ ಕೊಡುವುದಿಲ್ಲವೇನು, ಕೊಟ್ಟೇ ಕೊಡುತ್ತದೆ ಅಂತ. ಯತಃ ಯಾವ ಕಾರಣದಿಂದ ಅಯಂ ಈ ಮುಕ್ತತ್ವ ಎಂಬತಕ್ಕಂತಹ ಹೇತುವು ಅಭಾವಾಧಾರತಾತ್ಮ ಅಭಾವಾಶ್ರಯತ್ವ ರೂಪವಾಗಿದೆಯೋ ಆದ್ದರಿಂದ ಅರ್ಧನಾರೀಶ್ವರ ಅರ್ಧನಾರೀಶ್ವರನಂತೆ ಇರತಕ್ಕಂಥದ್ದು. ತತ್ ಆದ್ದರಿಂದ ಸ್ವಾಧಾರೆ ಸ್ಥಲೆ ಮುಕ್ತತ್ವ ಇರುವಂತಹ ಕಡೆಯಲ್ಲಿ ಮೂರ್ಧಭೂಷಾಂ ತಲೆಗೆ ಅಲಂಕಾರವಾಗಿರ್ತಕ್ಕಂತಹ ಅಲಂಕಾರಿಕವಾದನ್ನು ಉಳ್ಳದ್ದನ್ನಾಗಿ ಯೋಷಾಂ ದಿಶೇತ್ ಸ್ತ್ರೀಯನ್ನು ಮಾಡುವುದಿಲ್ಲವೇನು, ಅಲಂಕಾರವಾದ ಉಳ್ಳದ್ದನ್ನಾಗಿ ಮಾಡ್ತಾ ಇರುತ್ತೆ. ಅರ್ಥಾತ್ ಆಶ್ರಯತ್ವ ಉಳ್ಳದ್ದನ್ನಾಗಿಯೇ ಮಾಡುತ್ತದೆ. ಪ್ರಕಾರಾಂತರೇಣಾಪಿ ಅಸಿದ್ಧಿಂ ಅನೇಕಾತ್ಯಂಚ ಪರಿಹರತ್. ಇನ್ನೊಂದು ರೀತಿಯಲ್ಲಿ ಎಲ್ಲಿ ಅಭಾವಾಶ್ರಯತ್ವ ಇರುತ್ತೋ ಅಲ್ಲಿ ಪರಮಾತ್ಮನಲ್ಲಿ ಅಭಾವಾಶ್ರಯತ್ವ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಎಲ್ಲಿ ಅಲ್ಲ ಅಭಾವಾಶ್ರಯತ್ವ ಪರಮಾತ್ಮನಲ್ಲಿ ಬಂದೇ ಬರುತ್ತೆ. ಇನ್ನು ಅನೇಕಾಂತಿಕದ ದೋಷ ಇಲ್ಲ. ಎಲ್ಲಿ ಅಭಾವಾಶ್ರಯತ್ವ ಇರುತ್ತೋ ಅಲ್ಲಿ ಭಾವರೂಪವಾದ ಧರ್ಮ ಇದ್ದೇ ಇರುತ್ತೆ ಅಂತ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅಭಾವಾಧಾರತಾತ್ಮ ಅಂತ. ಯತಃ ಅರ್ಧನಾರೀಶ್ವರ ಅರ್ಧನಾರೀ ನರಾತ್ಮಕ ಪರಮೇಶ್ವರವತ್. ಅರ್ಧ ಎಡಭಾಗದ ನಾರಿ ರೂಪ, ಬಲಭಾಗದ ನರ ರೂಪ, ಹೀಗೆ ಅರ್ಧ ನಾರಿ ನರ ಯಾರು, ಪರಮೇಶ್ವರ. ಅದರಂತೆ ವರ್ತಮಾನ ಇರತಕ್ಕಂಥದ್ದು ಯಾವುದು, ಮುಕ್ತತ್ವ ಹೇತು. ಪೂರ್ವಭಾಗಸ್ಯ ಅಭಾವರೂಪತೆಯ ರೌದ್ರತ್ವಾತ್. ಮೊದಲನೇದು ಭಾಗ ಇದೆಯಲ್ಲ ಅದು ಅಭಾವರೂಪ, ಇಲ್ಲ ಅಂತ ಮಾಡ್ತಕ್ಕಂಥದ್ದು. ಇಲ್ಲ ಅಂತ ಮಾಡಬೇಕು ಅಂದರೆ ಅದಕ್ಕೊಂದು ಪೌರುಷ ಬೇಕಲ್ಲ, ಅದನ್ನು ರುದ್ರ ಅಂತ ಹೇಳ್ತಾ ಇದ್ದಾರೆ. ಆಧಾರತಾಖ್ಯ ಕೋಮಲ ಭಾವರೂಪಸ್ಯ ಅಂತೆ ವರ್ತಮಾನತ್ವಾತ್. ಆಧಾರತ್ವ ಇದೆಯಲ್ಲ, ಆಶ್ರಯತ್ವ, ಅಭಾವಾಶ್ರಯತ್ವ. ಆಶ್ರಯತ್ವ ಎಂಬತಕ್ಕಂಥದ್ದು ಅದು ಮೃದುವಾಗಿರ್ತಕ್ಕಂಥ ಧರ್ಮ, ಅದು ಕೊನೆಯಲ್ಲಿದೆ. ಆದ್ದರಿಂದ ಇದು ಅಭಾವ ಮತ್ತು ಭಾವ ಎರಡರಿಂದ ಕೂಡಿರ್ತಕ್ಕಂಥದ್ದು. ಯಾನ್ಸ್ತು ವಿಶೇಷ, ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನದು, ತಸ್ಯ ನಾರೀ ಶರೀರಾರ್ಧೇ ಅಸ್ಯ. ಅಲ್ಲಿ
ನಾರೀ ಶರೀರ ಅರ್ಧ ಭಾಗ ನಾರೀಶ್ವರ ಅಂತಂದರೆ ಅಲ್ಲಿ ಎಡಭಾಗ ಪೂರ್ಣ ನಾರಿ ರೂಪ. ಇಲ್ಲಿ ಹಾಗಲ್ಲ. ಮತ್ತೆ ಶಿರಸ್ಸು, ಯಾಕೆ ಆಧಾರಾಶ್ರಯತ್ವ ಎಂಬುದ ಆಧಾರ ಎಂಬತಕ್ಕಂಥದ್ದು ಅಭಾವ ಅಂತ ಹೇಳ್ತಕ್ಕಂಥದ್ದು ಅದು ಪುರುಷ ಅಂತ ಹೇಳಿದ್ದು. ಆಶ್ರಯತ್ವ ಅಭಾವ ಆಶ್ರಯತ್ವ ಅನ್ನೋದು ಮೇಲಿದೆ, ಮುಂದಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಆ ರೂಪ ಎಂಬತಕ್ಕಂಥದ್ದಿದೆ. ತಸ್ಮಾನ್ ಮೂರ್ಧಭೂಷಾಂ ಆಧಾರತಾಖ್ಯಾಂ ಅಂತ ಅರ್ಥ. ಮೂರ್ಧಭೂಷಾಂ ಅಂತಂದರೆ ಆಧಾರ ಎಂಬತಕ್ಕಂಥದ್ದನ್ನು ನ ದಿಶೇತ್ಕಿಂ, ಅದು ಉಂಟು ಮಾಡೋದಿಲ್ವೇನು? ಆಧಾರತ್ವ ಬಂದೇ, ಭಾವಧರ್ಮ ಎಂಬತಕ್ಕಂಥದ್ದು ಬಂದೇ ಬರುತ್ತೆ. ಅಭಾವದ್ವೈತ ವಾದಾದ್ವಾ ಪಂಚಮ ಪ್ರಕಾರ ಅವಿದ್ಯಾನಿವೃತ್ತಿವದ್ವಾ ಅಸ್ಯಾಪಿ ಅಭಾವಸ್ಯ ಅಸ್ತಿತ್ವ ಸಂಭವ ನ ಅಸಿದ್ಧಿ ಅಂತ. ಅಸಿದ್ಧಿ ದೋಷ ಇಲ್ಲ. ಯಾಕಿಲ್ಲ? ಅವರು ಪರಮಾತ್ಮನಲ್ಲಿ ಅಭಾವ ರೂಪ ಧರ್ಮವನ್ನು ಒಪ್ಪಿದ್ದಾರೆ. ಹಾಗಾದರೆ ಭಗವಂತ ಏನಾದ? ಅಭಾವ ಆಧಾರನಾದ. ಅಭಾವಾಶ್ರಯತ್ವ ಭಗವಂತನಲ್ಲಿ ಬಂತು ಒಂದು. ಅಥವಾ ಅವಿದ್ಯಾ ನಿವೃತ್ತಿ ಇದೆಯಲ್ಲ, ಅವ್ರ ಮತ ಪ್ರಕಾರ ಸತ್ ಅಸತ್ ಸದಸತ್ ಸದಸದ್ವಿಲಕ್ಷಣ ಸದಸದ್ವಿಲಕ್ಷಣ ವಿಲಕ್ಷಣ. ಈಗ ಬ್ರಹ್ಮಸತ್, ಆಮೇಲೆ ಶಶವೇಷಾಣ ಅಸತ್. ಜಗತ್ತು ಸದಸತ್ತಲ್ಲ. ಯಾಕೆ? ಸತ್ ಅಸತ್ತು ಅದು ಪರಸ್ಪರ ವಿರುದ್ಧವಾದದ್ದು, ಒಂದು ಕಡೆಯಲ್ಲಿ ಇಲ್ಲ, ಅದರಿಂದ ಅದಾಗಲ್ಲ. ಅದರಿಂದ ಸದಸತ್ ಆಗಲ್ಲ. ಅದಕ್ಕೆ ಸದಸದ್ವಿಲಕ್ಷಣ. ಯಾವುದು? ಜಗತ್ತು. ಜಗತ್ತು ಅಂತಂದರೆ ಅಜ್ಞಾನವೂ ಸೇರ್ತು. ಈ ಅಜ್ಞಾನ ಇದೆಯಲ್ಲ, ಅದು ಸತ್ ಅಂತ ಹೇಳಲಿಕ್ಕೆ ಬರುತ್ತಾ? ಅಲ್ಲ, ಅಜ್ಞಾನ ನಿವೃತ್ತಿ, ಮೋಕ್ಷ ಇದೆಯಲ್ಲ, ಅಜ್ಞಾನ ನಿವೃತ್ತಿ ಇದೆಯಲ್ಲ, ಅದು ಸತ್ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ? ಎರಡು ಅದ್ವೈತ ಆಗಿಬಿಡುತ್ತೆ, ಅದ್ವೈತ ಹಾನಿ. ಬ್ರಹ್ಮ ಒಂದು ಸತ್ಯ, ಅಜ್ಞಾನ ನಿವೃತ್ತಿ ಒಂದು ಸತ್ಯ, ಎರಡು ಸತ್ಯ ಆಗುತ್ತೆ. ಅವ್ರ ಮತ ಪ್ರಕಾರ ಸತ್ ಅಸತ್ ಸದಸತ್ ಸದಸದ್ವಿಲಕ್ಷಣ ಅಂತ ನಾಲ್ಕು ಒಪ್ಪಿರ್ತಾರೆ ಅಂತ ಇಟ್ಕೊಳ್ಳಿ, ಆಯಿತಾ? ಸತ್ ಬ್ರಹ್ಮ, ಅಸತ್ ಶಶ ವಿಷಾಣ, ಸದಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಸತ್ತಾದರೆ ಅಸತ್ತಾಗಲ್ಲ, ಅಸತ್ತಾದದ್ದು ಸತ್ತಾಗಲ್ಲ, ಪರಸ್ಪರ ವಿರೋಧ ಇದೆ. ಆದ್ದರಿಂದ ಸದಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಜಗತ್ತಿದೆ, ಅದನ್ನು ಸತ್ ಅಂತ ಹೇಳ್ತೀರಾ, ಅಸತ್ ಅಂತ ಹೇಳ್ತೀರಾ, ಸದಸತ್ ಅಂತ ಹೇಳ್ತೀರಾ? ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಬ್ರಹ್ಮ ಒಂದೇ ಸತ್ಯ, ಬಾಧ ಇರಬಾರ್ದು. ಜಗತ್ತಿಗೆ ಬಾಧ ಇದೆ, ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಜಗತ್ತು ಅಸತ್ತಲ್ಲ, ಕಾಣ್ತಾ ಇದೆ. ಅಸತ್ಯ ನ ಪ್ರತೀಯತ. ಹಾಗಾದರೆ ಜಗತ್ತನ್ನು ಸದಸತ್ ಅಂತ ಹೇಳ್ತೀರಾ? ಯಾಕೆ? ಅದು ವಿರುದ್ಧ, ಹೇಳಲಿಕ್ಕೆ ಬರಲ್ಲ. ಜಗತ್ತೇನು ಹೇಳಬೇಕು? ಸದಸದ್ವಿಲಕ್ಷಣ. ಜಗತ್ತು ಅಂದರೆ ಯಾವುದು? ಅಜ್ಞಾನವನ್ನು ಸೇರಿಸಿಕೊಂಡು ಎಲ್ಲವೂ ಜಗತ್ತು. ಹಾಗಾದರೆ ಅಜ್ಞಾನ ಏನಾಯಿತು? ಸದಸದ್ವಿಲಕ್ಷಣ ಆಯಿತು. ನಾಲ್ಕನೇ ಪ್ರಕಾರ ಸತ್ ಅಸತ್ ಸದಸತ್ ಸದಸದ್ವಿಲಕ್ಷಣ ಅಂತ ಈ ಅಜ್ಞಾನ ಇದೆಯಲ್ಲ, ಅದೇನಾಗಿದೆ? ನಾಲ್ಕನೇ ಪ್ರಕಾರ. ಅಜ್ಞಾನ ನಿವೃತ್ತಿ ಇದೆಯಲ್ಲ, ಅಜ್ಞಾನ ನಿವೃತ್ತಿ ಅದೇನು? ಸತ್ ಅಂತ ಹೇಳಲಿಕ್ಕೆ ಬರುತ್ತಾ? ಬ್ರಹ್ಮ ಒಂದು ಸತ್, ಅಜ್ಞಾನ ನಿವೃತ್ತಿ ಒಂದು ಸತ್, ಎರಡು ಸತ್ತಾಗ್ಬಿಡುತ್ತೆ. ಅಂದ ಸದದ್ವೈತ, ಎರಡು ಸತ್ಯವಾದದ್ದನ್ನು ಒಪ್ಪಿದ್ರಿಂದ ಅವರ ಅದ್ವೈತ ಭಂಗ ಬರುತ್ತೆ. ಅದರಿಂದ ಅಜ್ಞಾನ ನಿವೃತ್ತಿಯನ್ನು ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಅಜ್ಞಾನ ನಿವೃತ್ತಿ ಅಸತ್ತಲ್ಲ, ಅಜ್ಞಾನ ನಿವೃತ್ತಿಯನ್ನು ಸದಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಅಜ್ಞಾನವು ಸದಸದ್ವಿಲಕ್ಷಣ ಆದ್ದರಿಂದ ಅಜ್ಞಾನ ನಿವೃತ್ತಿ ಸದಸದ್ವಿಲಕ್ಷಣ ಆಗಲ್ಲ. ಅಭಾವ ಮತ್ತು ಪ್ರತಿಯೋಗಿಗಳಿಗೆ ಸಮಾನ ಸ್ವರೂಪ ಇಲ್ಲ. ಇಲ್ಲಿ ಘಟ ಇದೆ ಅಂದರೆ ವ್ಯಾವಹಾರಿಕವಾಗಿರ್ತಕ್ಕಂತಹ ಸತ್ವ ಬಂತು. ಘಟಕ್ಕೆ ವ್ಯಾವಹಾರಿಕ, ಘಟಾಭಾವ ವ್ಯಾವಹಾರಿಕ ಅಲ್ಲ. ಇಲ್ಲಿ ಘಟಾಭಾವ ಇದೆ ಅಂತ ಹೇಳಿದ್ರೆ ಘಟಾಭಾವ ವ್ಯಾವಹಾರಿಕ ಆಗುತ್ತಾ? ಇಲ್ಲ. ಯಾಕೆ? ಘಟವು ವ್ಯಾವಹಾರಿಕ ಆಗಿರೋದ್ರಿಂದ ಘಟಾಭಾವ ವ್ಯಾವಹಾರಿಕ ಅಲ್ಲ. ಪ್ರತಿಯೋಗಿ ಅಭಾವಗಳಿಗೆ ಸಮಾನ ಸ್ವರೂಪ ಎಂಬತಕ್ಕಂಥದ್ದಿಲ್ಲ. ಹಾಗಾದ್ರಿಂದ ಅಜ್ಞಾನವು ಏನಾಗಿದೆ? ಸದಸದ್ವಿಲಕ್ಷಣ ಆಗಿದೆ. ಅಜ್ಞಾನ ನಿವೃತ್ತಿ ಸದಸದ್ವಿಲಕ್ಷಣ ಅಂತ ಹೇಳಿಕ್ಕೆ ಬರಲ್ಲ, ಸದಸದ್ವಿಲಕ್ಷಣ ವಿಲಕ್ಷಣ. ಅದನ್ನೇ ಹೇಳ್ತಾ ಇದ್ದಾರೆ. ಪಂಚಮ ಪ್ರಕಾರ ಅವಿದ್ಯಾ ನಿವೃತ್ತಿವತ್. ಯಾವ ರೀತಿಯಲ್ಲಿ ಅವಿದ್ಯಾ ನಿವೃತ್ತಿಯನ್ನು ಐದನೇ ಪ್ರಕಾರ ಅಂತ ಹೇಳಿದಿರೋ ಹಾಗೆ ಅಭಾವವು ಕೂಡ ಸತ್ತಲ್ಲ, ಅಸತ್ತಲ್ಲ, ಸದಸತ್ತಲ್ಲ, ಸದಸದ್ವಿಲಕ್ಷಣ ಅಲ್ಲ, ಸದಸದ್ವಿಲಕ್ಷಣ ವಿಲಕ್ಷಣ. ಅದು ಭಗವಂತನಲ್ಲಿದೆ ಅಂತ ನೀವು ಒಪ್ಪಿದ್ದೀರಾ? ಸದಸತ್ ಈ ಪದಾರ್ಥ ಸದಸತ್ತಲ್ಲ. ಯಾಕೆ? ಒಂದೇ ವಸ್ತುವಿನಲ್ಲಿ ಸತ್ವ ಅಸತ್ವ ಎಂಬತಕ್ಕಂಥದ್ದು ಬರಲ್ಲ. ಆದರೆ ಸದಸದ್ವಿಲಕ್ಷಣತ್ವ ಬರುತ್ತೆ. ಯಾಕೆ ಅಂತಂದರೆ ಈ ವಸ್ತು ತೋರ್ತಾ ಇದೆ, ಆದ್ದರಿಂದಾಗಿ ಇದು ಅಸತ್ತಲ್ಲ, ಅಸದ್ವಿಲಕ್ಷಣ ಬಂತು ಅಲ್ವಾ? ಈ ವಸ್ತು ತೋರ್ತಾ ಇದೆ. ಹಾಂ ಹಾಂ ಹಾಂ
ಸತ್ತು ಅಂತ ಅರ್ಥ ಅಲ್ಲ, ಅಸತ್ ಅಲ್ಲ ಇದು ಅಷ್ಟೇ. ಸತ್ತು ಅಂತ ಹೇಳಲಿಕ್ಕೆ ಬರಲ್ಲ, ಸತ್ತು ಅಲ್ಲ. ಸತ್ಯ ಯಾಕಲ್ಲ ಅಂತಂದರೆ ಬಾಧ ಇದೆ. ಯಾವಾಗ ವೇದಾಂತಜನ್ಯ ನಿಷ್ಪ್ರಕಾರಕ ಬ್ರಹ್ಮಜ್ಞಾನ ಬಂತೋ ಅವಾಗ ಇದಿಲ್ಲ ಅಂತ ಆಗುತ್ತೆ. ಇದಿಲ್ಲ ಅಂತ ಆಗುತ್ತೆ. ಅದು ಎರಡನೇ ಅಲ್ಲ, ಇದು ಸತ್ತಾಗಲಿ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅಲ್ಲ, ಇದು ಬಾಧ್ಯವಾಗುತ್ತೆ. ಯಾವುದು ಬಾಧಿತವಾಗುತ್ತೋ ಅದು ಸತ್ಯ ಆಗಲ್ಲ. ಅವರು ಇದು ಬ್ರಹ್ಮಜ್ಞಾನ ಬಂದಾಗ ಇಲ್ಲ ಅಂತ ಆಗುತ್ತೆ. ಹಾಗಾದ್ರೆ ಇದು ಬಾಧ್ಯ, ಇದು ಸತ್ತಲ್ಲ. ಆದ್ದರಿಂದ ಇದನ್ನು ತೋರ್ತಾ ಇದೆ ಅಸತ್ತು ಅಂತ ಹೇಳಲಿಕ್ಕೆ ಬರಲ್ಲ. ಇದಕ್ಕೆ ಬಾಧ ಇದೆ, ಅದರಿಂದಾಗಿ ಸತ್ಯ ಅಂತ ಹೇಳಲಿಕ್ಕೆ ಬರಲ್ಲ. ಅಂದೇನು ಹೇಳಬೇಕಿದು? ಸಸದ್ವಿಲಕ್ಷಣ. ಜಗತ್ತೆಲ್ಲವೂ ಕೂಡ ಸಸದ್ವಿಲಕ್ಷಣ ಅಂತ ಅವರ ಅಭಿಪ್ರಾಯ ಇದೆ. ಸಸದ್ವಿಲಕ್ಷಣವೇ ಯಾವುದೋ ಅದೇ ವ್ಯಾವಹಾರಿಕ ಸತ್. ಸಸದ್ವೈಲಕ್ಷಣ್ಯಂ ಮಿಥ್ಯಾತ್ವಂ ವ್ಯಾವಹಾರಿಕ ಸತ್ಯಂ ಅಂತಲೇ ಅರ್ಥ. ಯಾವುದು ಮಿಥ್ಯಾವಾದ ವ್ಯಾವಹಾರಿಕ ಸತ್ಯ ಅಂತ ಅರ್ಥ. ಸಸದ್ವಿಲಕ್ಷಣ. ಅಜ್ಞಾನವೂ ಸಸದ್ವಿಲಕ್ಷಣ. ಅದಕ್ಕೆ ಅಜ್ಞಾನ ಇದೆಯಲ್ಲ ಅದು ಸಸದ್ವಿಲಕ್ಷಣ. ಅಜ್ಞಾನ ನಿವೃತ್ತಿ ಸಸದ್ವಿಲಕ್ಷಣ ವಿಲಕ್ಷಣ. ಅಜ್ಞಾನವೂ ಕೂಡ ಅದು ಅಜ್ಞಾನ ಎಂಬತಕ್ಕಂಥದ್ದು ಬ್ರಹ್ಮಜ್ಞಾನ ಬಾಧ್ಯ ಅಂದರೆ ಸತ್ಯ ಅಲ್ಲ, ಸದ್ವಿಲಕ್ಷಣ ಆಯಿತು. ಅಜ್ಞಾನದಿಂದ ಎಲ್ಲ ಕಾರ್ಯ ಆಗ್ತಾ ಇದೆ, ಅಜ್ಞಾನದಿಂದ ಇದೆಲ್ಲ ಜಗತ್ತೆಲ್ಲವೂ ಕೂಡ ಉತ್ಪತ್ತಿ ಆದದ್ದು ಅಂದರೆ ಅಸತ್ತಲ್ಲ, ಅಂದರೆ ಸಸದ್ವಿಲಕ್ಷಣ ಅಜ್ಞಾನ. ಅದರ ನಿವೃತ್ತಿ, ಅಜ್ಞಾನದ ನಿವೃತ್ತಿ ಅದು ಸಸದ್ವಿಲಕ್ಷಣ ಆಗಲ್ಲ. ಹೇಳಿದ್ನಲ್ಲ, ಅಭಾವ ಮತ್ತು ಪ್ರತಿಯೋಗಿಗಳಿಗೆ ಸಮಾನ ಸ್ವರೂಪ ಇಲ್ಲ. ಆದ್ದರಿಂದ ಅಜ್ಞಾನ ನಿವೃತ್ತಿ ಸಸದ್ವಿಲಕ್ಷಣ ಆಗಲ್ಲ. ಸಸದ್ವಿಲಕ್ಷಣ ವಿಲಕ್ಷಣ. ಅಜ್ಞಾನ ನಿವೃತ್ತಿ, ಅಜ್ಞಾನ ಹೋಯ್ತು, ನಾಶ ಆಯಿತು, ಅಜ್ಞಾನ ಧ್ವಂಸ. ಬ್ರಹ್ಮಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗುತ್ತಲ್ಲ, ಅಹಂ ಬ್ರಹ್ಮಾಸ್ಮಿ ಅಂತ ಸಾಕ್ಷಾತ್ಕಾರ ಆದಾಗ ಅಜ್ಞಾನ ನಿವೃತ್ತಿ ಆಗುತ್ತೆ, ಸಂಸಾರ ನಿವೃತ್ತಿ ಆಗುತ್ತೆ. ಬ್ರಹ್ಮಜ್ಞಾನವನ್ನೇ ಹೌದು ಬಾಧಕ ಜ್ಞಾನ, ಬ್ರಹ್ಮಜ್ಞಾನ ಹೌದು ಹೌದು ಬಾಧಕ ಜ್ಞಾನ. ಅದು ಬ್ರಹ್ಮಜ್ಞಾನ ಬಂದಾಗ ಈ ಅಜ್ಞಾನ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ. ಅದನ್ನೇನಂತ ಹೇಳಬೇಕು? ಸತ್ತು ಅಂತ ಹೇಳ್ತಿರೋ, ಅಸತ್ ಅಂತ ಹೇಳಿರೋ, ಸಸತ್ ಅಂತ ಸಸದ್ವಿಲಕ್ಷಣ ಅಂತ ಹೇಳ್ತಿರೋ? ಸಸದ್ವಿಲಕ್ಷಣ ವಿಲಕ್ಷಣ. ಸಸದ್ವಿಲಕ್ಷಣಕ್ಕೆ ಸಸದ್ವಿಲಕ್ಷಣವಾದ ಅಜ್ಞಾನ ನಿವೃತ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಅಲ್ಲ, ಅದೇ ಇರೋದೇ ಎರಡು, ಒಂದು ಸತು ಒಂದು ಅಸತು, ಎರಡೇ ಇರೋದು ಅಷ್ಟೇ. ಮತ್ತು ಸಹಸದ್ವಿಲಕ್ಷಣ ಎಂಬತಕ್ಕಂಥದ್ದು ಇಲ್ಲ, ಸಹಸದ್ವಿಲಕ್ಷಣ ವಿಲಕ್ಷಣ ಎಂಬತಕ್ಕಂಥದ್ದು ಆಚಾರ್ಯ ಹೇಳ್ತಾರೆ. ಗಂಧರ್ವ ನಗರಾಂತರ್ಗತ ಭವನವತು ಅಂತ. ಆಕಾಶದಲ್ಲಿ ಕಾಣುವಂತಹ ಗಂಧರ್ವ ನಗರವೇ ಇಲ್ಲ. ಆ ಗಂಧರ್ವ ನಗರದಲ್ಲಿ ಇರತಕ್ಕಂತಹ ಒಂದು ಮನೆ ಅದು ಹೇಗಿಲ್ಲವೋ ಹಾಗೆ ಈ ವಿಲಕ್ಷಣ ಎಂಬತಕ್ಕಂಥದ್ದು ಕೂಡ ಹಾಗೆ. ಸಹಸದ್ವಿಲಕ್ಷಣ ವಿಲಕ್ಷಣ ಎಂಬತಕ್ಕಂಥದ್ದು. ಅದರಿಂದ ಅಸ್ಯಾಪಿ ಅಭಾವಸ್ಯ ಅಸ್ತಿತ್ವ ಸಂಭವಾತ್. ಈ ರೀತಿಯಾದ ಅಭಾವ ಎಂಬತಕ್ಕಂಥದ್ದು ಅದೇನಾಗಿದೆ ಏನೋ ಅಭಾವಾಧಿಕರಣತ್ವ ಅಭಾವ ಎಂಬತಕ್ಕಂಥದ್ದು ಅದು ಇದೆ ಅಂತ ಆಯಿತು. ಅಂದರೆ ಅಭಾವಾಧಿಕರಣತ್ವ, ಅಭಾವ ಅಲ್ಲ, ಅಭಾವಾಧಿಕರಣತ್ವ ಪರಮಾತ್ಮನಲ್ಲಿ ಬಂತು. ಅದರಿಂದಾಗಿ ಅಸಿದ್ಧಿ ಇಲ್ಲ. ಆಧಾರತ್ವಾಖ್ಯ ಭಾವಧರ್ಮಸತ್ವಸ್ಯಾಪಿ ಹೇತುಮತ್ವ ಅವಶ್ಯಕತ್ವಾತ್ ನಾ ಅನೈಕಾಂತ್ಯಂಚ ಇತಿ ಭಾವ. ಅಷ್ಟೇ ಅಲ್ಲ, ಅಲ್ಲಿ ಆಧಾರತ್ವ ಅಭಾವಾಶ್ರಯತ್ವ ಅಂತಿದೆಯಲ್ಲ, ಹಾಗಾದರೆ ಆಶ್ರಯತ್ವ ರೂಪವಾಗಿರ್ತಕ್ಕಂತಹ ಭಾವಧರ್ಮ ಎಂಬತಕ್ಕಂಥದ್ದು ಬಂತು. ಆದ್ದರಿಂದಾಗಿ ಅಲ್ಲಿ ಎಲ್ಲಿ ಅಭಾವಾಧಾರತ್ವ ಇದೆಯೋ ಅಲ್ಲಿ ಆಶ್ರಯತ್ವ ರೂಪ ಧರ್ಮ ಬಂತು. ಆದ್ದರಿಂದಾಗಿ ಅಭಾವಾಶ್ರಯತ್ವ ಇದ್ದಲ್ಲಿ ಆಶ್ರಯತ್ವ ಎಂಬತಕ್ಕಂಥ ಭಾವಧರ್ಮ ಬಂತು. ಆದ್ದರಿಂದಾಗಿ ಹೇತು ಇದೆ, ಸಾಧ್ಯ ಇಲ್ಲ ಅಂತ ವಿಚಾರ ಹೇಳಲಿಕ್ಕೂ ಬರೋದಿಲ್ಲ. ಅನೇಕಾಂತಿಕ ದೋಷವೂ ಕೂಡ ಇಲ್ಲ. ನಿತ್ಯತ್ವಂ ಧರ್ಮಶೂನ್ಯತ್ವಂ ಸ್ವರೂಪತ್ವಮಬಾಧ್ಯತಾಂ ಬ್ರಹ್ಮಣ್ಯಾನಂದರೂಪತ್ವಂ ಅನಾನಂದವಿರೋಧಿತಾಂ ಜ್ಞಾನರೂಪತ್ವಮಜ್ಞಾನ ಶೂನ್ಯತಾಂ ನಿತ್ಯಶುದ್ಧತಾಂ ಧರ್ಮಾನೇತಾನ್ ವಿಮುಕ್ತಾನಾಂ
ಅಪ್ಯವಶ್ಯಮಪೇಕ್ಷಿತಾನ್ ಕೋ ವಾ ನಿವಾರಯೇದ್ವಾದಿ ಶೂನ್ಯತ್ವಸ್ಯ ನಿವಾರಕಾನ್. ಮುಕ್ತರಿಗೆ ಅಪೇಕ್ಷಿತವಾದದ್ದು ಕೆಲವಿದೆ. ಆ ಮುಕ್ತರಿಗೆ ಅಪೇಕ್ಷಿತವಾಗಿರ್ತಕ್ಕಂಥದ್ದು ಯಾವುದೋ ಅದನ್ನು ಭಗವಂತನಲ್ಲಿಯೂ ಕೂಡ ಒಪ್ಪಬೇಕು. ಮುಕ್ತರಿಗೆ ಯಾವುದ್ಯಾವುದು ಬೇಕು ಅಂತಿದೆಯೋ ಅದನ್ನು ಕೊಡುವಂತಹ, ಮೋಕ್ಷವನ್ನು ಕೊಡ್ತಕ್ಕಂಥ ಪರಮಾತ್ಮನಲ್ಲಿ ಮುಕ್ತರಿಗೆ ಯಾವುದು ಬೇಕು ಅಂತಿದೆಯೋ ಅದೆಲ್ಲ ಭಗವಂತನಲ್ಲಿ ಇರಬೇಕು. ಆದ್ದರಿಂದ ಭಗವಂತನಲ್ಲಿಯೂ ಮುಕ್ತರಿಗೆ ಬೇಕಾಗಿರ್ತಕ್ಕಂತಹ ಧರ್ಮಗಳನ್ನು ನಾವು ಒಪ್ಪಬೇಕಾಗಿದೆ. ಆದ್ದರಿಂದಾಗಿ ಭಗವಂತನಲ್ಲಿ ಈ ಧರ್ಮಗಳಿಲ್ಲ. ಕೋವಾ ನಿವಾರಯೇದ್ವಾದಿ ಅಂತ ಈ ಧರ್ಮಗಳನ್ನು ಯಾರು ತಾನೇ ನಿವಾರಣೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ. ಮೋಕ್ಷವನ್ನು ಹೊಂದಿರತಕ್ಕಂತಹ ಜೀವರಿಗೆ ಬೇಕು. ಆ ಬೇಕು ಅಂತಾದಮೇಲೆ ಅದು ಯಾರಲ್ಲಿರಬೇಕು? ಭಗವಂತನಲ್ಲಿರಬೇಕು. ಅವನು ತಾನೇ ಕೊಡೋನು. ನನ್ನಲ್ಲಿ ಹಣ ಇದ್ದರೆ ನಾನು ನಿಮಗೆ ಹಣವನ್ನು ಕೊಡಬಹುದು. ಹಾಗೆ ಭಗವಂತನಲ್ಲಿ ಈ ಎಲ್ಲ ಗುಣಗಳಿದ್ದರೆ, ಮುಂದೆ ಹೇಳ್ತಕ್ಕಂಥ ಗುಣಗಳಿದ್ದರೆ ಅದನ್ನು ಭಗವಂತ ಮುಕ್ತರಾದವರಿಗೆ ಕೊಡಬಹುದು. ಭಗವಂತನಲ್ಲೇ ಇಲ್ಲ ಅಂತ ಆಗಿಬಿಟ್ರೆ ಆವಾಗ ಅವನು ಮುಕ್ತರಾದ ಜೀವರಿಗೆ ಅದನ್ನೆಲ್ಲ ಕೊಡಲಿಕ್ಕೆ ಹೇಗೆ ಸಾಧ್ಯ? ಹಾಗಾದರೆ ಮುಕ್ತರಿಗೆ ಏನೇನೋ ಅಪೇಕ್ಷೆ ಇದೆಯೋ ಅದೆಲ್ಲವೂ ಕೂಡ ಭಗವಂತನಲ್ಲಿರಬೇಕು. ಆ ಭಗವಂತ ಆ ಗುಣವುಳ್ಳವನಾಗಿದ್ದಾನೆ ಅಂತಂದರೆ ಅವನು ಭಾವಧರ್ಮವುಳ್ಳವನೇ ಆಗಿದ್ದಾನೆ. ಅದರಿಂದ ಭಗವಂತನಲ್ಲಿ ಭಾವಧರ್ಮ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಈಗ ಹಿಂದೆ ಹೇಳಿದ್ದು ಮುಕ್ತತ್ವ. ಮುಕ್ತತ್ವ ರೂಪವಾದಂತಹ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಆವಾಗ ದೋಷ ಏನು ಅಂತ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ಮುಕ್ತತ್ವ ಎಂಬತಕ್ಕಂಥ ಧರ್ಮವನ್ನು ಒಪ್ಪಬೇಕು. ಒಪ್ಪಲಿಲ್ಲ ಅಂದರೆ ಏನು ಅದನ್ನು ಹೇಳ್ತಾ ಇದ್ದಾರೆ. ನಿತ್ಯತ್ವ. ಮುಕ್ತರಾದವರು ಏನು ಅಪೇಕ್ಷೆ ಪಡ್ತಾರೆ? ತಮ್ಮಲ್ಲಿ ಯಾವಾಗಲೂ ಮುಕ್ತತ್ವ ಇರಬೇಕು, ನಾವು ಹೀಗೇ ಇರಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಅಂದರೆ ನಿತ್ಯತ್ವ. ಆಮೇಲೆ ಧರ್ಮಶೂನ್ಯತ್ವ ಅಂತ. ಧರ್ಮ ಅಂತಂದರೆ ಪುಣ್ಯ ಪಾಪ. ಪುಣ್ಯದಿಂದ ಜೀವ ಸ್ವಲ್ಪ ಎತ್ತರಕ್ಕೆ ಹೋಗ್ತಾನೆ, ಪಾಪದಿಂದ ಕೆಳಗೆ ಬೀಳ್ತಾನೆ. ಹೀಗೆ ಮುಕ್ತರು ಏನು ಅಪೇಕ್ಷೆ ಪಡ್ತಾರೆ? ಸ್ವಲ್ಪ ಮೇಲಕ್ಕೆ ಹೋಗೋದು, ಕೆಳಗೆ ಬೀಳೋದು. ಇದಕ್ಕೆ ಕಾರಣವಾಗಿರ್ತಕ್ಕಂತಹ ಪುಣ್ಯ ಪಾಪಗಳು ತಮ್ಮಲ್ಲಿ ಬೇಡ ಅಂತ ಒಪ್ತಾರೆ. ಜೀವ ಸಂಸಾರಾವಸ್ಥೆಯಲ್ಲಿ ಪುಣ್ಯ ಪಾಪಗಳಿಗೆ ಅವನು ಆಶ್ರಯನಾಗಿದ್ದಾನೆ. ಆದ್ದರಿಂದ ಏನು ಬಂತು? ಅವನಲ್ಲಿ ಸ್ವಲ್ಪ ಸ್ವರ್ಗಕ್ಕೆ ಹೋಗೋದು, ಆಮೇಲೆ ನರಕಕ್ಕೆ ಹೋಗೋದು. ಈ ರೀತಿಯಾದಂತಹ ಈ ತ್ರಿದಿವ ನೆರೆಯ ಭೂ ಗೋಚರನಾಗಿರ್ತಾನವ. ಯಾವಾಗಲೂ ಸಂಸಾರ, ಸ್ವರ್ಗ, ನರಕ ಇವುಗಳಲ್ಲಿ ಸಂಚಾರ ಮಾಡಿದ್ದಾರೆ. ಅದು ಬೇಡ ಅಂತ ಮುಕ್ತರು ಬಯಸ್ತಾರೆ. ಅದರಿಂದ ಧರ್ಮಶೂನ್ಯತ್ವ. ಧರ್ಮಶೂನ್ಯತ್ವ ಅಂದರೆ ನಿರ್ಗುಣತ್ವ ಅಂತ ಅರ್ಥ ಅಲ್ಲ. ಪುಣ್ಯ ಪಾಪಾದಿ ಧರ್ಮಗಳು ಇಲ್ಲ ಅದನ್ನು ಮುಕ್ತರು ಬಯಸ್ತಾರೆ. ಸ್ವರೂಪತ್ವಂ ಅಂತ. ತಮಗೊಂದು ಆಕಾರ ಬೇಕು ಎಂಬುದಾಗಿ ಅದನ್ನು ಮುಕ್ತರು ಬಯಸ್ತಾರೆ. ಅಬಾಧ್ಯತಾಂ ಅಂತ. ಅವರಿಗೆ ಯಾವುದರಿಂದಲೂ ಕೂಡ ನಾಶ ಬರಬಾರ್ದು. ತಮಗೆ ಈಗ ಶರೀರಕ್ಕೆ ನಾಶ ಇದೆ, ಮುಕ್ತರಾದಾಗ ನಮಗೆ ಯಾವುದರಿಂದಲೂ ಕೂಡ ನಾಶ ಬರಬಾರ್ದು ಅನ್ನೋದನ್ನು ಮುಕ್ತರು ಬಯಸ್ತಾ ಇದ್ದಾರೆ. ಹಾಗೆ ಆನಂದ ರೂಪತ್ವಂ ಅಂತ. ತಾವು ಹೇಗಿರಬೇಕು? ಆನಂದ ರೂಪದಲ್ಲಿ ಇರಬೇಕು, ಆನಂದ ಸ್ವರೂಪಿಗಳಾಗಿರಬೇಕು. ದುಃಖ ನಮ್ಮ ಹತ್ರವೂ ಸುಳಿಬಾರದು ಅಂತ ಅವರ ಅಪೇಕ್ಷೆ ಪಡ್ತಾರೆ. ಅದಕ್ಕೆ ಹೇಳ್ತಾರೆ ಅನಾನಂದ ವಿರೋಧಿತಾಂ. ಅನಾನಂದ ದುಃಖದ ವಿರೋಧಿತ್ವ ಇರಬೇಕು. ದುಃಖ ತಮ್ಮ ಹತ್ರ ಸುಳಿಬಾರದು ಎಂಬತಕ್ಕಂಥದ್ದನ್ನು ಕೂಡ ಅವರು ಬಯಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಜ್ಞಾನರೂಪತ್ವಂ ಅಂತ. ಯಾವಾಗಲೂ ನಾವು ಜ್ಞಾನ ಸ್ವರೂಪರಾಗಿರಬೇಕು ಎಂಬತಕ್ಕಂಥದ್ದು. ಅಷ್ಟೇ ಅಲ್ಲ, ಅಜ್ಞಾನ ಶೂನ್ಯತ. ಜ್ಞಾನರೂಪ ಅಷ್ಟೇ ಅಲ್ಲ, ಅಜ್ಞಾನ ಇರಬಾರ್ದು. ಅಜ್ಞಾನದ ರಾಹಿತ್ಯವನ್ನು ಕೂಡ ಅವರು ಬಯಸ್ತಾರೆ. ನಿತ್ಯ ಶುದ್ಧತಾಂ. ಯಾವಾಗಲೂ ಶುದ್ಧರಾಗಿರಬೇಕು ಇತ್ಯಾದಿ ಧರ್ಮಗಳನ್ನು ಇದೆಲ್ಲ ಮುಕ್ತರು ಬಯಸ್ತಾ ಇದ್ದಾರೆ. ಈ ಧರ್ಮಗಳನ್ನು ಪರಮಾತ್ಮನಿಗೆ ಇದೆಲ್ಲ ಏನಿದೆ? ಶೂನ್ಯತ್ವಸ್ಯ ನಿವಾರಕ. ಈ ಎಲ್ಲ ಧರ್ಮ ಇದೆ ಅಂತಾದರೆ ಶೂನ್ಯತ್ವ ಒಪ್ಪಲಿಕ್ಕೆ ಬರುತ್ತಾ? ಇಲ್ಲ. ಅದರಿಂದ ಇಂತಹ ಧರ್ಮರಾಹಿತ್ಯವನ್ನು ದೂರ ಮಾಡತಕ್ಕಂತಹ ಈ ಎಲ್ಲ ಧರ್ಮಗಳನ್ನು ಯಾವ ವಾದಿ ಇಲ್ಲ ಅಂತ ಮಾಡಲಿಕ್ಕೆ ಸಾಧ್ಯ? ಅಂದರೆ ಭಗವಂತನಲ್ಲಿ ಈ ಎಲ್ಲ ಧರ್ಮಗಳು ಇದೆ. ಯಾಕೆ? ಇದು ಮುಕ್ತರಾದವರಿಗೆ ಅಪೇಕ್ಷಿತವಾದದ್ದು. ಭಗವಂತ ಮುಕ್ತ ಹೌದಲ್ವೋ? ಮೋಕ್ಷ ಅಂದರೆ
ಜೀವರು ಏನು ಅಪೇಕ್ಷೆ ಪಡ್ತಾರೆ? ಈ ಎಲ್ಲ ಧರ್ಮಗಳಿರೋದ್ರಿಂದ ನಾನು ಮುಕ್ತನಾಗ್ತೇನೆ ಅಂತ. ಇದ್ಯಾವುದು ಧರ್ಮ ಇಲ್ಲ ಅಂದರೆ ಸಂಸಾರದಲ್ಲೇ ಇರ್ತೇನೆ ಅಂತಾನೆ. ಯಾಕೆ ಮನುಷ್ಯ ಏನು ಹೇಳ್ತಾನೆ? ನಥಿಂಗ್ ಈಸ್ ಏನು ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಲ್ವಾ? ಹಾಗಾದರೆ ಏನೂ ಇಲ್ಲ ಅನ್ನೋದಕ್ಕಿಂತ ಸ್ವಲ್ಪ ಇದ್ರೂ ಪರವಾಗಿಲ್ಲ. ಮುಕ್ತಾವಸ್ಥೆಯಲ್ಲಿ ಇದೆಲ್ಲ ಏನೂ ಇಲ್ಲ ಅಂತಂದರೆ ಈಗ ಸ್ವಲ್ಪನಾರು ಇದೆಯಲ್ಲ, ಹಾಗಾದ್ರೆ ಇಲ್ಲೇ ಇರೋಣ ಅಂತಾನೆ. ಆದ್ದರಿಂದ ಮುಕ್ತಾವಸ್ಥೆಯಲ್ಲಿ ಇದೆಲ್ಲ ಇದೆ, ಆದ್ದರಿಂದ ಮುಕ್ತಿ ಆಗಬೇಕು, ಮೋಕ್ಷ ಬೇಕು ಅಂತ ಬಯಸ್ತಾನೆ. ಹಾಗಾದರೆ ಪರಮಾತ್ಮ ಏನಾಗಿದ್ದಾನೆ? ನಿತ್ಯ ಮುಕ್ತ. ಹಾಗಾದರೆ ಪರಮಾತ್ಮನಲ್ಲಿ ಇದೆಲ್ಲವೂ ಕೂಡ ಏನಾಗಿದೆ? ನಿತ್ಯವಾಗಿದೆ. ಆದ್ದರಿಂದ ಮುಕ್ತನಾದ ಪರಮಾತ್ಮನಲ್ಲಿ ಈ ಧರ್ಮಗಳನ್ನು ಇಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಈ ಧರ್ಮಗಳು ಇರಲೇಬೇಕು. ವಿಮುಕ್ತಾನಾಂ, ಮೋಕ್ಷವನ್ನು ಹೊಂದಿದವರಿಗೆ ಅಪೇಕ್ಷಿತವಾದಂತಹ ಶೂನ್ಯತ್ವಸ್ಯ, ಇಲ್ಲ ಎಂಬತಕ್ಕಂಥದ್ದನ್ನು ನಿವಾರಕಾನ್, ನಿವಾರಣೆ ಮಾಡ್ತಕ್ಕಂತಹ ನಿತ್ಯತ್ವವನ್ನು, ಧರ್ಮಶೂನ್ಯತ್ವಂ, ಪುಣ್ಯಪಾಪಾದಿಗಳ ಅಭಾವವನ್ನು, ಸ್ವರೂಪತ್ವಂ, ಆಕಾರ ಇರುವಿಕೆಯನ್ನು, ಅಬಾಧ್ಯತಾಂ, ನಾಶ ಇಲ್ಲದೇ ಇರುವಿಕೆಯನ್ನು, ಆನಂದರೂಪತ್ವಂ, ಆನಂದ ಸ್ವರೂಪವನ್ನು, ಅನಾನಂದ ವಿರೋಧಿತಾಂ, ದುಃಖ ವಿರೋಧಿತ್ವವನ್ನು, ಜ್ಞಾನರೂಪತ್ವಂ, ಜ್ಞಾನಸ್ವರೂಪತ್ವವನ್ನು, ಅಜ್ಞಾನ ಶೂನ್ಯತಾಂ, ಅಜ್ಞಾನರಾಹಿತ್ಯವನ್ನು, ನಿತ್ಯಶುದ್ಧತಾಂ, ನಿತ್ಯಶುದ್ಧತ್ವವನ್ನು, ಬ್ರಹ್ಮಣಿ, ಪರಮಾತ್ಮನಲ್ಲಿ ಬ್ರಹ್ಮಣಿ, ಪರಮಾತ್ಮನಲ್ಲಿ ಏತಾನ್ ಧರ್ಮಾನ್, ಈ ಧರ್ಮಗಳನ್ನು ಕೋವಾದಿ, ಯಾವ ವಾದಿಯು ನಿವಾರಯೇತ್, ದೂರ ಮಾಡಲಿಕ್ಕೆ ಸಾಧ್ಯ? ಯಾಕೆ ಮುಕ್ತಾನ ಅಂತಾದರೆ ಈ ಧರ್ಮ ಇರಲೇಬೇಕು. ಭಗವಂತ ನಿತ್ಯ ಮುಕ್ತ, ಯಾವಾಗಲೂ ಈ ಧರ್ಮ ಇರಲೇಬೇಕು. ವಿಮುಕ್ತಾನ, ಮುಕ್ತರಾದವರಿಗೆ ಕೂಡ ಅಪೇಕ್ಷಿತವಾದಂತಹ ಶೂನ್ಯತ್ವಸ್ಯ ನಿವಾರಕಾನ್, ಶೂನ್ಯತ್ವವನ್ನು ದೂರ ಮಾಡತಕ್ಕಂತಹ ನಿತ್ಯತ್ವ ಧರ್ಮವನ್ನು, ಧರ್ಮಶೂನ್ಯತ್ವಂ, ಪುಣ್ಯಪಾಪಗಳ ಅಭಾವ ರೂಪವಾದ ಧರ್ಮವನ್ನು, ಸ್ವರೂಪತ್ವಂ, ಆಕಾರ ಉಳ್ಳ ಇರುವಿಕೆಯನ್ನು, ಅಬಾಧ್ಯತಾಂ, ನಾಶ ಇಲ್ಲದೆ ಇರುವಿಕೆಯನ್ನು, ಆನಂದರೂಪತ್ವಂ, ಆನಂದ ಸ್ವರೂಪವನ್ನು, ಅನಾನಂದ ವಿರೋಧಿತಾಂ, ದುಃಖರಾಹಿತ್ಯವನ್ನು, ದುಃಖ ವಿರೋಧಿತ್ವವನ್ನು, ಜ್ಞಾನರೂಪತ್ವಂ, ಜ್ಞಾನಸ್ವರೂಪವನ್ನು, ಅಜ್ಞಾನಶೂನ್ಯತಾಂ, ಅಜ್ಞಾನರಾಹಿತ್ಯವನ್ನು, ನಿತ್ಯಶುದ್ಧತಾಂ, ನಿತ್ಯ ಶುದ್ಧವಾಗಿರುವಿಕೆಯನ್ನು, ಏತಾನ್ ಧರ್ಮಾನ್, ಈ ಎಲ್ಲ ಧರ್ಮಗಳನ್ನು, ಬ್ರಹ್ಮಣಿ, ಭಗವಂತನಲ್ಲಿ, ಕೋವಾದಿ, ಯಾವ ವಾದಿಯು ನಿವಾರಯೇತ್, ನಿವಾರಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಮುಕ್ತರಲ್ಲೇ ಈ ಧರ್ಮ ಇರಬೇಕಾದರೆ ನಿತ್ಯ ಮುಕ್ತನಾದ ಭಗವಂತನಲ್ಲಿ ಈ ಧರ್ಮಗಳು ಇರಲೇಬೇಕು. ಅಧುನಾ ಸಾಧ್ಯಾನಂಗೀಕಾರೇ ಬಾಧಕಾನಿ ಆಹ. ನೀವು ಭಾವರೂಪವಾದ ಧರ್ಮ ಅದನ್ನು ಒಪ್ಪಲಿಲ್ಲ ಅಂತಾದರೆ, ಮುಕ್ತತ್ವ ಒಪ್ಪಿದ್ದೀರಾ, ಅದರಲ್ಲಿ ಅಭಾವಾಶ್ರಯತ್ವವನ್ನು ಒಪ್ಪಿದ್ದೀರಾ, ಭಾವರೂಪವಾದ ಧರ್ಮ ಒಪ್ಪಲಿಲ್ಲ ಅಂತಾದರೆ ಆವಾಗ ದೋಷ ಏನು ಅಂತ ಹೇಳ್ತಾ ಇದ್ದಾರೆ. ಸಾಧ್ಯವನ್ನು ಒಪ್ಪಲಿಲ್ಲ ಅಂತಾದರೆ ದೋಷ. ಅತ್ರ ಸರ್ವಧರ್ಮಶೂನ್ಯತ್ವಂ ಪರಸ್ಯ ಅಸ್ಮಾಕಂತೂ ಪುಣ್ಯಲಕ್ಷಣ ಧರ್ಮಶೂನ್ಯತ್ವಂ ಅಂತ. ಅವ್ರ ಮತ ಪ್ರಕಾರ ಬ್ರಹ್ಮನು ಮುಕ್ತ ಅಂತಾದರೆ ಅವನಲ್ಲಿ ಏನು ಒಪ್ಪಬೇಕು? ಧರ್ಮಶೂನ್ಯತ್ವ, ಅವರಲ್ಲಿ ಯಾವ ರೀತಿಯಾದ ಧರ್ಮವೂ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಮ್ಮತ ಪ್ರಕಾರ ಮುಕ್ತರಿಗೆ ಏನು ಬೇಕು? ಪುಣ್ಯಪಾಪಗಳ ರಾಹಿತ್ಯ ಅಂತಕ್ಕಂಥದ್ದು ಬೇಕು. ಅದರಿಂದ ಅತ್ರ ಸರ್ವಧರ್ಮಶೂನ್ಯತ್ವಂ ಪರಸ್ಯ, ಧರ್ಮಶೂನ್ಯತ್ವ ಅಂದರೆ ಧರ್ಮ ಅಂತಲೇ ಇಟ್ಕೊಳ್ಳಿ, ಪ್ರಸಿದ್ಧವಾದ ಅರ್ಥ. ಯಾವ ಧರ್ಮವೂ ಇಲ್ಲ ಅವ್ರು ಹೇಳ್ತಾರೆ, ಮುಕ್ತರಾದವರಿಗೆ ಯಾವ ಧರ್ಮವೂ ಇಲ್ಲ ಅಂತ. ನಾವೇನು ಹೇಳ್ತೇವೆ? ಪುಣ್ಯಪಾಪ ಧರ್ಮ ಇಲ್ಲ ಅಂತ ಹೇಳ್ತೇವೆ. ಶೂನ್ಯತ್ವಸ್ಯ ನಿವಾರಕಾನ್ ಇತ್ಯನೇನ ಉಕ್ತಧರ್ಮಾನಂಗೀಕಾರೇ ಶೂನ್ಯತ್ವಂ ಸ್ಯಾದಿತಿ ಸೂಚಯಿತು. ಈ ಧರ್ಮವನ್ನು ಒಪ್ಪಲಿಲ್ಲ ಅಂತಾದರೆ ಬ್ರಹ್ಮ ಏನಾದ? ಶೂನ್ಯ ಆದ. ನೀವೇನು ಹೇಳ್ತೀರಾ? ಬ್ರಹ್ಮ ಶೂನ್ಯ ವಿಲಕ್ಷಣ ಅಂತ ಹೇಳ್ತೀರ. ಬ್ರಹ್ಮನನ್ನು ಶೂನ್ಯವಾದಿಗಳು ಹೇಳುವ ಹಾಗೆ ನೀವು ಶೂನ್ಯ ಅಂತ ಹೇಳಲ್ಲ, ಬ್ರಹ್ಮನನ್ನು ಶೂನ್ಯ ವಿಲಕ್ಷಣ ಅಂತ ಹೇಳ್ತೀರ. ಶೂನ್ಯ ವಿಲಕ್ಷಣ ಅಂತಾದರೆ ಈ ಧರ್ಮಗಳನ್ನು ಒಪ್ಪಲೇಬೇಕು. ಒಪ್ಪಲಿಲ್ಲ ಅಂತಾದರೆ ನಿಮ್ಮ ಬ್ರಹ್ಮ ಶೂನ್ಯ, ಬೌದ್ಧರ ಶೂನ್ಯದಂತೆ ಆಗ್ತಾಯಿತ್ತು. ಹಾಗಾದರೆ ಶೂನ್ಯ ಆಗಬಾರ್ದು ಅಂತಾದರೆ ಈ ಧರ್ಮಗಳನ್ನು ಒಪ್ಪಬೇಕು. ಶೂನ್ಯ ವಿಲಕ್ಷಣ ಅಂತ ಹೇಳಲಿಕ್ಕೆ ಅವರು ಬ್ರಹ್ಮ ಆನಂದ ಜ್ಞಾನಾನಂದ ರೂಪಿ ಅಂತ ಹೇಳ್ತಾರೆ. ಹೌದು, ಜ್ಞಾನಾನಂದ ರೂಪಿ ಅಂದರೆ ಜ್ಞಾನವುಳ್ಳವನು ಅಂತ ಅರ್ಥ ಅಲ್ಲ.
ಆಯಿತಾ. ಪುನಃ ಅಲ್ಲಿ ಕೂಡ ಶೂನ್ಯತೆ ಎಂಬತಕ್ಕ ಬಂದೇ ಬರುತ್ತೆ ಅಂತ ನಾವು ಹೇಳ್ತೇವೆ. ಆನಂದವೂ ಇಲ್ಲ ಅವನಲ್ಲಿ. ಜ್ಞಾನ ಸ್ವರೂಪಿ ಅಂದರೆ ಅಜ್ಞಾನ ಅಲ್ಲ ಅಂತ ಅರ್ಥ. ಆನಂದ ರೂಪಿ ಅಂದರೆ ದುಃಖ ಇಲ್ಲ ಅಂತ ಅರ್ಥ. ಆದ್ದರಿಂದ ಶೂನ್ಯದಲ್ಲಿಯೂ ಕೂಡ ಏನಿಲ್ಲ, ಆನಂದ ಇದೆಯಲ್ಲ, ಅಲ್ಲಿಯೂ ಕೂಡ ಅಜ್ಞಾನ ಇಲ್ಲ, ಅಲ್ಲಿಯೂ ಕೂಡ ದುಃಖ ಇಲ್ಲ. ಹಾಗಾದರೆ ಶೂನ್ಯನೂ ಬ್ರಹ್ಮನೂ ಒಂದೇ ಆಯಿತು. ಶೂನ್ಯವಾದಿಗಳು ಶೂನ್ಯದಲ್ಲಿ ಅದನ್ನೇ ಹೇಳ್ತಾರೆ ಅವರು. ಅಲ್ಲಿ ಆನಂದ ಸ್ವರೂಪತ್ವ ಹೇಳಲ್ಲ. ಆನಂದ ಸ್ವರೂಪತ್ವ ಹೇಳಲ್ಲ ಅಂತಂದರೆ ಅವರು ಕೂಡ ಅಜ್ಞಾನ ಇಲ್ಲ ಅಂತ ಹೇಳ್ತಾರೆ. ನೀವು ಕೂಡ ಬ್ರಹ್ಮನಿಗೆ ಆನಂದ ರೂಪತ್ವನ ಹೇಳಿದ್ರು ಕೂಡ ಏನು ಹೇಳ್ತೀರಾ? ಆನಂದನೂ ಒಪ್ಪಲ್ಲ, ಅನಾನಂದ ಇಲ್ಲ ಅಂತ, ದುಃಖ ಇಲ್ಲ ಅಂತ ಹೇಳ್ತೀರಾ. ಶೂನ್ಯದಲ್ಲಿ ದುಃಖ ಇಲ್ಲ ಅಂತ ಅವ್ರು ಹೇಳ್ತಾರೆ. ಎರಡೂ ಒಂದೇ ಆಯ್ತಲ್ಲ. ಹಾಂ, ಆನಂದ ರೂಪತ್ವ ಬೇರೆ, ಅನಾನಂದ ವಿರೋಧಿತ್ವ. ಹಾಂ, ದುಃಖ ರಾಹಿತ್ಯ. ಹಾಂ, ಅದು ಪರಮಾತ್ಮನಲ್ಲಿ ಆನಂದ ಇಲ್ಲ ಅಂತ ಹೇಳಲ್ಲ. ಆನಂದ ಇಲ್ಲ, ಅಜ್ಞಾನ ಇಲ್ಲ ಅಂತ ಹೇಳಿ. ಹಾಂ, ಆನಂದ ಉಳ್ಳವನು ಅಂತ ಹೇಳಲ್ಲ, ದುಃಖ ಇಲ್ಲ. ಜ್ಞಾನ ಉಳ್ಳವನು ಅಂತ ಹೇಳಲ್ಲ, ಅಜ್ಞಾನ ಇಲ್ಲ. ವ್ಯಾವಹಾರಿಕಮಸ್ತೀತಿ ವ್ಯಾಹತೇರ್ಮೂಲಭೂರಿಯಂ ತ್ರಿಕಾಲನಾಸ್ತಿತಾಸೇತಿ ಹ್ಯಸ್ತಿತಾ ನಾಸ್ತಿತಾಪ್ಯಭೂತ್. ಅಲ್ಲ, ಬ್ರಹ್ಮನಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂತಹ ಧರ್ಮಗಳಿದೆ. ವ್ಯಾವಹಾರಿಕಂ ಅಸ್ತಿ, ವ್ಯಾವಹಾರಿಕವಾಗಿರ್ತಕ್ಕಂತಹ ಮುಕ್ತತ್ವ, ಆನಂದರೂಪತ್ವ, ಸಾಕಾರತ್ವ, ಧರ್ಮಶೂನ್ಯ, ಪುಣ್ಯಪಾಪರಾಹಿತ್ಯ, ಇದೆಲ್ಲವೂ ಕೂಡ ವ್ಯಾವಹಾರಿಕವಾಗಿರ್ತಕ್ಕಂಥದ್ದಿದೆ ಅಂತ ಹೇಳ್ತೇವೆ. ಅಂತಂದರೆ ವ್ಯಾವಹಾರಿಕವಾಗಿದೆ ಅಂತ ಹೇಳ್ತೀರ, ಇದು ವ್ಯಾಹತೇ ಮೂಲಭೂರಿಯಂ. ಈ ರೀತಿ ಹೇಳಿದ್ರೆ ಪರಸ್ಪರ ವಿರೋಧ ಬರುತ್ತೆ. ಕಿನ್ನಮ ವ್ಯಾವಹಾರಿಕತ್ವಂ ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವಂ. ತ್ರೈಕಾಲಿಕ ನಿಷೇಧ ಪ್ರತಿಯೋಗಿತ್ವ ಅಂದರೆ ಏನರ್ಥ? ಮೂರು ಕಾಲದಲ್ಲೂ ಇಲ್ಲ ಅಂತ ಅರ್ಥ. ವ್ಯಾವಹಾರಿಕ ಅಂತಂದರೆ ಮೂರು ಕಾಲದಲ್ಲಿ ಇಲ್ಲ ಅಂತ, ಅದು ಇದೆ ಅಂತ ಹೇಳ್ತೀರ. ವ್ಯಾವಹಾರಿಕ ಅಂದರೆ ಏನು ಅಂತ? ಮೂರು ಕಾಲದಲ್ಲಿ ಇಲ್ಲ ಅಂತ. ವ್ಯಾವಹಾರಿಕವಾದ ಧರ್ಮ ಇದೆ ಅಂತ ಹೇಳ್ತೀರ. ವ್ಯಾವಹಾರಿಕ ಅಂತ ಹೇಳಿದರೆ ಅಂದೇನೇ ಇಲ್ಲ ಅಂತ ಆಯಿತು. ಪುನಃ ಇದೆ ಅಂತ ಹೇಳಿದರೆ ಅವಾಗ ಅಸ್ತಿತ ನಾಸ್ತಿತಾಪ್ಯಭೂತ್ ಅಂತ. ಅವಾಗ ಅಸ್ತಿತ್ವ ಎಂಬತಕ್ಕಂಥದ್ದು ನಾಸ್ತಿತ್ವ ರೂಪವೇ ಆಯಿತು. ಅದರಿಂದ ಇಲ್ಲ ಅಂತಲೇ ಆಯಿತು. ಅದರಿಂದ ಏನಾಯಿತು? ನೀವು ವ್ಯಾವಹಾರಿಕವಾದ ಧರ್ಮ ಇದೆ ಅಂತ ಹೇಳ್ತೀರಾ ಅಂತಂದರೆ ಅವಾಗ ವ್ಯಾಹತೆ ಎಂಬತಕ್ಕಂಥದ್ದು ಬರುತ್ತೆ. ಅಂದರೆ ವ್ಯಾವಹಾರಿಕವಾದ ಧರ್ಮ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವ್ಯಾವಹಾರಿಕ ಧರ್ಮ ಅಂತಂದರೆ ಇಲ್ಲ ಅಂತಲೇ ಅರ್ಥ. ಆದ್ದರಿಂದ ನೀವು ವ್ಯಾವಹಾರಿಕವಾದದ್ದು ಇದೆ ಅಂತ ಹೇಳ್ತೀರಾ ಅಂದರೆ ವ್ಯಾವಹಾರಿಕ ಅಂದರೆ ಇಲ್ಲ ಅಂತಂತ, ಮತ್ತು ಇದೆ ಅಂತ ಹೇಳ್ತೀರಾ ಅಂತಂದರೆ ಇವಾಗ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ವ್ಯಾವಹಾರಿಕವಾಗಿರ್ತಕ್ಕಂತಹ ಧರ್ಮಗಳು ಅಸ್ತಿ ಇದೆ ಎಂಬುದಾಗಿ ಇಯಂ ಈ ಯಾವ ವಾಕ್ಯವು ವ್ಯಾಹತೇ ವಿರೋಧ ದೋಷಕ್ಕೆ ಮೂಲಭೂಹು ಜನ್ಮಭೂಮಿಯಾಗಿರ್ತಕ್ಕಂಥದ್ದು. ಸಾ ಆ ಯಾವ ವ್ಯಾವಹಾರಿಕತ್ವವು ಅದನ್ನೇನು ಹೇಳ್ತೀರಾ? ತ್ರಿಕಾಲ ನಾಸ್ತಿತ, ಮೂರು ಕಾಲದಲ್ಲಿಯೂ ಇಲ್ಲ ಎಂಬತಕ್ಕಂಥ ಸ್ವರೂಪವುಳ್ಳದ್ದಾಗಿದೆ. ಇತಿ ಈ ಕಾರಣದಿಂದ ಅಸ್ಥಿತ ಇರುವಿಕೆಯು ನಾಸ್ತಿತಾಪಿ ಅಭೂತ್, ಇಲ್ಲ ಅಂತಲೇ ಆಗುತ್ತದೆ. ವ್ಯಾವಹಾರಿಕವಾದಂತಹ ಭಾವಧರ್ಮವು ಅಸ್ತಿ ಇತಿ ಇದೆ ಅಂತ ಹೇಳ್ತಕ್ಕಂತಹ ಈ ಯಾವ ಈ ಮಾತಿದೆಯೋ ಅದು ವ್ಯಾಹತಿ ಎಂಬತಕ್ಕಂಥ ವಿರುದ್ಧ ಎಂಬತಕ್ಕಂಥ ದೋಷಕ್ಕೆ ಮೂಲಭೂಮಿಯಾಗಿದೆ. ಆ ವ್ಯಾವಹಾರಿಕತ್ವವು ತ್ರಿಕಾಲ ನಾಸ್ತಿತ, ಮೂರು ಕಾಲದಲ್ಲಿಯೂ ಇಲ್ಲ ಎಂಬುದಾಗಿ ತಾದೃಶ ಸ್ವರೂಪವುಳ್ಳದ್ದು. ಇತಿ ಈ ಕಾರಣದಿಂದ ಅಸ್ಥಿತ ಇರುವಿಕೆಯು ನಾಸ್ತಿತಾಪಿ ಅಭೂತ್, ಇಲ್ಲ ಅಂತಲೇ ಆಗುತ್ತದೆ. ಮುಕ್ತಪಕ್ಷೀಕರಣಾತ್ ತದ್ಗತಧರ್ಮಾಣಾಂ ಮುಕ್ತ್ಯವಸ್ಥಾಯಾಮ್ ಅಪಿ ಅವಶ್ಯಂ ಅಪೇಕ್ಷಿತಾನಾಂ ವ್ಯಾವಹಾರಿಕತ್ವ ಶಂಕೈವ ನೋದೇತಿ ಇತಿ ತತ್ವಂ ವೈಯಾತ್ಯಾತ್ ವದಂತಂ ಪ್ರತಿ ದ್ವೇಧಾ ವ್ಯಾಹತಿಮಾಹ ವ್ಯಾವಹಾರಿಕಮಿತಿ ಸಾ ವ್ಯಾವಹಾರಿಕತಾ. ಇಲ್ಲಿ ಪಕ್ಷ ಮಾಡಿರೋದು ಯಾವುದು? ಮುಕ್ತನನ್ನು ಪಕ್ಷ ಮಾಡಿರೋದು.
ಮುಕ್ತನನ್ನು ಪಕ್ಷ ಮಾಡಿರೋದರಿಂದಾಗಿ ಮುಕ್ತನಲ್ಲಿ ವ್ಯಾವಹಾರಿಕವಾದ ಧರ್ಮವೇ ಇಲ್ಲ. ಮುಕ್ತನಲ್ಲಿ ವ್ಯಾವಹಾರಿಕವಾದಂಥ ಧರ್ಮ ಇಲ್ಲವೇ ಇಲ್ಲ. ಆದ್ದರಿಂದ ಇಲ್ಲಿಗ ಅವ್ರು ಹೇಳಿದರು ವ್ಯಾವಹಾರಿಕಮಸ್ತಿ, ಒಂದು ದೋಷ ಹೇಳಿಗೆ ಬರುತ್ತೆ. ಮುಕ್ತನಾಗಿದ್ದಾನೆ, ಆದ್ದರಿಂದ ಅವನಲ್ಲಿ ವ್ಯಾವಹಾರಿಕವಾಗಿರ್ತಕ್ಕಂಥ ಧರ್ಮ ಇಲ್ಲವೇ ಇಲ್ಲ, ವ್ಯಾವಹಾರಿಕವಾದ ಧರ್ಮ ಇದೆ ಎಂಬತಕ್ಕಂಥ ಶಂಕೆ ಅದು ಕೂಡೋದೇ ಇಲ್ಲ ಅಂತ ದೋಷವನ್ನು ಹೇಳಲಿಕ್ಕೆ ಬಂದೇ ಬರುತ್ತೆ. ಅದನ್ನು ಹೇಳಲಿಲ್ಲ ಇಲ್ಲಿ, ಅದನ್ನು ಬಿಟ್ಟು ಬೇರೆ ದೋಷವನ್ನು ಹೇಳ್ತಾ ಇದ್ದಾರೆ. ಮುಕ್ತ ಪಕ್ಷೀಕರಣಾತ್, ಮುಕ್ತನನ್ನು ಪಕ್ಷವನ್ನು ಮಾಡಿರೋದ್ರಿಂದ ತದ್ಗತ ಧರ್ಮಾಣ ಮುಕ್ತ್ಯವಸ್ಥಾಯಾಮಪಿ ಅವಶ್ಯಂ ಅಪೇಕ್ಷಿತಾನಾಂ, ಮುಕ್ತ್ಯವಸ್ಥೆಯಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಯಾವ ಧರ್ಮ ಇದೆಯಲ್ಲ ಅದಕ್ಕೆ ವ್ಯಾವಹಾರಿಕತ್ವ ಶಂಕೆಯವ ನೋದೇತಿ, ಅದನ್ನು ವ್ಯಾವಹಾರಿಕ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ ಮುಕ್ತ ಅಂತ ಹೇಳಿದ ಮೇಲೆ ಅಲ್ಲಿರುವ ಧರ್ಮ ಅಪೇಕ್ಷಿತವಾದ ಧರ್ಮ, ಅದು ವ್ಯಾವಹಾರಿಕ ಆಗಲಿ ಸಾಧ್ಯವೇ ಇಲ್ಲ. ಅದರಿಂದಾಗಿ ಈ ಶಂಕೆಯೇ ಬರಲ್ಲ ಅಂತ ದೋಷವನ್ನು ಹೇಳಬಹುದು. ಇದು ತತ್ವ. ಆದರೆ ವೈಯಾತ್ಯಾತ್, ಆದರೂ ಕೂಡ ನೀವು ವಿರುದ್ಧವಾಗಿ ಏನಾದರೂ ಮುಕ್ತನಲ್ಲಿಯೂ ಕೂಡ ವ್ಯಾವಹಾರಿಕವಾದಂಥ ಧರ್ಮ ಇದೆ ಅಂತ ಹೇಳ್ತೀರಾ ಅಂತಾದರೆ ಅದಕ್ಕೆ ಹೇಳ್ತಾರೆ ವೈಯಾತ್ಯಾತ್ ವದಂತಂ ಪ್ರತಿ. ಯಾರು ವಿರುದ್ಧವಾಗಿ ಮುಕ್ತಿನಲ್ಲಿ ವ್ಯಾವಹಾರಿಕವಾದ ಧರ್ಮ ಇದೆ ಅಂತ ಹೇಳ್ತಾನೋ ಅವನಿಗೆ ಹೇಳ್ತಾರೆ ದ್ವೇಧ ವ್ಯಾಹತಿ ಮಹಾ, ಎರಡು ರೀತಿಯಲ್ಲಿ ವ್ಯಾಹತಿಯನ್ನು ಹೇಳ್ತಾ ಇದ್ದಾರೆ ಅಂತ. ಅಂದರೆ ಅಲ್ಲಿ ಸಾ ಅಂತಿದೆ, ತ್ರಿಕಾಲ ನಾಸ್ತಿತ ಸೇತಿ ಅಂತೆ, ಸಾ ಅಂತಿದೆ, ಅದಕ್ಕೇನರ್ಥ ವ್ಯಾವಹಾರಿಕತಾ ಅಂತ ಅರ್ಥ. ಆ ವ್ಯಾವಹಾರಿಕತಾ ಅಂದ್ರೇನರ್ಥ ತ್ರಿಕಾಲ ನಾಸ್ತಿತ, ಮೂರು ಕಾಲದಲ್ಲಿ ಇಲ್ಲ ಅಂತ. ಇಲ್ಲ ಎಂಬತಕ್ಕಂಥದ್ದು ನೀವು ಇದೆ ಅಂತಂದರೆ ಅದು ಇಲ್ಲ ಅಂತಲೇ ಆಗುತ್ತೆ. ಒಂದಾಯ್ತೀಗ ಆಯಿತಾ. ವ್ಯಾವಹಾರಿಕ ಅಂತ ಹೇಳಿದ್ರಿ, ವ್ಯಾವಹಾರಿಕ ಅಂದರೆ ಇಲ್ಲ ಅಂತ ಹೇಳೋದು, ಅಸ್ತಿ ಅಂತ ಹೇಳ್ತೀರಾ, ವ್ಯಾವಹಾರಿಕ ಧರ್ಮ ಇದೆ ಅಂತ ಅಂದರೆ ವಿರೋಧ ಬಂತು, ವ್ಯಾಹತಿ ಬಂತು. ಮುಂದಿಂದ ಹೇಳ್ತಾರೆ ಮುಕ್ತತ್ವ ವ್ಯಾಹತಿಶ್ಚ ಸ್ಯಾತ್ ವ್ಯಾವಹಾರಿಕ ಸಂಗಮೇ ಮುಕ್ತಾದಿ ಸ್ಯಾತ್ ಮುಕ್ತತಾದಿ ನೇತಿ ಚ ವ್ಯಾಹತೇರ್ಗ್ರಹಂ. ಒಂದು ವೇಳೆ ವ್ಯಾವಹಾರಿಕವಾದಂಥ ಧರ್ಮವನ್ನು ಒಪ್ತೀರಾ ಅಂತಾದರೆ ಆವಾಗ ಮುಕ್ತತ್ವವೇ ಬರಲ್ಲ. ಎಲ್ಲಿ ವ್ಯಾವಹಾರಿಕ ಧರ್ಮ ಇರುತ್ತೋ ಸಂಸಾರಾವಸ್ಥೆಯಲ್ಲಿ ಮುಕ್ತತ್ವ ಇದೆಯಾ? ಇಲ್ಲ. ಈಗ ನೀವು ಆ ಮುಕ್ತನಲ್ಲಿ ವ್ಯಾವಹಾರಿಕ ಧರ್ಮವನ್ನು ಒಪ್ತಾ ಇದ್ದೀರಾ, ವ್ಯಾವಹಾರಿಕ ಧರ್ಮವನ್ನು ಒಪ್ಪಿದರೆ ಆವಾಗ ಮುಕ್ತತ್ವ ಬರೋದಿಲ್ಲ. ಹಿಂದೆ ಹೇಳಿದ್ದು ವ್ಯಾವಹಾರಿಕ ಧರ್ಮ ಅಂದರೆ ಇಲ್ಲ ಅಂತ ಅರ್ಥ, ಅದು ಇದೆ ಅಂತ ಹೇಳ್ತೀರಾ ಅಂತಂದರೆ ವ್ಯಾಹತಿಯನ್ನು ಹೇಳಿದ್ದು. ಇವಾಗ ಅವನು ಮುಕ್ತ ಅಂತ ಹೇಳ್ತಾ ಇದ್ದೀರಾ, ಮುಕ್ತ ಅಂತ ಹೇಳಿದ ಮೇಲೆ ಅವನಲ್ಲಿ ವ್ಯಾವಹಾರಿಕ ಧರ್ಮ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯ. ಮುಕ್ತತ್ವ ವ್ಯಾಹತಿ ಸ್ಯಾತ್ ವ್ಯಾವಹಾರಿಕ ಸಂಗಮೆ, ವ್ಯಾವಹಾರಿಕವಾದಂತಹ ಧರ್ಮವನ್ನು ನೀವು ಒಪ್ತೀರಾ ಅಂತಾದರೆ ಅಲ್ಲಿ ಮುಕ್ತತ್ವ ಎಂಬತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ ಅಂತ. ಈಗ ಅವನು ಮುಕ್ತನಾಗಲಿ, ಅವನಲ್ಲಿ ಮುಕ್ತತ್ವ ಎಂಬತಕ್ಕಂಥದ್ದು ಬೇಡ ಅಂತ. ವ್ಯಾವಹಾರಿಕ ಧರ್ಮ ಇದೆ ಅಂತ ಹೇಳ್ತೀರಾ, ಹಾಗಾದರೆ ಅವನಲ್ಲಿ ಮುಕ್ತ ಏನು ಅವನು ಮುಕ್ತ, ಅಲ್ಲಿ ಮುಕ್ತತ್ವ ಬೇಡ ಅಂತ ಹೇಳದಂತೆ ಆಯಿತು. ಮುಕ್ತನಾಗಲಿ ಮುಕ್ತತ್ವ ಬೇಡ, ಮುಕ್ತತ್ವ ಬೇಡ ಅಂದ್ರೇನು? ಈ ಧರ್ಮಗಳು ಬೇಡ ಅಂತ ಹೇಳಿದಂತೆ ಆಯಿತು. ಈ ಧರ್ಮಗಳನ್ನ ಒಪ್ಪಲಿಲ್ಲ ಅಂತಾದರೆ ಮುಕ್ತತ್ವ ಮಸ್ತು ಅಲ್ಲ, ಮುಕ್ತನಾಗಿರಲಿ ಅವನು, ಅವನಲ್ಲಿ ಮುಕ್ತತ್ವ ಬೇಡ ಅಂತ ಹೇಳದಂತೆ ಆಯಿತು. ಮುಕ್ತತ್ವ ಅಂತಂದರೆ ಈ ಧರ್ಮಗಳ ಇರುವಿಕೆ, ಹಿಂದೆ ಹೇಳಿದಂಥ ನಿತ್ಯತ್ವ, ಆನಂದ ರೂಪತ್ವ, ಜ್ಞಾನ ಸ್ವರೂಪತ್ವ, ಇದೆಲ್ಲ ಮುಕ್ತತ್ವ, ಇದೆಲ್ಲ ಮುಕ್ತತ್ವ. ಇದು ಬೇಡ ಅಂತ ಹೇಳಿದಂತೆ. ಅವನು ಮುಕ್ತನಾಗಲಿ, ಅವನಲ್ಲಿ ಏನು ಬೇಡ? ಮುಕ್ತತ್ವ ಬೇಡ ಅಂತ ಹೇಳಿದಂತೆ. ಇದು ವ್ಯಾಹತಿ. ಧರ್ಮ ಹೌದು, ಇದು ಘಟ, ಮುಂದೆ ಹೇಳ್ತಾರದು, ಇದು ಘಟ, ಇದರಲ್ಲಿ ಘಟತ್ವ ಬೇಡ. ಇದು ಪುಸ್ತಕ, ಪುಸ್ತಕತ್ವ ಬೇಡ. ಹಾಂ, ಅದು ವಿರುದ್ಧ, ಅದು ವ್ಯಾಹತ. ಹಾಗೆ ಇಲ್ಲೂ ಕೂಡ ಇವನು ಮುಕ್ತನಾಗಲಿ, ಇವನಲ್ಲಿ ಮುಕ್ತತ್ವ ಬೇಡ. ಮುಕ್ತತ್ವ ಅಂದ್ರೇನು? ನಿತ್ಯತ್ವ, ಆನಂದತ್ವ, ಜ್ಞಾನತ್ವ, ಇದೆಲ್ಲವೂ ಕೂಡ ಮುಕ್ತತ್ವ, ಅದು ಬೇಡ ಅಂತ ಹೇಳ್ತಾರೆ. ಹಾಂ, ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಹೇಳಿದ್ರೆ ವ್ಯಾಹತಿ ದೋಷ ಬರುತ್ತೆ. ಈಗ ಅನುಮಾನ ಬೇರೆ ಬೇರೆ ತಾನೆ. ಇವಾಗ ಮುಕ್ತತ್ವ ಹೇತುವಿನಿಂದ ಭಾವಧರ್ಮವನ್ನು ಸಾಧನೆ ಮಾಡ್ತಾರೆ. ಅದೇ ನೀವು ಹಿಂದೆ ಭಾವಧರ್ಮ ಒಪ್ಪಬೇಕು ಅಂತ ಅಷ್ಟೇ ಹೇಳಿದ್ದು, ಇವಾಗ ಅನುಮಾನದಿಂದ ಸಾಧನೆ ಮಾಡ್ತಾ ಇರ್ಬೋದು. ಅನುಮಾನದಲ್ಲಿ ಈ ರೀತಿಯಾದಂಥ ಹೇತುವನ್ನು ಒಪ್ಪಿದಾಗ
ಭಾವಧರ್ಮ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅವಾಗ ವ್ಯಾಹತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ವ್ಯಾವಹಾರಿಕ ಸಂಗಮೆ, ಮುಕ್ತನಾದವನಲ್ಲಿ ವ್ಯಾವಹಾರಿಕ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮುಕ್ತತ್ವ ವ್ಯಾಹತಿ, ಮುಕ್ತತ್ವ ಎಂಬ ವಿರೋಧ ಎಂಬತಕ್ಕಂಥದ್ದು ಸ್ಯಾತ್ ಆಗುತ್ತದೆ. ಯಾಕೆ ವ್ಯಾವಹಾರಿಕ ಧರ್ಮವನ್ನು ಒಪ್ಪಿದರೆ ಅವನು ಮುಕ್ತ ಅಂತ ಹೇಳ್ತೀರ, ಆದರೆ ವ್ಯಾವಹಾರಿಕ ಧರ್ಮವುಳ್ಳವನು ಅಂತ ಹೇಳ್ತೀರ, ಅದು ಒಂದು ರೀತಿಯಾದ ವ್ಯಾಹತಿ ಎಂಬತಕ್ಕಂಥದ್ದು ಬಂತು. ಇನ್ನು ಮುಕ್ತಾದಿಹಿ, ಮುಕ್ತನೇ ಮೊದಲಾಗಿರ್ತಕ್ಕಂಥವರು ಸ್ಯಾತ್ ಅವರು ಇರಲಿ, ಮುಕ್ತತ್ವಾದಿಹಿ ಮುಕ್ತತ್ವ ಎಂಬತಕ್ಕಂಥದ್ದು ನ ಬೇಡ ಇತಿ ಈ ರೀತಿಯಲ್ಲಿ ಹೇಳಿದರೆ ವ್ಯಾಹತೆ ಗೃಹಂ, ಇದು ವಿರೋಧಕ್ಕೆ ಅವಕಾಶವಾಗುತ್ತದೆ. ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಅಂದರೆ ಅವನಲ್ಲಿ ವ್ಯಾವಹಾರಿಕತ್ವ, ವ್ಯಾವಹಾರಿಕ ಧರ್ಮ ಇದೆ. ವ್ಯಾವಹಾರಿಕ ಧರ್ಮ ಇದೆ ಅಂದರೆ ಏನರ್ಥ? ಮುಕ್ತತ್ವ ಇಲ್ಲ ಅಂತಾಯಿತು. ವ್ಯಾವಹಾರಿಕ ಧರ್ಮ ಇದೆ ಅಂತಾದರೆ ಈ ಸಂಸಾರಾವಸ್ಥೆಯಲ್ಲಿ ವ್ಯಾವಹಾರಿಕ ಧರ್ಮ ಇದೆ, ಮುಕ್ತತ್ವ ಇದೆಯಾ? ಇಲ್ಲ. ಹಾಗಾದ್ರೆ ಮುಕ್ತತ್ವ ಇಲ್ಲ, ಅವನು ಮುಕ್ತ, ಮುಕ್ತತ್ವ ಇಲ್ಲ ಅಂತ ಹೇಳೋದಂತೆ ಆಯಿತು. ವ್ಯಾವಹಾರಿಕ ಧರ್ಮವನ್ನು ಒಪ್ಪಿದರೆ ಅವಾಗ ಅವನಲ್ಲಿ ಮುಕ್ತತ್ವ ಇಲ್ಲ. ಮುಕ್ತತ್ವ ಇಲ್ಲ ಯಾಕೆ? ವ್ಯಾವಹಾರಿಕ ಧರ್ಮ ಒಪ್ಪಿರೋದ್ರಿಂದ. ಸಂಸಾರಾವಸ್ಥೆಯಲ್ಲಿ ವ್ಯಾವಹಾರಿಕ ಧರ್ಮ ಇದೆ, ಮುಕ್ತತ್ವ ಇದೆಯಾ? ಇಲ್ಲ. ಅವನು ಮುಕ್ತ ಅಂತ ಹೇಳ್ತೀರ. ಮುಕ್ತ ಅಂತ ಹೇಳೋದು ಅವನಲ್ಲಿ ವ್ಯಾವಹಾರಿಕ ಧರ್ಮ ಒಪ್ಪೋದು ಅಂದರೆ ಮುಕ್ತತ್ವ ಇಲ್ಲ ಅಂತ ಹೇಳೋದು, ಅವಾಗ ವ್ಯಾಹತಿ ದೋಷ ಬರುತ್ತೆ ಅಂತ ಹೇಳ್ತಾರೆ. ವ್ಯಾವಹಾರಿಕ ಸಂಗಮೆ, ವ್ಯಾವಹಾರಿಕವಾದಂತಹ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮುಕ್ತತ್ವ ವ್ಯಾಹತಿ, ಮುಕ್ತತ್ವದಿಂದ ವ್ಯಾಹತಿಯ ವಿರೋಧ ಎಂಬತಕ್ಕಂಥದ್ದು ಸ್ಯಾತ್ ಬರುತ್ತದೆ. ಮುಕ್ತಾದಿಹಿ, ಮುಕ್ತ ಮೊದಲಾದವರು ಸ್ಯಾತ್ ಇರಲಿ, ಮುಕ್ತತ್ವಾದಿಹಿ ಮುಕ್ತತ್ವ ಮೊದಲಾಗಿರ್ತಕ್ಕಂಥದ್ದು ನ ಸ್ಯಾತ್ ಬೇಡ ಎಂಬತಕ್ಕಂಥದ್ದು ಇತಿ ಇದು ವ್ಯಾಹತೆ ಗೃಹಂ, ವ್ಯಾಹತೆ ಎಂಬತಕ್ಕಂಥ ದೋಷಕ್ಕೆ ಇದು ಸ್ಥಳವಾಗಿದೆ. ಮುಕ್ತೋ ಭವತಿ ಮುಕ್ತತ್ವಂ ನಾಸ್ತಿ, ನಿತ್ಯೋ ಭವತಿ ನಿತ್ಯತ್ವಂ ನಾಸ್ತಿ ಇತ್ಯಾದಿ ಪ್ರಲಪತೋಪಿ ವ್ಯಾಹತಿರೇವ ಇತ್ಯಾಹ ಮುಕ್ತಾದಿರಿತಿ ಅಂತ. ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಹೇಳ್ತೇವೆ ಅಂತಂದರೆ ಆವಾಗಲೂ ವ್ಯಾಹತಿ. ಹಿಂದೆ ಹೇಳಿದ್ದು ವ್ಯಾವಹಾರಿಕ ಧರ್ಮವನ್ನು ಒಪ್ಪಿದ್ರೆ ವ್ಯಾಹತಿ ಅಂತ. ಇನ್ನೊಂದು ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಹೇಳ್ತೇವೆ ಅಂತಂದರೆ ಇದು ಕೂಡ ವ್ಯಾಹತಿ ಅಂತ ಇನ್ನೊಂದು ರೀತಿ. ಪೂರ್ವಾರ್ಧದಲ್ಲಿ ಒಂದು ವ್ಯಾಹತಿ, ಉತ್ತರಾರ್ಧದಲ್ಲಿ ಇನ್ನೊಂದು ರೀತಿಯಾದ ವ್ಯಾಹತಿಯನ್ನು ಹೇಳ್ತಾ ಇದ್ದಾರೆ. ಪೂರ್ವಾರ್ಧದಲ್ಲಿ ವ್ಯಾಹತಿ ಹೇಳಿದ್ದು ಮುಕ್ತ ಅಂತ ಹೇಳ್ತೀರ, ವ್ಯಾವಹಾರಿಕ ಧರ್ಮ ಅಂತ ಹೇಳ್ತೀರ, ಅದರಿಂದ ವ್ಯಾಹತಿ ಬಂತು ಅಂತ. ಎರಡನೇದು ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಹೇಳ್ತೇವೆ ಅಂತಂದರೆ ಮುಕ್ತನಾಗಿದ್ದು ಮುಕ್ತತ್ವ ಇಲ್ಲ ಅಂದರೆ ವ್ಯಾಹತಿ ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ. ಮುಕ್ತಃ ಭವತಿ ಮುಕ್ತತ್ವಂ ನಾಸ್ತಿ, ನಿತ್ಯ ಭವತಿ ನಿತ್ಯತ್ವಂ ನಾಸ್ತಿ, ಈ ರೀತಿಯಲ್ಲಿ ಪ್ರಲಪತೋಪಿ ಈ ರೀತಿ ಹೇಳಿದರೂ ಕೂಡ ವ್ಯಾಹತಿರೇವ ಇತ್ಯಾಹ ಅಂತ. ಅದೇ ಎರಡನೇದು ಮುಕ್ತ್ಯಾದಿ ಸ್ಯಾತ್ ಮುಕ್ತತಾದಿಹಿ ಅಂತಕ್ಕಂಥದ್ದು. ಕಿಂ ವ್ಯಾಹತಿ ಪುರಂಧ್ರೀಣಾಂ ಪಾಣಿಗ್ರಹಣಮಸ್ತಿತೇ, ಅವರು ಅಪಹಾಸ್ಯ ಮಾಡ್ತಾರೆ. ನಿನಗೆ ಯಾರು ವ್ಯಾಹತಿ ಎಂಬತಕ್ಕಂಥ ಸ್ತ್ರೀ ಜೊತೆಯಲ್ಲಿ ನೀನೇನಾದರೂ ಪಾಣಿಗ್ರಹಣ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಾರೆ. ಒಂದಾದ್ಮೇಲೆ ಒಂದು ವ್ಯಾಹತಿ ಎಂಬತಕ್ಕಂಥದ್ದು ಬರ್ತಾ ಇದೆ. ಆದ್ದರಿಂದ ವ್ಯಾಹತಿ ಎಂಬತಕ್ಕಂತಹ ಯಾವ ಸ್ತ್ರೀ ಇದ್ದಾಳೆ ಅವಳ ಜೊತೆಯಲ್ಲಿ ನೀನು ಏನಾದರೂ ವಿವಾಹ ಮಾಡ್ಕೊಳ್ತೀಯಾ ಅಂತ. ವ್ಯಾಹತಿ ಪುರಂತೆ, ನಿನಗೆ ವ್ಯಾಹತಿ ಪುರಂಧ್ರೀಣ ವ್ಯಾಹತಿ ಎಂಬತಕ್ಕಂಥ ಸ್ತ್ರೀ ಜೊತೆಗೆ ಪಾಣಿಗ್ರಹಣಂ ವಿವಾಹೋತ್ಸವವು ಅಸ್ತಿ ಕಿಂ ಇದೆಯೇನು ಅಸ್ತಿ ಕಿಂ ಇದೆಯೇನು ಅಂತ. ತೇ ನಿನಗೆ ವ್ಯಾಹತಿ ಪುರಂಧ್ರೀಣ ವ್ಯಾಹತಿ ಎಂಬತಕ್ಕಂಥ, ವ್ಯಾಹತಿ ಅನ್ನೋದು ಸ್ತ್ರೀಲಿಂಗ, ಆದ್ದರಿಂದ ವ್ಯಾಹತಿ ಎಂಬತಕ್ಕಂತಹ ಪುರಂಧ್ರೀಣಾಂ ಅಂದರೆ ಸ್ತ್ರೀಯರು, ಅವರ ಪಾಣಿಗ್ರಹಣಂ ಸ್ವೀಕಾರ ಮಾಡುವಿಕೆಯು ಅಸ್ತಿ ಕಿಂ ಇದೆಯೇನು ಅಂದರೆ ನೀನೇನಾದರೂ ವ್ಯಾಹತಿ ಎಂಬತಕ್ಕಂಥ ಸ್ತ್ರೀಯನ್ನು ಹಿಡ್ಕೋಬೇಕು ಅಂತ ಅಪೇಕ್ಷೆ ಇದೆಯಾ? ಏನು ಪಾಣಿಗ್ರಹಣ ಮಾಡೋದು ಅಂದರೆ ಏನರ್ಥ? ಹಾಗಾದರೆ ಒಂದಾದಮೇಲೆ ಒಂದು ವ್ಯಾಹತಿ ಎಂಬತಕ್ಕಂಥದ್ದು ಬರಲೇಬೇಕು, ಬರ್ತಾನೇ ಇದೆ, ಅದನ್ನು ನೀನೇನಾದರೂ ಬಯಸಿದ್ದೀಯಾ? ಬಹುವ್ಯಾಹತ ಭಾಷಿಣಂ ಪ್ರತಿ ವಾದಿನಂ ಉಪಹಸತಿ ಅಂತ. ತುಂಬ ವ್ಯಾಹತಿ ವಿರೋಧ ಬರತಕ್ಕಂತಹ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ, ವಿರೋಧ ಬರುವ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದ್ದರಿಂದಾಗಿ ಉಪಹಸತಿ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಕಿಂ ವ್ಯಾಹತಿ ಪುರಂಧ್ರೀಣಾಂ ಸ್ತ್ರೀಲಿಂಗತ್ವಾದ್ ವ್ಯಾಹತೀನಾಂ ಸ್ತ್ರೀತ್ವಂ ಅಂತ. ವ್ಯಾಹತಿ ಶಬ್ದ ಅದು ಸ್ತ್ರೀಲಿಂಗದಲ್ಲಿದೆ, ಅಂದರೆ ಸ್ತ್ರೀ ವ್ಯಾಹತಿ ಎಂಬತಕ್ಕಂಥ ಸ್ತ್ರೀಯನ್ನು ನೀನು ಪಾಣಿಗ್ರಹಣ ಮಾಡ್ತೀಯೇನು ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಮತಿ ಶಬ್ದದ್ದು. ವಿಪ್ರಸ್ಯಾದ್ ವಿಪ್ರತಾನೈವ
ಗೋಮಾನ್ ಸ್ಯಾದ್ ಗೌರ್ನ ಕಾಚನ ಧನೀನೈವ ಧನಂ ಚೇತಿ ಕೋನೋನ್ಮತ್ತೋ ವದೇದ್ವದ. ಮುಕ್ತನಾಗಲಿ ಮುಕ್ತತ್ವ ಬೇಡ ಅಂತ ಹೇಳ್ತಾ ಇದ್ದೀರ, ನಿತ್ಯನಾಗಲಿ ನಿತ್ಯತ್ವ ಬೇಡ ಅಂತ ಹೇಳ್ತೀರ. ಅದಕ್ಕೆ ಹೇಳ್ತಾರೆ ಇವನು ಬ್ರಾಹ್ಮಣ, ಇವನಲ್ಲಿ ಬ್ರಾಹ್ಮಣ್ಯ ಇಲ್ಲ ಅಂತ ಹೇಳ್ತಾರೆ. ವಿಪ್ರಹ ಸ್ಯಾತ್ ವಿಪ್ರತ ನೈವ, ಇವನು ವಿಪ್ರ, ಇವನಲ್ಲಿ ಬ್ರಾಹ್ಮಣತ್ವ ಇಲ್ಲ. ಇವನು ಗೋವುಳ್ಳವನು, ಗೋವಿಲ್ಲ. ಇವನು ಗೋವುಳ್ಳವನು, ಇವನಲ್ಲಿ ಒಂದೇ ಒಂದು ಹಸು ಇಲ್ಲ ಅಂತ. ಇವನು ಧನಿ, ಇವನಲ್ಲಿ ಒಂದು ಬಿಡಿ ಕಾಸಿಲ್ಲ. ಯಾರಾದರೂ ತಲೆ ಸರಿ ಇರೋನು ಹೇಳ್ತಾನ? ಕಹ ಉನ್ಮತ್ತಃ ವದೇತ್. ಇದನ್ನು ಹೇಳ್ತಾನೆ ಅಂದರೆ ಹುಚ್ಚನೇ ಹೇಳೋದು, ಹುಚ್ಚನೂ ಕೂಡ ಹೇಳಲ್ಲ. ಅದಕ್ಕಿಂತಲೂ ಕೂಡ ಇದು ಅತ್ಯಂತ ನಿಕೃಷ್ಟವಾಯಿತು ಅಂತ. ಅದರಿಂದ ಮುಕ್ತನಾಗಿದ್ದಾನೆ ಮುಕ್ತತ್ವ ಬೇಡ, ನಿತ್ಯನಾಗಿದ್ದಾನೆ ನಿತ್ಯತ್ವ ಬೇಡ ಅಂತ ಹೇಳ್ತೀವಿ ಅಂತಂದರೆ ಅವಾಗ ಬ್ರಾಹ್ಮಣನಾಗಿದ್ದಾನೆ ಬ್ರಾಹ್ಮಣತ್ವ ಬೇಡ, ಗೋಗಳುಳ್ಳವಿದಾಗಿದ್ದಾನೆ ಮನೇಲಿ ಒಂದು ಹಸು ಇಲ್ಲ, ಧನ ಉಳ್ಳವನಾಗಿದ್ದಾನೆ ಒಂದು ಬಿಡಿ ಕಾಸಿಲ್ಲ ಅಂತ ಹೇಳಿದ್ರೆ ಹೇಗೋ ಹಾಗಾಗುತ್ತೆ. ಅದರಿಂದ ಅದು ಸರಿಯಲ್ಲ. ವಿಪ್ರಹ ಬ್ರಾಹ್ಮಣನು ಸ್ಯಾತ್ ಆಗಿರಲಿ, ವಿಪ್ರತ ಬ್ರಾಹ್ಮಣತ್ವವು ನೈವ ಇಲ್ಲ. ಗೋಮಾನ್ ಸ್ಯಾತ್ ಗೋವುಳ್ಳವನು ಆಗಿರಲಿ, ಕಾಚನ ಯಾವ ಗೌಹು ಹಸುವು ನ ಇಲ್ಲ. ಧನಿ ಧನವುಳ್ಳವನು ಆಗಿದ್ದಾನೆ, ಧನಂ ಹಣವು ನ ಇಲ್ಲ. ಇತಿ ಈ ರೀತಿಯಾಗಿ ಕೋನು ಯಾವ ಉನ್ಮತ್ತಃ ಮೂರ್ಖನು ತಾನೆ ವದೇತ್ ಹೇಳ್ತಾನೆ, ವದ ಹೇಳು, ಹೇಳ್ತಾನೆ ಅಂದರೆ ಮೂರ್ಖನೇ ಅಂತ ಅರ್ಥ. ಹಾಗೆ ನೀನು ಮುಕ್ತನಾಗಿದ್ದಾನೆ ಮುಕ್ತತ್ವ ಇಲ್ಲ ಅಂತ ಹೇಳ್ತೀಯ ಅಂದರೆ ಮೂರ್ಖನೇ ಆಗ್ತೀಯ. ವಿಪ್ರಹ ಬ್ರಾಹ್ಮಣನು ಸ್ಯಾತ್ ಆಗಲಿ, ವಿಪ್ರತ ಬ್ರಾಹ್ಮಣತ್ವವು ನೈವ ಇಲ್ಲ. ಗೋಮಾನ್ ಗೋವುಳ್ಳವನು ಸ್ಯಾತ್ ಆಗಿದ್ದಾನೆ, ಕಾಚನ ಒಂದು ಗೌಹು ಗೋವು ನ ಇಲ್ಲ. ಧನಿ ಧನವುಳ್ಳವನು ಆಗಿದ್ದಾನೆ, ಧನಂ ಧನವು ನ ಇಲ್ಲ. ಇತಿ ಈ ರೀತಿಯಾಗಿ ಕಹ ಉನ್ಮತ್ತಃ ಯಾವ ಹುಚ್ಚನು ವದೇತ್ ಹೇಳ್ತಾನೆ, ವದ ಹೇಳು. ಪೂರ್ವೋಕ್ತ ವ್ಯಾಹತಿ ದಾರಢ್ಯಾಯ ಲೌಕಿಕ ಉದಾಹರಣಾನಿ ಆಹ ವಿಪ್ರಹ ಸ್ಯಾದಿತಿ. ಹಿಂದೆ ಹೇಳಿದ್ದು ಮುಕ್ತತ್ವ ಬೇಡ ಮುಕ್ತನಾಗಿರಲಿ, ನಿತ್ಯತ್ವ ಬೇಡ ನಿತ್ಯನಾಗಿದ್ದಾನೆ ಅಂತ ಈ ರೀತಿ ಹೇಳ್ತೀರಾ ಅಂತಂದರೆ ಅದಕ್ಕೆ ವ್ಯಾಹತಿ ಬರುತ್ತೆ ಅಂತಕ್ಕಂಥದ್ದನ್ನು ಲೌಕಿಕವಾದ ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ತಸ್ಮಾನ್ ನಿರ್ಗುಣತಾವಾಣಿ ವ್ಯಾಹತಿ ಸ್ವೈರಿಣೀ ಗ್ರಹಂ ಇದಂ ನೈವ ವಿಷೇತ್ ಸಾಧ್ವಿ ತ್ವತ್ಸಂಗಾತ್ ಪ್ರವಿಶೇದ್ಯದಿ ಸ್ವೈರಿಣೀ ಸಂಗದೋಷೇಣ ಸ್ವಯಂಚ ವ್ಯಾಹತಾ ಭವೇತ್ ಯತ್ಸೋಕ್ತ ನಿರ್ಗುಣತ್ವಾಖ್ಯ ಗುಣೇನೈವ ವ್ಯರುಧ್ಯತ. ಅದರಿಂದ ಸಾಕ್ಷೀಚೇತ ಕೇವಲೋ ನಿರ್ಗುಣಶ್ಚ ಎಂಬಲ್ಲಿ ಏನೇ ನಿರ್ಗುಣ ಎಂಬತಕ್ಕಂತಹ ವಾಕ್ಯ ಇದೆ, ಆ ನಿರ್ಗುಣತ್ವವನ್ನು ಹೇಳ್ತಕ್ಕಂತಹ ಮಾತಿ ವೇದವಾಕ್ಯ ಇದೆಯಲ್ಲ, ಅದು ವ್ಯಾಹತಿ ಸ್ವೈರಿಣೀ ಗ್ರಹಂ ನೈವ ವಿಷೇತ್. ಅವಳು ಸಾಧ್ವಿ. ಈ ವೇದವಾಕ್ಯ ಇದೆಯಲ್ಲ ಇದು ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂಥವಳು. ಪತಿವ್ರತೆಯಾಗಿರ್ತಕ್ಕಂಥವಳು ಎಲ್ಲಿಯಾದರೂ ವೇಶ್ಯ ಮನೆಯನ್ನು ಪ್ರವೇಶ ಮಾಡ್ತಾಳ, ಆ ಕಡೆ ಮುಖವನ್ನು ಹಾಕಲ್ಲ ಅವಳು ಅಲ್ವಾ. ಆದ್ದರಿಂದ ಈ ಯಾವ ಸಾಕ್ಷೀಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿ ಇದೆಯಲ್ಲ, ನಿರ್ಗುಣಶ್ಚ ಎಂಬತಕ್ಕಂತಹ ಶ್ರುತಿ ಇದು ಅತ್ಯಂತ ಪತಿವ್ರತೆಯಾಗಿರ್ತಕ್ಕಂಥವಳು. ಆದ್ದರಿಂದ ವ್ಯಾಹತಿ ಸ್ವೈರಿಣೀ ಗೃಹಂ ಅಂತ ಅವಳು ವ್ಯಾಹತಿ ಎಂಬತಕ್ಕಂಥ ವೇಶ್ಯ ಮನೆಯನ್ನು ಅವಳು ಪ್ರವೇಶ ಮಾಡೋದೇ ಇಲ್ಲ. ಒಂದು ವೇಳೆ ತ್ವತ್ಸಂಗಾತ್ ನೀನು ಹೇಳುವ ರೀತಿಯಲ್ಲಿ ನಿನ್ನ ಸಂಬಂಧ ಇರೋದರಿಂದ, ಅಂದರೆ ನಿರ್ಗುಣ ಅನ್ನೋದಕ್ಕೇನರ್ಥ, ಸರ್ವಥಾ ಗುಣವೇ ಇಲ್ಲ ಅಂತ ಅರ್ಥ ಮಾಡೋದು. ನಿನ್ನ ಸಂಬಂಧದಿಂದ ಒಂದು ವೇಳೆ ಅವಳು ವ್ಯಾಹತಿ ಸ್ವೈರಿಣಿ ಗೃಹಂ ಅದನ್ನು ಪ್ರವೇಶ ಮಾಡ್ತಾಳೆ ಅಂತಾದರೆ ಆವಾಗ ಸಾಧ್ವಿಯಾಗಿರ್ತಕ್ಕಂಥವಳು ಕೂಡ ಅವಳು ಏನಾಗ್ತಾಳೆ, ಸ್ವಯಂಚ ವ್ಯಾಹತಾ ಭವೇತ್ ಸ್ವೈರಿಣಿ ಸಂಘ ದೋಷೇಣ. ವೇಶ್ಯೆಯ ಸಂಘವನ್ನು ಮಾಡಿದ್ರಿಂದಾಗಿ ಆ ಸಾಧ್ವಿ ಪತಿವ್ರತೆಯಾಗಿರ್ತಕ್ಕಂತಹ ವಾಕ್ಯವು ಕೂಡ ಅದು ದೋಷವುಳ್ಳದ್ದಾಗುತ್ತೆ. ಯಾಕೆ ಅಂತಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ನಿರ್ಗುಣ ಶಬ್ದ ಏನು ಹೇಳ್ತಾ ಇದೆ, ಗುಣ ಇಲ್ಲ ಅಂತ ಹೇಳ್ತಾ ಇದೆ. ಆದರೆ ನಿರ್ಗುಣತ್ವ ಧರ್ಮವನ್ನೇ ಹೇಳುತ್ತದು. ಒಂದು ವೇಳೆ ನೀವು
ಯಾವ ಗುಣವೂ ಇಲ್ಲ ಅಂತ ಹೇಳಿದ್ರೆ ಬ್ರಹ್ಮ ಏನಾದ? ನಿರ್ಗುಣನಾದ. ನಿರ್ಗುಣನಾದರೆ ಏನು ಬಂತು? ಅಲ್ಲಿ ನಿರ್ಗುಣತ್ವ ಧರ್ಮ ಬಂತು. ಅದರಿಂದ ತಾನೂ ಕೂಡ ಒಂದು ವೇಳೆ ನಿರ್ಗುಣ ಶಬ್ದಕ್ಕೆ ಶ್ರುತಿ ಎಂಬತಕ್ಕಂಥದ್ದು ವ್ಯಾಹತಿ ದೋಷವುಳ್ಳಂತಹ ನಿನ್ನ ಸಂಬಂಧದಿಂದ ವ್ಯಾಹತಿ ದೋಷದ ಸಂಬಂಧವನ್ನು ಮಾಡ್ತಾ ಇದೆ ಅಂತಾದರೆ ಆವಾಗ ಏನಾಗುತ್ತೆ? ಅದು ಕೂಡ ವ್ಯಾಹತವಾಗುತ್ತೆ. ಅರ್ಥಾತ್ ನಿರ್ಗುಣಾಂತ ಶ್ರುತಿ ಅದು ಸರ್ವಥಾ ನಿರ್ಗುಣತ್ವನ ಹೇಳಲಿಕ್ಕೆ ಬರಲ್ಲ. ಯಾಕೆ? ನಿರ್ಗುಣತ್ವ ಎಂಬತಕ್ಕಂಥ ವ್ಯಾಹತಿ ಬರುತ್ತೆ. ನಿರ್ಗುಣತ್ವ ಎಂಬತಕ್ಕಂಥ ಧರ್ಮದಿಂದಲೇ ವಿರೋಧ ಬರುತ್ತೆ. ಯಾಕೆ? ನಿರ್ಗುಣ ಅಂದ್ರೇನು? ಗುಣರಹಿತ. ಅವನಲ್ಲಿ ಏನಿದೆ? ನಿರ್ಗುಣತ್ವ ಧರ್ಮ ಇದೆ. ಅದರಿಂದ ನಿರ್ಗುಣ ಅಂತ ಹೇಳೋದು ನಿರ್ಗುಣತ್ವ ಧರ್ಮವನ್ನು ಒಪ್ಪೋದು. ಅದರಿಂದ ವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ. ಯಾಕೆ? ಯತ್ಸೋಕ್ತ ನಿರ್ಗುಣತ್ವಾಖ್ಯ ಗುಣೇನೈವ ವಿರುದ್ಧತ. ತನ್ನ ನಿರ್ಗುಣ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ನಿರ್ಗುಣತ್ವ ಅಂತ ಧರ್ಮ ಇದೆ ಅಂತಾದರೆ ನಿರ್ಗುಣ ಅಲ್ಲ ಅಂತಾಯಿತು. ಅದರಿಂದಾಗಿ ನೋಡಿ, ವ್ಯಾಹತಿ ದೋಷದ ಸಂಬಂಧ ಮಾಡಿದ್ರಿಂದ ತನಗೂ ಕೂಡ ವ್ಯಾಹತಿ ಎಂಬತಕ್ಕಂಥ ದೋಷ ಬಂತು. ಯಾವ ರೀತಿಯಲ್ಲಿ ವೇಶ್ಯ ಸ್ತ್ರೀಯ ಸಂಬಂಧ ಮಾಡಿದ್ದರಿಂದಾಗಿ ಪತಿವ್ರತೆಯಾದವಳು ಕೂಡ ವೇಶ್ಯೆಯೋ ಏನೋ ಅಂತ ಸಂದೇಹ ಬಂದುಬಿಡುತ್ತೆ. ಆದ್ದರಿಂದ ಅವಳು ಕೂಡ ದುಷ್ಟಳು ಅಂತ ಆಗಿಬಿಡ್ತಾಳೆ. ಹಾಗೆ ಇಲ್ಲಿಯೂ ಕೂಡ ವ್ಯಾಹತಿ ದೋಷ ಇರತಕ್ಕಂತಹ ನಿರ್ಗುಣ ಎಂಬತಕ್ಕಂಥ ಅರ್ಥವನ್ನು ಹೇಳ್ತೀರಾ ಅಂತಾದರೆ ಅಂದರೆ ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡ್ತೀರಾ ಅಂತಂದರೆ ಅವಾಗ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮವನ್ನು ಒಪ್ಪಬೇಕಾಗುತ್ತೆ. ವ್ಯಾಹತಿ ಎಂಬತಕ್ಕಂಥದ್ದು ಬರುತ್ತೆ. ಆದ್ದರಿಂದ ಈ ಪರಿಶುದ್ಧವಾಗಿರತಕ್ಕಂತಹ ವೇದ ಅದು ಕೂಡ ದುಷ್ಟವಾಗಿ ಹೋಗುತ್ತೆ, ದೋಷವುಳ್ಳದ್ದಾಗುತ್ತಾ ಇದೆ. ಅದರಿಂದಾಗಿ ನೀನು ಹೇಳುವ ರೀತಿಯಲ್ಲಿ ನಿರ್ಗುಣ ಅಂತಂದರೆ ಸರ್ವಥಾ ಗುಣರಹಿತ ಅಂತ ಅರ್ಥ ಮಾಡಿದ್ರೆ ವೇದಕ್ಕೇನೆ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅಂದರೆ ವೇದ ಎಂಬತಕ್ಕಂಥದ್ದನ್ನು ಶ್ರುತಿ ಅನ್ನೋದು ಸ್ತ್ರೀಲಿಂಗ ಆದ್ದರಿಂದಾಗಿ ಅದೊಂದು ಪತಿವ್ರತಾ ಸ್ತ್ರೀ ಎಂಬತಕ್ಕಂತಾಗಿ ಇಟ್ಟುಕೊಂಡು ಅಲ್ಲಿ ವ್ಯಾಹತಿ ದೋಷ ಬಾರದ ಹಾಗೆ ನಾವು ಅರ್ಥವನ್ನು ಮಾಡಬೇಕು. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ನಾವು ಹೇಳುವ ರೀತಿಯಲ್ಲಿ ತ್ರಿಗುಣರಹಿತ ಅಂತ ಅರ್ಥ ಮಾಡಬೇಕು, ಸರ್ವಥಾ ಗುಣರಹಿತ ಧರ್ಮರಹಿತ ಅಂತ ಅರ್ಥ ಮಾಡಬಾರ್ದು. ಮಾಡಿದರೆ ಆವಾಗ ಈ ಶ್ರುತಿ ಎಂಬತಕ್ಕಂಥವಳು ಸಾಧ್ವಿ ಪತಿವ್ರತೆಯಾದವಳು, ಅವಳಲ್ಲಿ ವ್ಯಾಹತಿ ರೂಪವಾಗಿರ್ತಕ್ಕಂತಹ ವೇಶ್ಯ ಸಂಬಂಧ ಎಂಬತಕ್ಕಂಥದ್ದು ಬಂತು. ಅದೇ ವ್ಯಾಹತಿ ರೂಪವಾದ ದೋಷವುಳ್ಳದ್ದಾಗುತ್ತೆ. ಅಂದರೆ ಅದು ದೋಷ ನಿರ್ದುಷ್ಟವಾಗಿರಬೇಕು ಅಂತಾದರೆ ನೀವು ಹೇಳುವ ಅರ್ಥ ಸರಿಯಲ್ಲ. ತಸ್ಮಾತ್ ಅಂದರೆ ವ್ಯಾಹತಿ ಭೂಯಿಷ್ಠವಾಗಿರುವುದರಿಂದ, ವ್ಯಾಹತವಾದ ಮಾತನಾಡುವುದರಿಂದ ನಿರ್ಗುಣತಾವಾಣಿ ನಿರ್ಗುಣತ್ವವನ್ನು ಹೇಳತಕ್ಕಂತಹ ವೇದವಾಕ್ಯವು ಸಾಧ್ವಿ ಪತಿವ್ರತೆಯಾಗಿರ್ತಕ್ಕಂಥವಳಾಗಿದ್ದು ಇದಂ ಮಾಯಾವಾದಿಗೆ ಅಭಿಮತವಾಗಿರ್ತಕ್ಕಂತಹ ವ್ಯಾಹತಸ್ವೈರಿಣೀ ಗೃಹಂ ವ್ಯಾಹತಿ ಎಂಬತಕ್ಕಂತಹ ವೇಶ್ಯೆಯ ಮನೆಯನ್ನು ನೈವ ವಿಷೇತ್ ಪ್ರವೇಶ ಮಾಡುವುದಿಲ್ಲ. ಯದಿ ಒಂದು ವೇಳೆ ತ್ವತ್ಸಂಗಾತ್ ನೀನು ಹೇಳುವ ರೀತಿಯಲ್ಲಿ ಅರ್ಥ ಮಾಡೋದರಿಂದ ನಿನ್ನ ಸಂಪರ್ಕದಿಂದ ಪ್ರವಿಶೇತ್ ಆ ವ್ಯಾಹತಿಯ ಮನೆಯನ್ನು ಪ್ರವೇಶ ಮಾಡಿದರೆ ಸ್ವೈರಿಣೀ ಸಂಘದೋಷೇನ ವ್ಯಾಹತಿ ಎಂಬತಕ್ಕಂತಹ ವೇಶ್ಯಾಸ್ತ್ರೀಯ ಸಂಪರ್ಕ ಮಾಡಿದ ದೋಷದಿಂದ ಸ್ವಯಂಚ ತಾನು ವೇದವಾಕ್ಯವೂ ಕೂಡ ವ್ಯಾಹತಿ ದೋಷವುಳ್ಳದ್ದು ಭವೇತ್ ಆಗುತ್ತದೆ. ಯತ್ ಯಾವ ಕಾರಣದಿಂದ? ಸ್ವೋಕ್ತ ನಿರ್ಗುಣತ್ವಾಖ್ಯ ಗುಣೇನೈವ ನಿರ್ಗುಣ ಶಬ್ದದಿಂದ ಹೇಳಲ್ಪಡ್ತಕ್ಕಂತಹ ನಿರ್ಗುಣತ್ವ ಎಂಬತಕ್ಕಂತಹ ಧರ್ಮದಿಂದಲೇ ವಿರುದ್ಧತ ವಿರೋಧವನ್ನು ಹೊಂದಿದೆ. ತಸ್ಮಾತ್ ವ್ಯಾಹತವಾದ ಮಾತನಾಡುವುದರಿಂದ ನಿರ್ಗುಣತಾವಾಣಿ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂತಹ ನಿರ್ಗುಣತ್ವವನ್ನು ಹೇಳತಕ್ಕಂತಹ ವೇದವಾಕ್ಯವೂ ಸಾಧ್ವಿ ಪತಿವ್ರತೆಯ ಸ್ವರೂಪಳಾಗಿದ್ದು ಇದಂ ಈ ಮಾಯಾವಾದಿ ಮತ ಎಂಬತಕ್ಕಂತಹ ವ್ಯಾಹತಿ ಸ್ವೈರಿಣೀ ಗೃಹಂ ವ್ಯಾಹತಿ ಎಂಬತಕ್ಕಂತಹ ವೇಶ್ಯಾಸ್ತ್ರೀಯ ಮನೆಯನ್ನು ನೈವ ಪ್ರವಿಶೇತ್ ಪ್ರವೇಶ ಮಾಡುವುದಿಲ್ಲ. ಯದಿ ಒಂದು ವೇಳೆ ತ್ವತ್ಸಂಗಾತ್ ನೀನು ಹೇಳುವ ರೀತಿಯಲ್ಲಿ ವೇದವಾಕ್ಯಕ್ಕೆ ಅರ್ಥವನ್ನು ಮಾಡುವುದರಿಂದ ಪ್ರವಿಶೇತ್ ವ್ಯಾಹತಿ ಎಂಬತಕ್ಕಂತಹ ವೇಶ್ಯೆಯ ಮನೆಯನ್ನು ಪ್ರವೇಶ ಮಾಡ್ತಾಳೆ ಅಂತಾದರೆ ಸ್ವೈರಿಣೀ ಸಂಘದೋಷೇಣ ವ್ಯಾಹತಿ ಎಂಬತಕ್ಕಂತಹ ವೇಶ್ಯೆಯ ಸಂಬಂಧ ಮಾಡಿದ್ದರಿಂದ ಸ್ವಯಂಚ ನಿರ್ಗುಣಶ್ಚ ಎಂಬತಕ್ಕಂತಹ ವೇದ ಶ್ರುತಿವಾಕ್ಯವೂ ಕೂಡ ವ್ಯಾಹತಿ ದೋಷವುಳ್ಳದ್ದು ಭವೇತ್ ಆಗ್ತಾ ಇದೆ. ಯತ್ ಯಾವ ಕಾರಣದಿಂದ? ಸ್ವೋಕ್ತ ನಿರ್ಗುಣತ್ವಾಖ್ಯ ಗುಣೇನೈವ ನಿರ್ಗುಣ ಎಂಬತಕ್ಕಂಥ ಶಬ್ದದಿಂದ ಹೇಳಲ್ಪಡ್ತಕ್ಕಂಥ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮದಿಂದಲೇ ವಿರುದ್ಧತ ಇದು ವಿರೋಧವನ್ನು ಹೊಂದುತ್ತದೆ. ನಿರ್ಗುಣಶ್ರುತಿಬಲಾತ್ ವ್ಯಾಹತಂ ಅಂಗೀಕ್ರಿಯತೆ ಇತಿ ವದಂತಂ ಪ್ರತ್ಯಾಹ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿ ಇದೆ.
ಆದ್ದರಿಂದಾಗಿ ಭಗವಂತನನ್ನು ಮುಕ್ತ ಅಂತ ಹೇಳ್ತೇವೆ, ಮುಕ್ತತ್ವ ಇಲ್ಲ ಅಂತ ಹೇಳ್ತೇವೆ. ಹಿಂದೆ ಹೇಳಿದ್ದು ದೋಷ ಬರುತ್ತೆ ಅಂತ ಹೇಳಿದ್ದೆ, ವ್ಯಾಹತಿ ದೋಷ. ಆದರೆ ಶ್ರುತಿ ಇದೆ, ಶ್ರುತಿ ಇರೋದರಿಂದಾಗಿ ವ್ಯಾಹತಿ ದೋಷ ಇದ್ದರೂ ಕೂಡ ಭಗವಂತನನ್ನು ಮುಕ್ತ ಅಂತ ಹೇಳ್ತೇವೆ, ಅಲ್ಲಿ ಮುಕ್ತತ್ವ ಇಲ್ಲ ಅಂತ ಹೇಳ್ತೇವೆ. ಅಂದರೆ ನಿರ್ಗುಣ ಶ್ರುತಿ ಬಲಾತ್ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಇರೋದರಿಂದ ವ್ಯಾಹತಂ ಅಂಗೀಕ್ರಿಯತೆ, ಮುಕ್ತ ಅಂತ ಹೇಳ್ತೇವೆ, ಮುಕ್ತತ್ವ ಇಲ್ಲ ಅಂತ ಹೇಳ್ತೇವೆ. ಅಂತಂದರೆ ಅದಕ್ಕೆ ಹೇಳ್ತಾರೆ ವದಂತಂ ಪ್ರತ್ಯಾಹ, ಹೇಳುವವನಿಗೆ ದೋಷ ಹೇಳ್ತಾರೆ. ತಸ್ಮಾತ್ ವ್ಯಾಹತ ಭಾಷಿತ್ವಾತ್, ನೀನು ವಿರುದ್ಧವಾದನ್ನು ಮಾತಾಡ್ತಾ ಇದ್ದೀಯ. ಮುಕ್ತ ಅಂತ ಹೇಳ್ತೀಯ, ಮುಕ್ತತ್ವ ಇಲ್ಲ. ವಿಪ್ರ ಅಂತ ಹೇಳ್ತೀಯ, ವಿಪ್ರತ್ವ ಇಲ್ಲ. ಗೋಮಾನ್ ಅಂತ ಹೇಳ್ತೀಯ, ಗೋವಿಲ್ಲ. ಧನಿ ಅಂತ ಹೇಳ್ತೀಯ, ಧನ ಇಲ್ಲ. ಈ ರೀತಿಯಲ್ಲಿ ವಿರುದ್ಧವಾದ ಮಾತಾಡ್ತಕ್ಕಂಥವನಾದ್ದರಿಂದ ಇದಂ ಅಂತಿದೆ ಅಲ್ಲಿ. ಅದಕ್ಕರ್ಥ ಮಾಯಾಮತಂ, ಮಾಯಾವಾದಿಗಳ ಮತ ಎಂಬತಕ್ಕಂತಹ ವ್ಯಾಹತಿ ಸ್ವೈರಿಣಿ ಗೃಹಂ, ಅಲ್ಲಿಗೆ ಅನ್ವಯ. ಸಾಧ್ವಿ ಪತಿವ್ರತ, ಈ ವೇದವಾಕ್ಯ ಇದೆಯಲ್ಲ ಅದು ಪತಿವ್ರತ. ಅಂದ್ರೇನರ್ಥ? ಅವ್ಯಾಹತಾರ್ಥ ಪ್ರತಿಪಾದನ ನಿಯಮವತೀತ್ಯರ್ಥ. ವೇದ ಎಂಬತಕ್ಕಂಥದ್ದು ವಿರೋಧ ಇಲ್ಲದ ಹಾಗೆ ಅರ್ಥವನ್ನು ಹೇಳುತ್ತೆ. ವೇದ ಯಾವಾಗಲೂ ಕೂಡ ಪತಿವ್ರತೆ, ಅಂದರೆ ಅದು ವ್ಯಾಹತವಾಗಿರ್ತಕ್ಕಂಥ ಮಾತು ಆಡೋದಿಲ್ಲ. ಯಾರು ಪತಿವ್ರತೆಯಾಗಿರ್ತಾಳೋ ಅವಳು ಯಾವತ್ತೂ ಕೂಡ ವಿರುದ್ಧವಾದ ಮಾತಾಡಲ್ಲ, ಯಾವತ್ತೂ ಒಂದೇ ಮಾತಾಡ್ತಕ್ಕಂಥದ್ದು. ಆದರೆ ನೀವು ಈಗ ಶ್ರುತಿ ಎಂಬತಕ್ಕಂಥದ್ದು ಸಾಧ್ವಿ, ಅಂದರೆ ಅದು ವಿರುದ್ಧವಾದ ಮಾತು ಬರಬಾರ್ದು. ಅಂದರೆ ಯಾವಾಗಲೂ ಅವ್ಯಾಹತ ಪ್ರತಿಪಾದನ ನಿಯಮವತಿ, ವಿರೋಧ ಇಲ್ಲದೆ ಇರತಕ್ಕಂಥದ್ದನ್ನೇ ನಿರೂಪಣೆ ಮಾಡ್ತೇನೆ, ಪ್ರತಿಪಾದನೆ ಮಾಡ್ತೇನೆ ಎಂಬತಕ್ಕಂತಹ ನಿಯಮ ಎಂಬತಕ್ಕಂಥದ್ದು ಇದೆ ಅಂತ. ಪತಿವ್ರತೆಗೆ ನಿಯಮ ಇರುವ ಹಾಗೆ ವೇದಕ್ಕೂ ಕೂಡ ಅಂತಹ ನಿಯಮ ಎಂಬತಕ್ಕಂಥದ್ದು ಇದೆ. ತ್ವಮೇವ ಉನ್ಮತ್ತಃ ವ್ಯಾಹತಂ ವದಸಿ, ನೀನೇ ಉನ್ಮತ್ತ, ನೀನು ವಿರುದ್ಧವಾದ್ದನ್ನು ಹೇಳ್ತಾ ಇದೀಯ. ಮುಕ್ತತ್ವ ಇಲ್ಲ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯ. ನ ಶ್ರುತಿ ಏವಂ ವಕ್ತುಂ ಅರ್ಹತೆ, ನೀ ಹೇಳ್ಬೋದು, ಆದರೆ ವೇದ ಈ ರೀತಿಯಲ್ಲಿ ಹೇಳೋದಿಲ್ಲ. ಕಿಂತು ಅನುಕೂಲಂ ಕಮಪ್ಯರ್ಥಂ ಅವ್ಯಾಹತಮೇವ ವದತಿ ಇತಿ ಭಾವ. ಅದರಿಂದ ವೇದ ತನ್ನ ನಿರ್ದೋಷತ್ವಕ್ಕೆ ಅವ್ಯಾಹತ ಭಾಷಿಣೆ ಎಂಬತಕ್ಕಂಥದ್ದಕ್ಕೆ ಅನುಕೂಲವಾದಂತಹ ವಿರೋಧ ಇಲ್ಲದೆ ಇರತಕ್ಕಂಥ ಅರ್ಥವನ್ನೇ ಹೇಳುತ್ತೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ತತ್ವಮಸಿ ಎಂಬತಕ್ಕಂತಹ ವಾಕ್ಯಕ್ಕೆ ಏನು ಅರ್ಥ ಹೇಳ್ತೇವೆ ನಾವು? ನೀನೇ ಅವನಾಗಿದ್ದೀಯಾ ಅಂತಲ್ಲ. ಲೋಕದಲ್ಲಿ ಹೇಳ್ತಾರೆ ಅವನೇ ಈ ಊರು ಅಂತ. ಸ್ವತಂತ್ರತ್ವ, ವಿಶಿಷ್ಟತ್ವ, ಸ್ಥಾನಮತ್ಯಕ್ಕೆ ಐಕ್ಯಯೋರಪಿ ಸಾದೃಶ್ಯೇಚ ಏಕವಾಕ್ಸ್ಯಾತ್ ಅಂತ ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅಲ್ಲಿ, ಆಮೇಲೆ ವಿಶಿಷ್ಟ ಅಂತ ಅರ್ಥ, ಆಮೇಲೆ ಸ್ಥಾನ ಐಕ್ಯ ಮತ್ಯೈಕ್ಯ ಎಂಬತಕ್ಕಂಥದ್ದು, ಆಮೇಲೆ ಸಾದೃಶ್ಯ. ಹೀಗೆ 5 ರೀತಿಯಾದಂತಹ ಅರ್ಥವನ್ನು ನಾವು ಒಂದೊಂದು ಕಡೆಯಲ್ಲಿ ಹೇಳ್ತೇವೆ. ಎಲ್ಲಿ ಅಭೇದವನ್ನು ಹೇಳ್ತಾರೋ ಈ 5 ರೀತಿಯಾಗಿರ್ತಕ್ಕಂಥದ್ರಲ್ಲಿ ಯಾವುದಾದ್ರೂ ಒಂದು ಅರ್ಥವನ್ನು ನಾವು ಅಭೇದ ವಾಕ್ಯ ಹೇಳ್ತೇವೆ. ಏನು? ಅಗ್ನಿರ್ಮಾಣವಕಃ, ಮಾಣವಕಃ ಅಗ್ನಿ, ಈ ಬ್ರಹ್ಮಚಾರಿ ಬೆಂಕಿಯಂತೆ. ಏನರ್ಥ? ಬೆಂಕಿ ಸಾದೃಶ್ಯ, ಬೆಂಕಿ ಸದೃಶ್ಯ. ಹಸುಗಳೆಲ್ಲ ಗೋಷ್ಠದಲ್ಲಿ ಒಂದಾದವು, ಇಲ್ಲಿ ಒಂದಿದೆ, ಒಂದು ಅಂತ ಐಕ್ಯವನ್ನು ಹೇಳ್ತಾರೆ, ಸ್ಥಾನೈಕ್ಯ. ಆಮೇಲೆ ಅಣ್ಣ ತಮ್ಮ ಒಂದಾದರು, ಮತ್ತೆ ಐಕ್ಯ ಅಂತಕ್ಕಂಥ. ಈ ರೀತಿಯಲ್ಲಿ ಕೆಲವು ಒಂದೊಂದು ರೀತಿಯಾಗಿರ್ತಕ್ಕಂಥ ಅರ್ಥ ಎಂಬತಕ್ಕಂಥದ್ದು ಇದೆ. ಹಾಗಿಲ್ಲಿ ಅವ್ಯಾಹತಮೇವ ವದೇತಿ, ವಿರೋಧ ಇಲ್ಲದೆ ಇರತಕ್ಕಂಥ ಅರ್ಥವನ್ನು ವೇದ ಹೇಳುತ್ತೆ. ಅಂದರೆ ನಿರ್ಗುಣ ಅನ್ನೋದಕ್ಕೆ ಅದಕ್ಕೆ ಸರ್ವಥಾ ನಿರ್ಗುಣ ಅಂತ ನೀವು ಅರ್ಥ ಮಾಡಿಬಿಟ್ರೆ, ಗುಣವೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ ವ್ಯಾಹತ ಭಾಷೆ ಆಗುತ್ತೆ. ಯಾಕೆ? ನಿರ್ಗುಣತ್ವ ಧರ್ಮ ಬಂತು. ನಿರ್ಗುಣ ಅಂತ ಹೇಳಿದ್ನ ನಿರ್ಗುಣತ್ವ ಬಂತು, ನಿರ್ಗುಣತ್ವ ಧರ್ಮ ಬಂದ ನಿರ್ಗುಣ ಹೇಗೆ? ಅದರಿಂದಾಗಿ ವೇದ ಎಂಬತಕ್ಕಂಥದ್ದು ಅದು ವ್ಯಾಹತಿ ವಿರೋಧ ಬಾರದೇ ಇರತಕ್ಕಂಥ ಅರ್ಥವನ್ನೇ ಹೇಳುತ್ತೆ. ತ್ವತ್ಸಂಗಾತ್ ಅಂದರೆ ತವ ಬಲಾತ್, ಗ್ರಹಣ ರೂಪ ಸಂಗಾತ್, ನೀನು ಹೇಳುವ ರೀತಿಯಲ್ಲಿ ಅರ್ಥ ಮಾಡೋದು ಅಂತಾದರೆ ಅವಾಗ ನಿನ್ನನ್ನು ಸ್ವೀಕಾರ ಮಾಡದಂತೆ ಆಯಿತು. ಅದರಿಂದ ಏನಾಯಿತು? ಸ್ವೈರಿಣಿ ಸಂಘದೋಷೇಣ, ಸ್ವೈರಿಣೀನಾಂ ಅಂತಂದರೆ ವ್ಯಾಹತೀನಾಂ, ವ್ಯಾಹತಿಗಳ ವಿರೋಧಗಳ ಸಂಸರ್ಗದೋಷದಿಂದ ಸ್ವಪತಿವದ್ ಏಕಸ್ಯ ಪ್ರಾಮಾಣಿಕ ಧರ್ಮಸ್ಯ ಜಾರವತ್ ತದ್ವಿರುದ್ಧ ಅಪ್ರಾಮಾಣಿಕ ಧರ್ಮಸ್ಯ ಚ ಅಂಗೀಕಾರಾತ್ ವ್ಯಾಹತೀನಾಂ ಸ್ವೈರಿಣೀತ್ವಂ ದ್ರಷ್ಟವ್ಯಂ ಅಂತ. ವಿರೋಧ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಪತಿಯನ್ನು ಸ್ವೀಕಾರ ಮಾಡ್ತಾರೆ, ಆಮೇಲೆ ಪರರನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಸ್ವಪತಿವತ್ ಏಕಸ್ಯ ಪ್ರಾಮಾಣಿಕ ಧರ್ಮಸ್ಯ ಅಂಗೀಕಾರಾತ್,
ತನ್ನ ಗಂಡನಂತೆ ಒಂದು ಪ್ರಾಮಾಣಿಕವಾದ ಧರ್ಮವನ್ನು ಒಪ್ಪೋದು, ನಿರ್ಗುಣತ್ವ ಎಂಬತಕ್ಕಂಥದ್ದನ್ನು ಒಪ್ಪೋದು. ಜಾರವತ್, ಜಾರನಂತೆ ನಿರ್ಗುಣ ಅಂತ ಹೇಳೋದು, ಆಮೇಲೆ ನಿರ್ಗುಣತ್ವವಾದ ಧರ್ಮವನ್ನು ಒಪ್ಪೋದು. ಜಾರವತ್ ತದ್ವಿರುದ್ಧ ಅಪ್ರಾಮಾಣಿಕ ಧರ್ಮಸ್ಯ, ಅಪ್ರಾಮಾಣಿಕವಾದ ಧರ್ಮವನ್ನು ಕೂಡ ಒಪ್ಪೋದು. ಅದರಿಂದ ತನ್ನ ಗಂಡನನ್ನು ಸ್ವೀಕಾರ ಮಾಡೋದು, ಇತರರನ್ನು ಸ್ವೀಕಾರ ಮಾಡೋದು ಹೇಗೋ ಹಾಗೆ ಇಲ್ಲಿಯೂ ಕೂಡ ಮುಕ್ತ ಅಂತ ಒಪ್ಪೋದು ಅಥವಾ ನಿರ್ಗುಣ ಅಂತ ಒಪ್ಪೋದು. ಆದರೆ ನಿರ್ಗುಣ ಅಂತ ಹೇಳಿದ ಮೇಲೆ ನಿರ್ಗುಣತ್ವ ಧರ್ಮವನ್ನು ಒಪ್ಪೋದು. ಈ ರೀತಿಯಲ್ಲಿ ವಿರೋಧ ಎಂಬತಕ್ಕಂಥದ್ದು ಬರುತ್ತೆ. ವ್ಯಾಹತೀನಾಂ ಸ್ವೈರಿಣೀತ್ವಂ ದ್ರಷ್ಟವ್ಯ. ಅದರಿಂದ ವಿರೋಧ ಎಲ್ಲಿ ಹೇಳ್ತಾರೋ ಅದಕ್ಕೆ ವೇಶ್ಯಾಸ್ತ್ರಿ ಅಂತ ಹೇಳಲಿಕ್ಕೆ ಬರುತ್ತೆ. ನಿರ್ಗುಣಶ್ರುತೇ ಪರೋದೀರಿತ ಅರ್ಥಕಥನೆ ಸವ್ಯಾಹತಿಂ ಉಪಪಾದಯತಿ. ನಿರ್ಗುಣ ಎಂಬತಕ್ಕಂತಹ ವೇದಕ್ಕೆ ಇತರರು ಹೇಳುವಂತಹ ಅರ್ಥವನ್ನು ಹೇಳಿದ್ರೆ ವಿರೋಧ ಬರುತ್ತೆ, ಸವ್ಯಾಹತಿ ಎಂಬತಕ್ಕಂಥದ್ದಿದೆ, ಅದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಯಸ್ಮಾತ್ ಸರ್ವಧರ್ಮಶೂನ್ಯತ್ವರೂಪ ಸಕಲ ಗುಣಾಭಾವಂ ವಕ್ತುಮಾಗತಾ. ನಿರ್ಗುಣ ಶ್ರುತಿ ಏನು ಹೇಳ್ತಾ ಇದೆ? ಅದು ಯಾವ ಧರ್ಮವೂ ಇಲ್ಲ ಎಂಬುದಾಗಿ ಸಕಲ ಗುಣಾಭಾವವನ್ನು ಹೇಳಲಿಕ್ಕೆ ಹೊರಟಿದೆ. ಆದರೆ ಅಂತತಃ ಸ್ವಾರ್ಥಭೂತಂ ನಿರ್ಗುಣತ್ವಾಖ್ಯ ಗುಣಮಪಿ ವದತಿ. ಹಾಗಾದರೆ ನಿರ್ಗುಣ ಸಕಲ ಗುಣ ಇಲ್ಲ, ಆದರೆ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮ ಬಂತು ಎಂಬುದಾಗಿ ವದತೀತಿ ವ್ಯಾಹತ್ಯಾಖ್ಯ ವಿರೋಧಂ ಅಗಮದಿತ್ಯರ್ಥ. ವ್ಯಾಹತಿ ಎಂಬತಕ್ಕಂಥ ವಿರೋಧವನ್ನು ಆ ವೇದವಾಕ್ಯ ಹೊಂದಿದೆ. ಅದರಿಂದ ವ್ಯಾಹತವಾದ ಅರ್ಥವನ್ನು ಹೇಳುವರ ಸಂಪರ್ಕ ಮಾಡಿದ್ದರಿಂದಾಗಿ ಆ ವೇದವಾಕ್ಯವು ಕೂಡ ವ್ಯಾಹತಿ ದೋಷವುಳ್ಳದ್ದಾಗ್ಬಿಡುತ್ತೆ. ಹಾಗಾಗಬಾರ್ದು. ಯದಿ ಬ್ರಹ್ಮಣಿ ನೈರ್ಗುಣ್ಯಂ ಧರ್ಮಂ ಸ್ವಾರ್ಥಂ ಸಮರ್ಪಯೇತ್ ಅನುಮಾನುಗ್ರಾಹಕಂ ಸಾ ಮಾನಂ ತರ್ಹಿ ಭವಿಷ್ಯತಿ ನ ಸ್ಥಾಪಯಚ್ಚ ನೈವ ಸ್ಯಾತ್ ಸಾಧಿಕಾ ಬಾಧಿಕಾ ಮಮ. ಅದರಿಂದ ಈ ಯಾವ ಸಾಕ್ಷಿಚೇತ ಕೇವಲೋ ನಿರ್ಗುಣಶ್ಚ ಎಂಬತಕ್ಕಂತಹ ಈ ನಿರ್ಗುಣಶ್ರುತಿ ಎಂಬತಕ್ಕಂಥದ್ದು ಇದೆಯಲ್ಲ, ಅದು ಬ್ರಹ್ಮಣಿ ನೈರ್ಗುಣ್ಯಂ ಸ್ವಾರ್ಥಂ ಧರ್ಮಂ ಸಮರ್ಪಯೇತ್ ಅಂತ. ಅದೇನು ಮಾಡುತ್ತೆ? ಬ್ರಹ್ಮನಲ್ಲಿ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮವನ್ನು ಅದು ಸಮರ್ಪಣೆ ಮಾಡುತ್ತೆ, ಪ್ರತಿಪಾದನೆ ಮಾಡುತ್ತೆ. ನಿರ್ಗುಣತ್ವ ಎಂಬತಕ್ಕಂತಹ ಧರ್ಮವನ್ನು ಸಮರ್ಪಯತ್ ಅಂತಂದರೆ ಈ ನಿರ್ಗುಣ ಶ್ರುತಿ ಎಂಬತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾ ಇದೆ. ನಿರ್ಗುಣ ಅಂದರೆ ಏನರ್ಥ? ಗುಣರಹಿತ, ನಿರ್ಗುಣತ್ವ ಉಳ್ಳವನಾಗಿದ್ದಾನೆ. ಅದಕ್ಕೇನು ಮಾಡಬೇಕು? ಅನುಗ್ರಹಕಂ ಸಾ ಮಾನಂ ತರ್ಹಿ ಭವಿಷ್ಯತಿ ಅಂತ. ಆವಾಗ ನಾವು ಹೇಳಿರುವಂತಹ ಅನುಮಾನಕ್ಕೆ ಇದು ಸಹಕಾರಿಯಾಗುತ್ತೆ. ನಾವು ಹೇಳಿರುವಂತಹ ಅನುಮಾನಕ್ಕೆ ಇದು ನಿರ್ಗುಣತ್ವ ಅಂದರೆ ಏನರ್ಥ? ಪ್ರಾಕೃತಿಕವಾದಂತಹ ಗುಣರಹಿತ, ಸತ್ವರಜಸ್ತಮೋ ಗುಣರಹಿತ ಎಂಬತಕ್ಕಂತಹ ಅರ್ಥವನ್ನು ಮಾಡಿದಾಗ ಆಗ ಆ ಶ್ರುತಿ ಎಂಬತಕ್ಕಂಥದ್ದು ಅದು ಪ್ರಮಾಣ ಆಗುತ್ತೆ. ಇಲ್ಲ ಅಂತಾದರೆ ಶ್ರುತಿಗೆ ವ್ಯಾಹತಿ ದೋಷ ಬಂತು, ಶ್ರುತಿಯ ಅಪ್ರಮಾಣ ಆಗಿಬಿಡುತ್ತೆ. ನಾವು ಹೇಳುವ ರೀತಿಯಲ್ಲಿ ಏನರ್ಥ ಮಾಡಬೇಕು? ತ್ರಿಗುಣರಹಿತ, ರಜಾದಿ ಗುಣ, ರಜಸ್ಸು ಮೊದಲಾದ ಗುಣರಹಿತ ಅಂತ ಹೇಳಿಬಿಟ್ರೆ ಆವಾಗ ವಿರೋಧ ವ್ಯಾಹತಿ ಎಂಬತಕ್ಕಂಥದ್ದಿಲ್ಲ. ಆದ್ದರಿಂದ ಇದೇನು ಮಾಡುತ್ತೆ? ನಸ್ಥಾಪಯೇಚ್ಛ ಅಂತ ನೀವು ಹೇಳುವ ರೀತಿಯಲ್ಲಿ ಸರ್ವಥಾ ನಿರ್ಗುಣ ಅಂತ ಹೇಳಿದ್ರೆ ಅದು ನಿರ್ಗುಣತ್ವವನ್ನು ಕೂಡ ಪ್ರತಿಪಾದನೆ ಮಾಡೋದಿಲ್ಲ. ಯಾಕೆ? ನಿರ್ಗುಣತ್ವ ಧರ್ಮದಿಂದಲೇ ಅವನು ಸಗುಣ ಅಂತ ಆಗಿಬಿಡ್ತಾನೆ. ಅದರಿಂದ ನಿರ್ಗುಣತ್ವವನ್ನು ಅದು ಸಾಧಿಸಿಕೊಡೋದಿಲ್ಲ. ಬಾಧಿಕಾ ಮಮ. ಆದ್ದರಿಂದ ಈ ಶ್ರುತಿ ಎಂಬತಕ್ಕಂಥದ್ದು ನಮಗೆ ಬಾಧಕವೂ ಆಗೋದಿಲ್ಲ. ನಿರ್ಗುಣ ಅಂತ ಶ್ರುತಿ ಏನು ಹೇಳ್ತು? ನಿರ್ಗುಣ ಅನ್ನಕ್ಕೆ ಏನು ಹೇಳ್ತು? ನಿರ್ಗುಣ ಅಂತ ಹೇಳ್ತು. ನಿರ್ಗುಣ ಅಂತಂದರೆ ಹಿಂದೆ ಹೇಳಿದ್ರಲ್ಲ, ವಿಪ್ರ ಅಂದರೆ ಏನಿದೆ ಅವನಲ್ಲಿ? ವಿಪ್ರತ್ವ ಇದೆ. ನಿರ್ಗುಣ ಅಂದರೆ ಬಂತಲ್ಲ ಧರ್ಮ, ನಿರ್ಗುಣತ್ವ ಧರ್ಮ ಬಂತಲ್ಲ. ಹೌದು, ಹೌದು. ಪ್ರಸಂಗ ಬೇರೆ. ಇಲ್ಲಿ ಅನುಮಾನ ಇದರಲ್ಲಿ ಹೇಳ್ತಾ ಇರೋದು. ಅಲ್ಲಿ ಅನುಮಾನದಲ್ಲಿ ಹೇತು ಇಲ್ಲ ಅಂತ ಒಪ್ಪಿದ್ರೆ ಅಸಿದ್ಧಿ ರೂಪದೋಷ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಾಗ ಹೇಳ್ತಾ ಇರೋದು.
ಅಭಾವಾಧಿಕರಣತ್ವ ಧರ್ಮ. ಇಲ್ಲಿ ಘಟಾಭಾವ ಇದೆ, ಇಲ್ಲಿ ಘಟಾಭಾವ ಇದೆ. ಇದು ಘಟಾಭಾವಾಧಿಕರಣ, ಇದರಲ್ಲಿ ಘಟಾಭಾವಾಧಿಕರಣತ್ವ ಬಂತು. ಅಧಿಕರಣ ಅಂದರೆ ಆಶ್ರಯ. ಇದು ಘಟಾಭಾವ ಆಶ್ರಯ, ಇದು ಘಟಾಭಾವಾಶ್ರಯ ಆಗಿದೆ ಅಂತಾದರೆ ಇವನು ಮನುಷ್ಯ, ಇವನಲ್ಲಿ ಮನುಷ್ಯತ್ವ ಧರ್ಮ ಬಂತು. ಇದು ಘಟಾಭಾವ ಆಶ್ರಯ ಆಗಿದೆ ಅಂತಾದರೆ ಇದರಲ್ಲಿ ಘಟಾಭಾವ ಆಶ್ರಯತ್ವ ಬಂತು. ಬ್ರಾಹ್ಮಣ ಬ್ರಾಹ್ಮಣತ್ವ, ಘಟ ಘಟತ್ವ, ಆಶ್ರಯ ಆಶ್ರಯತ್ವ. ನಿರ್ಗುಣ ಎಂತಂದರೆ ನಿರ್ಗುಣ ಆಗಿದ್ದಾನೆ ಅಂದರೆ ನಿರ್ಗುಣತ್ವ ಬಂತು. ಮನುಷ್ಯನಾಗಿದ್ದಾನೆ ಅಂದರೆ ಮನುಷ್ಯತ್ವ ಬಂತು. ನಿರ್ಗುಣ ಆಗಿದ್ದಾನೆ ಅಂತಂದರೆ ನಿರ್ಗುಣತ್ವ ಬಂತು. ಅವರೇನು ಹೇಳ್ತಾರೆ? ಬ್ರಹ್ಮ ನಿರ್ಗುಣನಾಗಿದ್ದಾನೆ ಅಂತ ಹೇಳ್ತಾರೆ. ನಿರ್ಗುಣತ್ವ ಧರ್ಮ ಬಂತು. ಮನುಷ್ಯನಾಗಿದ್ದಾನೆ, ಮನುಷ್ಯತ್ವ ಬಂತು. ಘಟ ಆಗಿದೆ, ಘಟತ್ವ ಬಂತು. ಭೂತಲ ಆಗಿದೆ, ಭೂತಲತ್ವ ಬಂತು. ಹಾಗೆ ನಿರ್ಗುಣನಾಗಿದ್ದಾನೆ, ನಿರ್ಗುಣತ್ವ ಬಂತು. ಆಶ್ರಯ ಅಧಿಕರಣ ಎಲ್ಲ ಒಂದೇ ಅರ್ಥ. ಆಶ್ರಯ ಅಂದರೆ ಆಶ್ರಯತ್ವ ಧರ್ಮ ಬಂತು. ಆಶ್ರಯ ಅಂತಾದರೆ ಆಶ್ರಯತ್ವ ಧರ್ಮ ಬಂತು. ಆಶ್ರಯತ್ವ ಎಂಬತಕ್ಕಂಥದ್ದು ಅದು ಭಾವಧರ್ಮ. ಅಭಾವಕ್ಕೆ ಆಶ್ರಯ ಇಲ್ಲದೆ ಅಭಾವ ಹೇಳಲಿಕ್ಕೆ ಬರಲ್ಲ. ಆಶ್ರಯ ಇಲ್ಲದೇನೆ ಅಭಾವ ಅದನ್ನೇ ಹೇಳಿದ್ದು. ಸದ್ಭ್ಯಾಂ ಅಧಿಕರಣ ಪ್ರತಿಯೋಗಿಭ್ಯಾಂ ಅಭಾವ ನಿರೂಪ್ಯತೆ ಅಂತ ಅದನ್ನೇ ಹೇಳಿದ್ದು. ಅಭಾವ ಹೇಳ್ತೀರಾ ಅಂದರೆ ಆಶ್ರಯ ಬೇಕೇ ಬೇಕು. ಎಲ್ಲಿ ಹೇಳ್ತೀರಾ? ಎಲ್ಲಿ ಅಂತ ಹೇಳಬೇಕಲ್ಲ. ಘಟಾಭಾವ ಇದೆ ಅಂತ ಹೇಳಿದ್ರೆ ಅಭಾವ ಇದೆ. ಎಲ್ಲಿ? ಆಶ್ರಯ ಬೇಕೇ ಬೇಕು. ಸುಮ್ಮನೆ ಘಟಾಭಾವ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಆಶ್ರಯ ಎಲ್ಲ ಆಶ್ರಯತ್ವ ಬಂತಲ್ಲ. ಹೌದು, ಅಭಾವಕ್ಕೊಂದು ಆಶ್ರಯ ಬೇಕು. ಎಲ್ಲಿ ಹೇಳ್ತೀರಾ ಘಟಾಭಾವವನ್ನು? ಎಲ್ಲಿ ಹೇಳ್ತೀರಾ? ಘಟಾಭಾವ ಜ್ಞಾನ ಬರಬೇಕಲ್ಲ. ಹೇಗೆ ಬರುತ್ತೆ ಘಟಾಭಾವ ಜ್ಞಾನ? ಎಲ್ಲಿ? ಅತ್ರ ಘಟಃ, ಇದನ್ನು ಘಟ ಅಂತ ಇಟ್ಕೊಳ್ಳಿ. ಅತ್ರ ಘಟಃ ಹೇಗೋ, ಇಲ್ಲ ಅಂದರೆ ಅತ್ರ ಘಟಾಭಾವ. ಗೊತ್ತಾಯ್ತಾ? ಹಾಗಾದರೆ ಅತ್ರ ಘಟಃ, ಅತ್ರ ಘಟಾಭಾವ. ಹಾಗಾದ್ರೆ ಇದೇ ಆಶ್ರಯ. ಆಶ್ರಯ ಇಲ್ಲ ಅಂತಂದರೆ ಹೌದು, ಘಟಜ್ಞಾನವೂ ಬೇಕು, ಘಟ ಇಲ್ಲ ಅಂತ ಜ್ಞಾನ ಬರುತ್ತೆ. ಇಲ್ಲಿಲ್ಲ ಅಂತ ಹೇಳಬೇಕಾದ್ರೆ ಹೇಳಬೇಕು ನೀವು. ಇಲ್ಲಿಲ್ಲ ಅಂತಲೇ ಹೇಳಬೇಕು, ಬರೀ ಅಭಾವ ಅಂತ ಬರಲ್ಲ. ಎಲ್ಲಿ ಅನ್ನೋದೇ ಆಧಾರ. ಎಲ್ಲೂ ಇಲ್ಲ ಅಂದರೆ ಎಲ್ಲೂ ಅಂತ ಹೇಳ್ತಿರಲ್ಲ, ಎಲ್ಲ ಕಡೆ ಅದೇನೇ ಆಧಾರ ಆಯಿತು. ಹಾಂ, ಅಂದರೆ ಏನರ್ಥ? ಎಲ್ಲೂ ಇಲ್ಲ ಅಂದ್ರೇನು? ಎಲ್ಲ ಕಡೆ ಅಂತ ಹೇಳ್ತಿರಲ್ಲ, ಎಲ್ಲ ಕಡೆ ಅನ್ನೋದೇ ಅಧಿಕರಣ. ಎಲ್ಲ ಕಡೆ ಎಂಬತಕ್ಕಂಥದ್ದು ಇಟ್ಕೊಂಡೇ ನೀವು ಶಶವಿಷಾಣ ಇಲ್ಲ ಅಂತ ಹೇಳೋದು. ಹೌದು, ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಅನ್ನೋದೇ ಅಧಿಕರಣ. ನಿರ್ಗುಣಕ್ಕೆ ಆಶ್ರಯ, ನಿರ್ಗುಣತ್ವಕ್ಕೆ, ನಿರ್ಗುಣಕ್ಕಲ್ಲ, ನಿರ್ಗುಣ ಗುಣಾಭಾವ ಅಂತಿಟ್ಕೊಂಡ್ರೆ ಗುಣಾಭಾವಕ್ಕೆ ಆಶ್ರಯ ಯಾರು? ಪರಮಾತ್ಮ. ಗುಣಾಭಾವ ಉಳ್ಳವನು ಪರಮಾತ್ಮ. ನಾವು ಹೇಳಿದೆವು ಗುಣಾಭಾವ ಉಳ್ಳವನು ಅಂತ ಹೇಳ್ತೀರ ತಾನೆ. ಗುಣಾಭಾವ ಆಶ್ರಯತ್ವ ಭಾವರೂಪ ಭಗವಂತನಲ್ಲಿ ಬಂತು. ನಿರ್ಗುಣ ಪರಮಾತ್ಮ. ನಿರ್ಗುಣ ಅಂದರೆ ಗುಣಾಭಾವ ಉಳ್ಳವನು. ಗುಣಾಭಾವ ಉಳ್ಳವನು ಅಂದರೆ ಗುಣಾಭಾವ ಅಧಿಕರಣ ಅಂತ ಅರ್ಥ. ಗುಣಾಭಾವ ಅಧಿಕರಣನಾಗಿದ್ದಾನೆ ಅಂದರೆ ಗುಣಾಭಾವ ಆಶ್ರಯತ್ವ ಧರ್ಮ ಬಂತು, ಅಧಿಕರಣತ್ವ ಧರ್ಮ ಬಂತು. ಅಭಾವ ಅದನ್ನೇ ಹೇಳಿದ್ದು. ಅಭಾವ ಹೇಳ್ತೀರಾ ಅಂದರೆ ಆಶ್ರಯ ಇರಲೇಬೇಕು. ಆಶ್ರಯ ಇಲ್ಲದೇನೆ ಅಭಾವ ಅಂತ ಹೇಳಿಕ್ಕೆ ಬರಲ್ಲ. ಆಶ್ರಯತ್ವ ಅದು ಗುಣ. ಆಶ್ರಯತ್ವ ಭಗವಂತನಲ್ಲಿ ಅಭಾವಾಶ್ರಯತ್ವ ಬಂತು, ಗುಣ ಬಂತು. ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಹಾಂ, ಯದಿ ಒಂದು ವೇಳೆ ನೈರ್ಗುಣ್ಯಂ ನಿರ್ಗುಣ ಎಂಬತಕ್ಕಂತಹ
ಯಾವುದರ ಅಭಾವವನ್ನು ಹೇಳ್ತಿರೋ ಅದು ಪ್ರತಿಯೋಗಿ. ಇಲ್ಲಿ ಘಟ ಇಲ್ಲ ಅಂತ ಹೇಳ್ತೇವೆ. ಘಟ ಇಲ್ಲ ಅಂದರೆ ಘಟದ ಅಭಾವವನ್ನು ಹೇಳಿದ್ದು. ಘಟದ ಅಭಾವವನ್ನು ಹೇಳಿದ್ರಿಂದ ಘಟ ಎಂಬತಕ್ಕಂಥದ್ದು ಪ್ರತಿಯೋಗಿ. ಯಾವುದರ ಅಭಾವವನ್ನು ಹೇಳ್ತೇವೋ ಅದು ಪ್ರತಿಯೋಗಿ. ಯಸ್ಯ ಅಭಾವ ಉಚ್ಯತೆ ಸಹ ಪ್ರತಿಯೋಗಿ. ಹೌದು, ಭಾವ ಅದು ಭಾವವೇ ಆಗಬೇಕು ಅಂತಲ್ಲ. ಈಗ ಶಶವಿಷಾಣ ಇಲ್ಲ ಅಂತ ಹೇಳ್ತೇವೆ, ಪ್ರತಿಯೋಗಿ ಯಾವುದು? ಶಶವಿಷಾಣ. ಶಶವಿಷಾಣ ಭಾವವ? ಅಂದರೆ ಪ್ರತಿಯೋಗಿ ಆಗಬೇಕು ಅಂದರೆ ಭಾವವೇ ಆಗಬೇಕು ಅಂತಲ್ಲ, ಆಯಿತಾ? ಅಂದರೆ ಯಾವುದರ ಅಭಾವವನ್ನು ಹೇಳ್ತೇವೋ ಅದು ಪ್ರತಿಯೋಗಿ. ಶಶವಿಷಾಣದ ಅಭಾವ ಹೇಳ್ತೇವೆ ಅಂತಂದರೆ ಶಶವಿಷಾಣ ಪ್ರತಿಯೋಗಿ. ಅಜ್ಞಾನದ ಅಭಾವವನ್ನು ಹೇಳ್ತೇವೆ ಅಂತಂದರೆ ಅಜ್ಞಾನ ಪ್ರತಿಯೋಗಿ. ಆನಂದದ ಅಭಾವವನ್ನು ಹೇಳ್ತೇವೆ ಅಂದರೆ ಆನಂದ ಪ್ರತಿಯೋಗಿ. ಘಟದ ಅಭಾವವನ್ನು ಹೇಳ್ತೇವೆ ಅಂದರೆ ಘಟ ಪ್ರತಿಯೋಗಿ. ಪುಣ್ಯದ ಅಭಾವವನ್ನು ಹೇಳ್ತೇವೆ ಅಂದರೆ ಪುಣ್ಯ ಪ್ರತಿಯೋಗಿ. ಘಟವು ಘಟಾಭಾವಕ್ಕೆ ಪ್ರತಿಯೋಗಿ. ಹೌದು, ಹಾಂ ಹಾಂ. ಘಟಾಭಾವಕ್ಕೆ ಘಟ ಪ್ರತಿಯೋಗಿ. ಘಟಕ್ಕೆ ಘಟಾಭಾವ ಪ್ರತಿಯೋಗಿ ಅಂತನಾ? ಇಲ್ಲ, ಅಭಾವಕ್ಕೆ ಪ್ರತಿಯೋಗಿ ಅಷ್ಟೆ, ಭಾವರೂಪಕ್ಕೆ ಪ್ರತಿಯೋಗಿ ಅಂತಿಲ್ಲ. ಅದಕ್ಕೆ ಯಸ್ಯ ಅಭಾವ ಉಚ್ಯತೆ ಸಹ ಪ್ರತಿಯೋಗಿ. ಪ್ರತಿಯೋಗಿ ಲಕ್ಷಣ. ಹೌದು, ಯಾವುದರ ಅಭಾವವನ್ನು ಹೇಳ್ತಿರೋ ಅದು ಪ್ರತಿಯೋಗಿ. ಘಟಾಭಾವಕ್ಕೆ ಘಟ ಪ್ರತಿಯೋಗಿ, ಘಟಕ್ಕೆ ಘಟಾಭಾವ ಪ್ರತಿಯೋಗಿ ಅಂತ ಹೇಳೋಣ. ನಿಮಗೆ ಘಟಾಭಾವವು ಘಟಕ್ಕೆ ಪ್ರತಿಯೋಗಿ ಅಂತ ಹೇಳೋದು ಅಂತಾದರೆ ಆವಾಗ ಘಟಜ್ಞಾನ ಬರಬೇಕಾದ್ರೆ ಘಟಾಭಾವ ಜ್ಞಾನ ಇರಬೇಕು ಅಂತ ಆಗ್ಬಿಡುತ್ತೆ. ಹಾಗಿದೆಯಾ? ಯಾವಾಗಲೂ ಭಾವವಸ್ತುವಿನ ಜ್ಞಾನ ಬರಬೇಕಾದ್ರೆ ಅಭಾವ ಜ್ಞಾನ ಬೇಕಾಗಿಲ್ಲ. ಅಭಾವ ಜ್ಞಾನ ಬರಬೇಕು ಅಂತಾದರೆ ಪ್ರತಿಯೋಗಿಯ ಜ್ಞಾನ ಬೇಕು. ಭಾವವಸ್ತುವಿನ ಜ್ಞಾನ ಬರಬೇಕಾದ್ರೆ ಆವಾಗ ಯಾವುದರ ಅಪೇಕ್ಷೆ ಇಲ್ಲ, ನೋಡಿದ ಕೂಡಲೇ ಜನ. ಅಭಾವ ಜ್ಞಾನ ಬರಬೇಕು ಅಂದರೆ ಪ್ರತಿಯೋಗಿ ಜ್ಞಾನ ಇರಲೇಬೇಕು. ಅದರಿಂದ ಘಟಜ್ಞಾನ ಬರಬೇಕಾದ್ರೆ ಘಟಾಭಾವ ಜ್ಞಾನ ಎಂತಕ್ಕಂಥದ್ದು ಬೇಕಾಗಿಲ್ಲ, ಅದು ಪ್ರತಿಯೋಗಿ ಅಲ್ಲ. ಯದಿ ಒಂದು ವೇಳೆ ನೈರ್ಗುಣ್ಯಂ ಅಂದರೆ ನಿರ್ಗುಣ ಎಂಬತಕ್ಕಂತಹ ಶ್ರುತಿಯು ಸ್ವಾರ್ಥಂ ತನ್ನ ಅರ್ಥವಾದಂತಹ ನೈರ್ಗುಣ್ಯಂ ಗುಣರಹಿತನಾಗಿದ್ದಾನೆ ಎಂಬತಕ್ಕಂತಹ ಧರ್ಮಂ ನಿರ್ಗುಣತ್ವರೂಪವಾದ ಧರ್ಮವನ್ನು ಬ್ರಹ್ಮಣಿ ಪರಮಾತ್ಮನಲ್ಲಿ ಸಮರ್ಪಯೇತ್ ಪ್ರತಿಪಾದನೆ ಮಾಡಿದರೆ ಅನುಮಾನುಗ್ರಾಹಕಂ ಅನುಮಾನಕ್ಕೆ ಪೋಷಕವಾಗಿರ್ತಕ್ಕಂಥದ್ದು ಆಯಿತು. ತರ್ಹಿ ಆಗ ಆ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಮಾನಂ ಪ್ರಮಾಣವು ಭವಿಷ್ಯತಿ ಆಗುತ್ತದೆ. ನಸ್ಥಾಪಯೇತ್ ಒಂದು ವೇಳೆ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ನೈವ ಸಾಧಿಕ ನಿರ್ಗುಣತ್ವಕ್ಕೆ ಸಾಧಕವೂ ಆಗೋದಿಲ್ಲ. ಮಮ ನನಗೆ ಬಾಧಕ ಗುಣವುಳ್ಳವನು ಎಂಬತಕ್ಕಂಥದ್ದಕ್ಕೆ ಬಾಧಕವೂ ಆಗುವುದಿಲ್ಲ. ನೈರ್ಗುಣ್ಯಂ ನಿರ್ಗುಣ ಎಂಬತಕ್ಕಂಥ ಶ್ರುತಿಯು ಸ್ವಾರ್ಥಂ ತನ್ನ ಅರ್ಥವಾದಂತಹ ನೈರ್ಗುಣ್ಯಂ ಗುಣರಹಿತನಾಗಿದ್ದಾನೆ ಧರ್ಮರಹಿತನಾಗಿದ್ದಾನೆ ಎಂಬತಕ್ಕಂತಹ ನಿರ್ಗುಣತ್ವರೂಪವಾದ ಧರ್ಮವನ್ನು ಸಮರ್ಪಯೇತ್ ಪ್ರತಿಪಾದನೆ ಮಾಡ್ತಾ ಇದೆ ಅಂತಾದರೆ ಅನುಮಾನುಗ್ರಾಹಕಂ ನಾವು ಹೇಳಿರುವಂಥ ಅನುಮಾನಕ್ಕೆ ಪೋಷಕವಾಗಿದೆ. ತರ್ಹಿ ಆಗ ಆ ನಿರ್ಗುಣ ಶ್ರುತಿಯು ಮಾನಂ ಪ್ರಮಾಣವಾಗುತ್ತದೆ. ನಸ್ಥಾಪಯೇತ್ ಒಂದು ವೇಳೆ ನಿರ್ಗುಣ ಶ್ರುತಿಯು ಬ್ರಹ್ಮನಲ್ಲಿ ನಿರ್ಗುಣತ್ವ ಧರ್ಮವನ್ನು ಪ್ರತಿಪಾದನೆ ಮಾಡಲಿಲ್ಲ ಅಂತಾದರೆ ಆಗ ನೈವ ಸಾಧಿಕ ನಿರ್ಗುಣ ಶ್ರುತಿಯು ಭಗವಂತನಲ್ಲಿ ಗುಣ ಇಲ್ಲ ಅನ್ನೋದಕ್ಕೆ ಸಾಧಕ ಆಗಲಿಲ್ಲ. ಆದ್ದರಿಂದ ನಾವು ಹೇಳ್ತಕ್ಕಂಥ ಭಾವರೂಪವಾದ ಧರ್ಮವುಳ್ಳವನು ಎಂಬತಕ್ಕಂಥದ್ದಕ್ಕೆ ಬಾಧಿಕಾನ ಅದು ಬಾಧಕವೂ ಆಗಲಿಲ್ಲ. ಕಿಂಚ ನಿರ್ಗುಣಶ್ರುತಿ ಸ್ವಾರ್ಥಂ ನಿರ್ಗುಣತ್ವಂ ಬ್ರಹ್ಮಣಿ ಸಮರ್ಪಯತಿ ನವಾ ಇತಿ ವಿಕಲ್ಪ್ಯ ಪ್ರಕಾರಾಂತರೇಣ ದೂಷಯತಿ. ಇವಾಗ
ನಿರ್ಗುಣ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೋ ಇಲ್ವೋ ಅಂತ ಕೇಳ್ತೇವೆ. ನಿರ್ಗುಣ ಎಂಬತಕ್ಕಂಥ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಬ್ರಹ್ಮನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೋ ಇಲ್ವೋ ಅಂತ ಹೇಳ್ತೇವೆ. ಒಂದು ವೇಳೆ ಅದು ಬ್ರಹ್ಮನಲ್ಲಿ ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಾದರೆ, ನಿರ್ಗುಣತ್ವ ಧರ್ಮವನ್ನು ಬ್ರಹ್ಮನಲ್ಲಿ ಹೇಳ್ತಾ ಇದೆ ಅಂತಾದರೆ, ಅವಾಗ ನಿರ್ಗುಣತ್ವ ಎಂಬತಕ್ಕಂಥ ಧರ್ಮ ಬಂತು. ಭಗವಂತ ನಿರ್ಗುಣತ್ವವನ್ನು ಹೇಳುತ್ತೆ ಅಂತಂದರೆ ನಿರ್ಗುಣತ್ವ ಧರ್ಮ ಬಂತು. ಆದ್ದರಿಂದಾಗಿ ಅನುಮ ಅನುಗ್ರಾಹಕಂ, ನಾವು ಹೇಳ್ತಕ್ಕಂತಹ ಭಾವಧರ್ಮವಾನ್ ಎಂಬತಕ್ಕಂಥ ಅನುಮಾನಕ್ಕೆ ಈ ನಿರ್ಗುಣತ್ವ ಶ್ರುತಿಯನ್ನು ನಿರ್ಗುಣ ಶ್ರುತಿ ನಿರ್ಗುಣತ್ವವನ್ನು ಹೇಳ್ತಾ ಇದೆ, ಅದು ಪೋಷಕವೇ ಆಯಿತು. ಅದನ್ನು ಹೇಳ್ತಾರೆ ಅನುಮಾನುಗ್ರಾಹಕಂ, ಅಸ್ಮದುಕ್ತ ಅನುಮಾನಸ್ಯ ಅನುಗ್ರಾಹಕಂ ಸಹಾಯಭೂತಮಿತಿ ಭಾವ. ನಿರ್ಗುಣತ್ವ ಧರ್ಮವನ್ನು ಹೇಳ್ತಾ ಇದೆ ಅಂದರೆ ನಾವು ಹೇಳ್ತಕ್ಕಂಥ ಭಾವಧರ್ಮ ಉಳ್ಳವನಾಗಿದ್ದಾನೆ ಎಂಬತಕ್ಕಂಥ ಅನುಮಾನಕ್ಕೆ ಪೋಷಕವೇ ಆಯಿತು. ತಥಾಪಿ ಬ್ರಹ್ಮಣಿ ಗುಣಾಭಾವಾಧಿಕರಣತ್ವರೂಪ ನಿರ್ಗುಣತ್ವಾಖ್ಯ ಭಾವಗುಣಸ್ಯ ನಿರೂಪಣಾತ್ ಇತಿ ಆದ್ಯಪಕ್ಷ ದೂಷಣ. ಅಂದರೆ ನೀವು ಬ್ರಹ್ಮನಲ್ಲಿ ಆ ಶ್ರುತಿಯು ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಂದರೆ, ನಿರ್ಗುಣತ್ವ ಅಂದ್ರೇನು? ಗುಣಾಭಾವಾಧಿಕರಣತ್ವ, ಗುಣಾಭಾವ ಅಧಿಕರಣತ್ವ ರೂಪವಾದ ಭಾವಧರ್ಮ ಎಂಬತಕ್ಕಂಥದ್ದು ಈ ಶ್ರುತಿ ಎಂಬತಕ್ಕಂಥದ್ದು ಹೇಳ್ತಾ ಇದೆ. ಗುಣಾಭಾವ ಅಧಿಕರಣತ್ವ ರೂಪ ನಿರ್ಗುಣತ್ವಾಖ್ಯ ಭಾವಗುಣಸ್ಯ, ನಿರ್ಗುಣತ್ವ ಎಂಬತಕ್ಕಂತಹ ಭಾವಗುಣವನ್ನು ನಿರೂಪಣಾತ್ ಬ್ರಹ್ಮನಲ್ಲಿ ಹೇಳ್ತಾ ಇದೆ ಅಂತ. ಬ್ರಹ್ಮನಲ್ಲಿ ನಾವು ಹೇಳ್ತಕ್ಕಂತಹ ಭಾವರೂಪವಾದ ಗುಣವುಳ್ಳವನು ಎಂಬತಕ್ಕಂಥದ್ದಕ್ಕೆ ಇದು ವಿರೋಧಿ ಆಗಲಿಲ್ಲ. ದ್ವಿತೀಯ ಪಕ್ಷ, ಬ್ರಹ್ಮನಲ್ಲಿ ನಿರ್ಗುಣತ್ವ ಇಲ್ಲ ಅಂತಾದರೆ ನಿರ್ಗುಣ ಶ್ರುತಿ ನಿರ್ಗುಣತ್ವ ಇಲ್ಲ ಅಂತ ಹೇಳುತ್ತೆ. ನಿರ್ಗುಣತ್ವ ಇಲ್ಲ ಅಂದರೆ ಏನರ್ಥ? ಸಗುಣತ್ವ ಇದೆ ಅಂತ ಅರ್ಥ ಆಯಿತು. ಅದಕ್ಕೆ ಹೇಳ್ತಾರೆ ನ ಸ್ಥಾಪಯಚ್ಚ ಮಮ ಅನುಕೂಲ ಪ್ರತಿಕೂಲ ಸಗುಣತ್ವ ನಿರ್ಗುಣತ್ವಯೋ ಉಭಯೋ ಅಪಿ ಅಪ್ರತಿಪಾದನಾತ್. ನನಗೆ ಅನುಕೂಲವಾಗಿರ್ತಕ್ಕಂತಹ ಸಗುಣತ್ವವನ್ನು ಹೇಳ್ತಾ ಇಲ್ಲ, ನನಗೆ ಪ್ರತಿಕೂಲವಾಗಿರ್ತಕ್ಕಂಥ ನಿರ್ಗುಣತ್ವವನ್ನು ಹೇಳ್ತಾ ಇಲ್ಲ. ನಮಗೆ ಅನುಕೂಲವಾದದ್ದು ನಾವು ಭಾವಧರ್ಮ ಉಳ್ಳವನು, ಸಗುಣತ್ವವನ್ನು ಹೇಳ್ತಾ ಇಲ್ಲ. ನಿರ್ಗುಣತ್ವವನ್ನು ಪ್ರತಿಪಾದನೆ ಮಾಡಿ ನಸ್ತಾಪಯತೆ ನೀವೇ ಹೇಳ್ತಾ ಇದ್ದೀರಾ. ನಿರ್ಗುಣ ಶ್ರುತಿ ನಿರ್ಗುಣತ್ವವನ್ನು ಹೇಳಲ್ಲ ಅಂತ. ನಮಗೆ ಪ್ರತಿಕೂಲವಾದದ್ದು ನಿರ್ಗುಣತ್ವ, ಅದನ್ನು ಹೇಳೋದಿಲ್ಲ ಅಂತಾದರೆ ಸಾಧಿಕಾ ಬಾಧಿಕಾಚನ, ಈ ಅನುಮಾನ ನಮಗೆ ಸಾಧಕವೂ ಅಲ್ಲ ಬಾಧಕವೂ ಅಲ್ಲ ಅಂತ ಆಗುತ್ತೆ ಅಂತ. 10 ನಿಮಿಷ ಬಿಟ್ಟು ಮಧ್ಯದಲ್ಲಿ ಬಿಟ್ಟು ಹೋಯ್ತಲ್ಲ 2 ವರ್ಷ, ಆದ್ದರಿಂದ ಯಾವಾಗ ನೀವೇ ಹೇಳಬೇಕು. ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಉಡುಪಿ ಅಲ್ವಾ? ಫೆಬ್ರವರಿಯಲ್ಲಿ ಒಂದು ವಾರ ಇಲ್ಲಿರ್ತೇನೆ ನಾನು, ಆವಾಗ ಮಾಡಿದ್ರೆ ಸರಿ. ಡೇಟ್ ಹೇಳ್ತೇನೆ. 17th 23rd ತನಕ ಇರೋದು. ಹಾಂ ಹಾಂ ಅವತ್ತು ಮಾಡ್ಬೋದು. 19th 20th ಆಗ್ಬೋದಲ್ವಾ? ಹಾಂ ಹಾಂ ಭಾಗವತ ಸಪ್ತಾಹ ಇದೆ ಉತ್ತರಾದಿ ಮಠದಲ್ಲಿ. ಅದು 17ರಿಂದ ಪ್ರಾರಂಭ, 17, 18, 19, 20, 21, 22, 23 ತನಕ ಇರುತ್ತೆ.
ಅಲ್ಲ, ವರಾಹಮೂರ್ತಿ. ಇವ್ರು ಬೀಗರು. ಹಾಂ, ಭಾಗವತ ಸಪ್ತಾಹ. ಹಾಂ, ನನಗೆ ಸಾಯಂಕಾಲ ಪ್ರವಚನ, ಬೆಳಿಗ್ಗೆ ಪಾಠ ಏನು ತೊಂದರೆ ಇಲ್ಲ. ಇಲ್ಲ, ಅಲ್ಲಿ 6:30ಗೆ, ಅದರಿಂದ 5 ಗಂಟೆ ಮುಗಿಸ್ತೇವೆ, ಸಮಸ್ಯೆ ಇಲ್ಲ. 19-20 ಮಾಡ್ಬೋದು. ಭಾಗವತ ಅದು ಬಿಟ್ಟರೆ ಮತ್ತೆ ಡೇಟು ಸರಿ ಇಲ್ಲ. 5-6 ನೀವು ಆವಾಗ ತಾನೇ ಪಲಿಮಾರಿಂದ ಬಂದಿರ್ತೀರ. 12-13 ಏಕಾದಶಿ ಬಂತು, ದ್ವಾದಶಿ. ಆಮೇಲೆ ಲಾಸ್ಟ್ ವೀಕು ಕೂಡ ಏಕಾದಶಿ ದ್ವಾದಶಿನೇ ಬರುತ್ತೆ. 27 ಭಾನುವಾರ ಇದಾಗುತ್ತೆ. ಅದರಿಂದ ಅದೇ ಬೇರೆ ಅದು ಆಗೋದೇ ಇಲ್ಲ. ಹಾಂ, ಮಾಘ ಮಾಸ ಕೃಷ್ಣ ಪಕ್ಷ. ಹಲೋ ಹಾಂ, ಯಾರು ಮಿಸ್ ಕಾಲ್ ಇತ್ತು? ಯಾರು? ಹಾಂ ಹೇಳಿ. ಹೇಳಿ ಸರ್. ನಾಗರಾಜ್, ಜಿ ಪಿ ನಾಗರಾಜ್ ಅಂತ. GP. ಹೌದು. ಇಲ್ಲ, ಯಾವುದೂ ಇಲ್ಲ. 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 ಏನು ತಗೊಳ್ಳಲ್ಲ.